हरि ओम जन्माद्यस्य श्रीगुरुभ्यो नमः हरि ओम कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् ब्रह्मरुद्रादिवन्द्यं त्वां भजे वेङ्कटनायकम् निवारयस्वनिष्टानि साधयेष्टानि माधव। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। अस्मदाचार्यवर्येभ्यो नमः। श्रीगुरुभ्यो नमः। ಸ್ವಸ್ತಿ ಸದಾ ನಶೇಷ ಸನ್ಮಗಳಾನಿ ಭವಂತು. ನಮ್ಮ ನವರಾತ್ರಿ ಉತ್ಸವ ನಿಮಿತ್ತಕವಾಗಿ ನಡೆದ ಶ್ರೀಮದ್ ವೆಂಕಟೇಶ ಕಲ್ಯಾಣದ ಪ್ರವಚನದ 2ನೇ ದಿವಸ ಇವತ್ತು. ಶತಾನಂದರು ಜನಕರಾಜನಿಗೆ ಚತುರ್ಯುಗದಲ್ಲಿ ಈ ಪರ್ವತಕ್ಕೆ ಭಿನ್ನವಾದಂಥ ಹೆಸರುಗಳು ಹೇಗೆ ಬಂತು ಅದು ಹೇಳ್ತಾ ನಿನ್ನೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ ಈ ವಿಷಯವನ್ನು ಹೇಳಿದೆ. ಎರಡೂ ಆ ಕಥೆಗಳಲ್ಲಿ ನಿನ್ನೆ ಹೇಳಿದಂತೆ ಒಂದು ಕಡೆಗೆ ಒಬ್ಬ ದೈತ್ಯ, ಆದರೆ ಒಳಗ ಸಾತ್ವಿಕ ಸ್ವಭಾವ, ಆದರೆ ಸ್ವಲ್ಪ ದೈತ್ಯರ ವ್ಯಾಪಾರ ನಡೀತಿತ್ತು, ಸಜ್ಜನರಿಗೆ ಸ್ವಲ್ಪ ತೊಂದರೆ ಕೊಡು ಅಂಥ ವೃಷಭಾಸುರ ಭಗವಂತನ ಆ ಶ್ರೇಷ್ಠ ಶಕ್ತಿಯನ್ನು ನೋಡಬೇಕು ಅಂತ ಇಚ್ಛೆಯಿಂದ ಯುದ್ಧ ಆಡಿದ. ಅಲ್ಲಿಯೂ ಕೂಡ ಸೋತು ಕೊನೆಗೆ ಏನು ನಿರ್ಣಯಕ್ಕೆ ಬಂದ. ಯದ್ಯಪಿ ಭಗವಂತನ ಸ್ವರೂಪ ನಿರ್ಣಯ ಪರಿಪೂರ್ಣವಾಗಿ ಯಾರಿಗೂ ಆಗಲಿಕ್ಕೆ ಶಕ್ಯ ಇಲ್ಲ, ಅದಂತೂ ನಮ್ಮ ಅನುಭವಗಳಿಂದ ಅದನ್ನು ಹೊರಗಚ್ಚೋದು ಕಷ್ಟ. ಸದಾ ಗಮೇಕ ವಿಜ್ಞೇನಾದಂಥ ಪರಮಾತ್ಮನ ಸ್ವರೂಪವನ್ನು ವೇದಾಂತಾದಿ ಶಾಸ್ತ್ರಗಳ ತತ್ವನಿರ್ಣಾಯಕ ಯುಕ್ತಿಗಳಿಂದಲೇ ಗಟ್ಟಿ ಮಾಡ್ಕೋಬೇಕು. ಒಮ್ಮೊಮ್ಮೆ ಇವುಗಳು ಕೂಡ ಅವನ ಇಚ್ಛಾ ಮಾಡಿದಾಗ ದೇವರು ಅನುಗ್ರಹ ತೋರಿಸ್ತಾನೆ ಇಷ್ಟೇ. ದೇವರ ಕರುಣೆಯಿಂದ ಅವನಿಗೇನಾಯಿತು, ಭಗವಂತನ ಆ ಪರಾಕ್ರಮ ಶಕ್ತಿಯ ಅನಂತೆ ಗೊತ್ತಾಯಿತು. ಅಂತೂ ಜಗತ್ತಿನೊಳಗೆ ನಾವು ದೇವರ ಭಕ್ತರನ್ನು ಒಮ್ಮೊಮ್ಮೆ ಹೊರಗಿನ ಅವರ ನೋಟಗಳಲ್ಲಿ ಸ್ವಲ್ಪ ಅಸುರ ರಾಕ್ಷಸಿಯ ಸ್ವಭಾವ ಕಂಡಂಗೆ ಕಾಣಿಸ್ತದೆ. ಒಳಗೆ ಅವರು ಭಗವದ್ಭಕ್ತರೇ ಇರ್ತಾರೆ. ಕೊನೆಗೆ ಅವನ ಭಗವದ್ಭಕ್ತ ನಿರ್ಣಯ ಹೇಗಾಯಿತು, ಕೊನೆಗೆ ಇಡೀ 5,000 ವರ್ಷಕ್ಕೂ ಭಗವಂತನ ಪೂಜೆ ಮಾಡಿದ ಶಭಾಸುರ. ಕೊನೆಗೆ ತನ್ನ ಸೋಲನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಶರಣಾಗುತ್ತಾನೆ. ಒಂದೊಂದು ಕಥೆಯಲ್ಲಿ ನಮಗೆ ಸಂದೇಶಗಳು ಬಹಳ ಸುಂದರವಾಗಿ ಅಡಕಾಗಿವೆ. ಹಾಗೆ ನಾವು ಮಹಾಶಕ್ತಿ ಎದುರಿಗೆ ನಮ್ಮ ಅಲ್ಪಶಕ್ತಿಯ ಸೋಲನ್ನು ಪ್ರಾಮಾಣಿಕ ಒಪ್ಪಿಕೊಂಡು ಶರಣಾಗತರಾಗಬೇಕು. ಜೀವನದಲ್ಲಿ ದೊಡ್ಡವರ ಎದುರಿಗೆ ಸಣ್ಣವರು ಜಿದ್ದು ಮಾಡ್ತಾರೆ, ಹಠ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ, ಮಾಡಬಾರದೋ ಯಾವುದೋ ಒಂದು ಕಾರಣ ಮಾಡಿರ್ತಾರೆ. ಕೊನೆಗೆ ಸೋಲನ್ನು ಒಪ್ಪಿಕೊಂಡು ಆ ಪರಮ ಶಕ್ತಿ ಎದುರಿಗೆ ನಾವು ತಲೆಬಾಗಿ ವಿನೀತರಾಗಬೇಕು. ಉನ್ಮತ್ತತನ, ಸೊಕ್ಕು, ಅಹಂಕಾರ, ಈರ್ಷೆ, ಸ್ಪರ್ಧೆ, ಅಸೂಯ ಇವು ಪುಂಡ ದೇಹಕ್ಕೆ ಬರುವುದು ಸಹಜ. ಆದರೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಬಿಡಲು ಪ್ರಯತ್ನವನ್ನೂ ಮಾಡಬೇಕು. ಒಮ್ಮೊಮ್ಮೆ ಅವುಗಳ ಆಕ್ರಮಣದಿಂದ ನಮ್ಮ ಸಾಧನವು ನಾಶ ಆಗ್ತಿರ್ತದೆ, ರಕ್ಷಿಸಿಕೊಳ್ಳಬೇಕು. ಆದರೂ ಕೂಡ ಕೊನೆಗೆ ಅವನ ಸಾತ್ವಿಕ ಪ್ರಕೃತಿ ಜೀವನಾಗಿದ್ದರೆ ಏನಾಗ್ತದೆ, ಅವನು ಮಾಡುವ ಅಸಾಧಾರಣವಾದಂಥ ಭಗವಂತನ ಸ್ಮರಣದಿಂದ, ಸೇವೆಯಿಂದ ಪರಮಾತ್ಮನೇ ಒಳಗೆ ನಿಂತು ಏನೋ ಒಂದು ರೂಪದಿಂದ ಹೊರಗೆ ನಿಂತು ಶಭಾಸುರನ ಒಟ್ಟಿಗೆ ದೇವರು ಯುದ್ಧ ಆಡಿದ. ಒಂದು ಒಳಗೆ ನಿಂತು ಅವನ ಸಾತ್ವಿಕ ಶಕ್ತಿಯನ್ನು ಪ್ರಬೋಧ ಮಾಡಿ ಕೊನೆಗೆ ಏನು ನಾಣ್ಯಮ್ಮೆ ಶರಣಾಗತಿ, ದೇವರನ್ನ ಬಿಟ್ಟು ಇನ್ನೊಂದು ವಸ್ತು ಯಾವುದು ಉತ್ತಮವಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ರಾಕ್ಷಸೀಯ ಪ್ರವೃತ್ತಿಗಳು
ಅವು ಎಣಿಕೆ ತಲೆ ಹಾಕ್ತಿರ್ತಾವಂತೆ. ವೃಷಭಾಚಲದ ಮಹಾತ್ಮ್ಯದಲ್ಲಿ ಅಂಥ ರಾಕ್ಷಸೀಯ ಪ್ರವೃತ್ತಿ ಉಳ್ಳವನು ಕೊನೆಗೆ ಏನಾದ ಸಾತ್ವಿಕ ಚೇತನನಾಗಿ ಭಗವಂತನಿಗೆ ಶರಣಾಗತನಾದ. ಹಾಗೆ ನಾವು ಜೀವನದಲ್ಲಿ ಆದದ್ದೆಲ್ಲ ಏನ್ರಿ ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅದಲ್ಲ, ಆದದ್ದಾಯ್ತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿದು ನಾವು ಉದ್ಧಾರ ಆಗಬೇಕು ಎಂದೂ ಕೂಡ ತನ್ನನ್ನು ತಾನು ಕೀಳರಿಮೆಯಿಂದ ನಾನು ಎಂದೂ ಅಂಥ ಉತ್ತಮ ತರಗತಿಯ ಭಕ್ತನಾಗಲಿಕ್ಕೆ ಶಕ್ಕಿಲ್ಲ ಅಂತ ನಿಮ್ಮನ್ನು ನೀವೇ ಹರಿದುಕೊಂಡು ನಿರಾಶರಾಗಿ ಡಿಪ್ರೆಷನ್ ಹೋಗಬೇಡಿ, ಉದ್ಧಾರ ಆಗ್ತೀರಿ ಇತ್ಯಾದಿ ಇತ್ಯಾದಿ ಸಂದೇಶಗಳನ್ನು ನಾವು ವೃಷಭಾಚಲದ ಮಹಾತ್ಮದಲ್ಲಿ ಕಾಣಬಹುದು. ತ್ರೇತಾಯುಗದಲ್ಲಿ ಅಂಜನಾದ್ರಿ ಕೂಡ ತಂದೆ ತಾಯಿಗಳು ಅಂಜನಾದೇವಿ ಮತ್ತು ಕೇಸರನಾಮಕ ವಾನರರು ಎಷ್ಟೋ ವರ್ಷ ಗುರುಗಳ ಮಾತಲ್ಲಿ ವಿಶ್ವಾಸ ಇಡಬೇಕು, ಗುರುಪದೇಶವನ್ನು ಪಡೆಯಬೇಕು, ಶುದ್ಧವಾದಂಥ ಆಚರಣಶೀಲರಾಗಬೇಕು, ಸ್ನಾನ ಸಂಧ್ಯಾ ಜಪಾತಪ ಅನುಷ್ಠಾನಗಳಿಂದ ವೈರಾಗ್ಯ ಸಂಪನ್ನರಾಗಬೇಕು. ಏನ್ರಿ ಸತಿಪತಿಗಳು ಇಬ್ಬರು ಎಷ್ಟೋ ವರ್ಷ ವೈಷ್ಣವ ವ್ರತಗಳನ್ನು ಆಚರಣೆ ಮಾಡಬೇಕು. ಇದೆಲ್ಲ ಮಾಡಿದ್ದೇ ಆದ್ರೆ ಏನಾಗ್ತದೆ ಹೇಳ್ರಿ, ಉತ್ತಮರಾದಂಥ ಶ್ರೇಷ್ಠ ವಿಷ್ಣು ಭಕ್ತರು ಪರಾಕ್ರಮಿಗಳ ಮಕ್ಕಳು ಹುಡ್ತಾರೆ. ಅಂದರೆ ಅತ್ಯುತ್ತಮ ಸಂತಾನಕ್ಕಾಗಿ ನಾವು ಏನು ಮಾಡಬೇಕು ಅಂತಲಿಕ್ಕೆ ಸತಿಪತಿಯರು ಅಂಜನಾ ಮತ್ತು ಕೇಸರಿ ಮಾಡಿದಂಗೆ ಮಾಡಬೇಕು. ಅಲ್ಲ, ಅವ್ರ ಯೋಗ್ಯತಾ ಭಾಳ ದೊಡ್ಡದು ಇರಲಿ, ನಮ್ಮ ಯೋಗ್ಯತಾ ಪ್ರಕಾರ ಆದರೂ ಸದ್ವೈಷ್ಣವ ಮಕ್ಕಳು ಒಳ್ಳೆಯ ಪರಾಕ್ರಮಿ ಮಕ್ಕಳು ಹುಟ್ಟಬೇಕಾದರೆ ಏನು ಮಾಡಬೇಕು ನಾವು? ಅದಕ್ಕೆ ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯಥೇವಯ ಗುಣಗಣಾಢ್ಯಮ ಪತ್ಯಮಾಪುಹು ಅಂತ ಆನಂದ ತೀರ್ಥ ಭಗವತ್ಪಾದರ ತಂದೆ ತಾಯಿಗಳು ಆನಂದ ತೀರ್ಥರಂಥ ಶ್ರೇಷ್ಠರಾದಂಥ ಮಕ್ಕಳನ್ನು ಪಡೆಯಬೇಕಾದರೆ ಷಡಬ್ಧ ಕಾಲಂ ಭೇಜೆ ಭುಜಂಗ ಶಯನಂ ಅನಂತೇಶ್ವರನ ಕಡೆಗೆ 12 ವರ್ಷ ಅಖಂಡವಾಗಿ ತುಂಬ ಊರಿಂದ ಆ ಕಾಲಕ್ಕೆ ಎಷ್ಟು ಊರಿತ್ತು, ಎಷ್ಟು ಭಯಾನಕ್ಕಿತ್ತು. ಅಲ್ಲಿಂದ ಬಂದು ಪರಿಪರಿಯಾದಂಥ ಸೇವೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಮಧ್ವಾಚಾದಂಥ ಶ್ರೇಷ್ಠ ಮಕ್ಕಳನ್ನು ಪಡೆದದ್ದು ನೀವು ಮಧ್ವದಲ್ಲಿ ಕೇಳ್ತೀರಿ. ಕರ್ದಮ ಋಷಿಗಳು ದೇವಹೂತಿ ಇವರಿಬ್ಬರು ಭೌತಿಕವಾದಂಥ ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡಿ ಅಖಂಡ ಸೇವೆ ಮಾಡಿದ್ದಕ್ಕಾಗಿ ಕಪಿಲ್ ನಾಮಕ ಪರಮಾತ್ಮ ಅದು ಪ್ರಕಟನಾದ. ಪರಾಶರ ಮತ್ತು ಸತ್ಯವತಿ ದೇವಿಯರು ಹಿಂದಿನ ಜನ್ಮದವಳ ಭಗವಂತ ನಮ್ಮ ಮಗನಾಗಬೇಕು ಅಂತ ಎಷ್ಟು ಕಷ್ಟಪಟ್ಟು ತಪಸ್ಸನ್ನು ಮಾಡಿದ್ರು, ಅದು ಈ ಜನ್ಮಗಳು ಫಲಿಸಿ. ಪಾಂಡುರಾಜ ಕುಂತಿ ದೇವಿಯರು ಬದರಿಕಾಶ್ರಮದ ಒಳಗೆ 16 ವರ್ಷದ ತನಕ ಅಖಂಡ ತಪಸ್ಸನ್ನು ಮಾಡಿ ಪಾಂಡವರಂಥ ಭಗವದ್ಭಕ್ತ ಮಕ್ಕಳನ್ನು ಪಡೆದು ನಾವು ಇನ್ನೂ ಅನೇಕ ಮಹಾನುಭಾವರ ಕಥೆಯನ್ನು ಕೇಳ್ತೇವೆ. ಈ ಶೇಷಾಚಲದಲ್ಲಿಯೂ ಅಂಜನಾಚಲದ ಮಹಾತ್ಮ್ಯದಲ್ಲಿಯೂ ವಾಯುದೇವರಂಥ ಶ್ರೇಷ್ಠ ಮಕ್ಕಳನ್ನು ಪಡೀಲಿಕ್ಕೆ ಅಂಜನಾದೇವಿ ಅವಳ ಹೆಸರು ಬಂತು ನೋಡ್ರಿ. ಆ ಭಗವದ್ಭಕ್ತರ ಹೆಸರು ಆ ಬೆಟ್ಟಕ್ಕೆ ಬಂದುಬಿಡ್ತು. ಹೀಗೆ ಭಾಳ ಮಂದಿ ತಾಯಿಯಂದರು ತಮ್ಮ ಮಕ್ಕಳನ್ನ ಹಡಿತಿರ್ತಾರೆ, ಎಲ್ಲದ ಹೆಸರು ಬರ್ತಿರಂಗಿಲ್ಲ, ಇವಳದೇ ಹೆಸರು ಯಾಕೆ ಬಂತು ಅಂತ ಕೇಳಿದರೆ ಶ್ರೇಷ್ಠ ಮಕ್ಕಳಿಗಾಗಿ ಅತ್ಯುತ್ತಮ ಶ್ರೇಣಿಯ ತಪಸ್ಸನ್ನು ಮಾಡಿದ್ದಕ್ಕಾಗಿ ಭಗವಂತ ಆ ಬೆಟ್ಟಕ್ಕೆ ಅವಳ ಹೆಸರು ಇಟ್ಬಿಟ್ಟು. ಇದರಿಂದ ಏನು ತೋರಿಸ್ಕೊಡ್ತದೆ ಹೇಳಿ ಇದರಿಂದ ಅಂತ ಕೇಳಿದರೆ, ವಿಷ್ಣು ಭಕ್ತರು ಭಗವದ್ಭಕ್ತರು ಹುಟ್ಟಬೇಕಾದರೆ ತಾಯಂದಿರು ಯಾವ ಪ್ರಕಾರದ ಯಾವ ಮಟ್ಟದ ತಪಸ್ಸನ್ನು ಮಾಡಬೇಕು. ಆ ಮಹಾತಾಯಿ ಅವಳ ಹೆಸರು ಪರಮಾತ್ಮ ಇಟ್ಟು ಬಿಟ್ಟಂತೆ ಅಂಜನಾದೇವಿ, ಅಂಜನಾ ಕಂಜರೋಚನ ಅಂತ ಹೇಳಿ. ಹೀಗೆ ಈ ಪರ್ವತಕ್ಕೇನೆ ಮುಂದೆ ಶೇಷಾಚಲ ಅಂತ ಹೆಸರು ಬರ್ತದೆ ದ್ವಾಪರ ಯುಗದೊಳಗೆ. ಅದಕ್ಕೂ ಒಂದು ಪ್ರಾಮಾಣಿಕವಾದಂಥ ಪೌರಾಣಿಕ ಆಖ್ಯಾಯಿಕೆ. ಹಿಂದಕ್ಕೆ ವೈಕುಂಠ ನಗರಕ್ಕೆ ವಾಯುದೇವರು ಪ್ರಯಾಣ ಮಾಡಿದರು. ವಾಯುದೇವರು ಯಾವಾಗಲೂ ಭಗವಂತ ನೋಡ್ತಾನೆ, ಹಿರಂ ಸತ್ತಂ ನಲಮತ್ತೆ. ವಿಶೇಷವಾಗಿ ವೈಕುಂಠಸ್ಥನಾದಂಥ ಪರಮಾತ್ಮನನ್ನು ಕಾಣಲು ವಾಯುದೇವರು ಹೋಗಿದ್ದಾರೆ. ಆಗ ಭಗವಂತ ಶೇಷದೇವರಿಗೆ ಆಜ್ಞಾ ಮಾಡ್ತಾನೆ, ಶೇಷ ನೀನು
ಆದಿಶೇಷಂ ಸಮಾದಿಶತು. ನಮ್ಮ ಬಾಗಲವನ್ನು ನೀ ಕಾಯಿ, ಮುಖ್ಯ ದ್ವಾರವನ್ನು. ಯದ್ಯಪಿ ಜಯ ವಿಜಯರಿರ್ತಾರೆ, ನೀವು ಆಗ ವಾಯುದೇವರು ಬರ್ತಾರಂತೆ. ಒಂದು ರೂಪದಿಂದ ವಾಯುದೇವರು ಭಗವಂತನ ಕವಾಟೋದ್ಘಾಟನೆ ವಿನಿಯೋಗ ಅಂತಂತೀವಲ್ಲ, ಇದೇ ಇರ್ತಾರೆ. ಭಗವಂತನ ಬಾಗಿಲ ಮುಂದೆ ಲಕ್ಷ್ಮೀದೇವಿ ವಾಯುದೇವರು ಎಲ್ಲ ಇದ್ದೇ ಇರ್ತಾರೆ ಮುಖ್ಯ. ಅದಕ್ಕೆ ನಾವು ವಾಯಾಹಿ ದರ್ಶತೆ ಮೇ ಸೋಮಾರಂಕೃತಾ ಅಂತೀವಿಲ್ಲ. ಆ ಕಾಲಕ್ಕೆ ಶೇಷದೇವರು ಅಲ್ಲಿದ್ದಾಗ ವಾಯುದೇವರು ಒಂದು ಅವ್ಯಕ್ತ ರೂಪದಾಗ ಇದ್ದೇ ಇದ್ದರು. ಏನು ವಿಶೇಷವಾಗಿ ಶೇಷದೇವರು ಏನು ಮಾಡಿದರು, ನಾನು ಬಾಗಿಲಕ್ಕೆ ಹಾಕೋದು ನಿಲ್ಲಬೇಕು ಅಂತಿದ್ದರು. ಅಲ್ಲಿ ಮಾರುತ ಪ್ರಾಣವಲ್ಲಭ ಅಕಸ್ಮಾತ್ ಕಾರಣಾತ್ ಪ್ರಾಪ್ತೋ ಭಗವದ್ ದರ್ಶನಾಯ ಚ. ಆ ಭಗವಂತನ ದರ್ಶನಕ್ಕಾಗಿ ಅಕಸ್ಮಾತ್ ಬಂದರು. ಅಕಸ್ಮಾತ್ ಅಂದ್ರೆ ಸಡನ್ಲಿ ಅಂತಂತಾರಲ್ಲ, ಇಲ್ಲ. ಅಲ್ಲಿ ಯದೃಚ್ಛಾ ಅಕಸ್ಮಾತ್ ಈ ಶಬ್ದಗಳಿಗೆ ಭಗವಂತನ ಇಚ್ಛಾ ಅಂತ ಅರ್ಥ. ಯದೃಚ್ಛಾಶ್ಚ ತದಿಚ್ಛ. ಹಾಗೆ ಭಗವಂತನ ವಿಶಿಷ್ಟ ಇಚ್ಛೆಯಿಂದಲೇ ಅವರು ಭಗವದ್ ದರ್ಶನಕ್ಕೆ ಅಲ್ಲಿ ಪ್ರಾಪ್ತರಾಗಿದ್ದಾರೆ. ಆಗ ಶೇಷದೇವರು ನಿಜವಾಗಿಯೂ ವಾಯುದೇವರ ಶಿಷ್ಯರು 40 ಕಲ್ಪದಿ ತಪವಗೈದು ಆದಿತ್ಯರೊಳ ಉತ್ತಮನೆನಿಸಿದ ಪುರುಷೋತ್ತಮನ ಪರ್ಯಂಕ ಐದಿದೆಯೋ ಮಹಾದೇವ ಅಂತ ಹೇಳಿದ್ದಾರೆ. ನೋಡ್ರಿ, ನಮಗೆ ಅನಿಷ್ಟ ಆಗುವುದಿದ್ದಾಗ ನಮ್ಮ ಮೊದಲೇದು ನಮ್ಮ ದೈತ್ಯರು ನಮ್ಮ ಮೈಂಡ್ ಅಟ್ಯಾಕ್ ಮಾಡ್ತಾರೆ. ತಿಳ್ಕೊಂಡು ನಮ್ಮೊಂದೇನಾದರೂ ಅನಿಷ್ಟ ಆಗುವುದು, ಸಾತ್ವಿಕರೇ ನಾವು, ಒಳ್ಳೆ ಸಾಧಕರೇ, ನಮ್ಮಿಂದ ಏನಾದರೂ ಅಪಾಯಗಳಾಗೋದಿತ್ತಂದರೆ ಅನಿಷ್ಟಗಳು, ಕಲಿ ಮೊದಲಾದ ದೈತ್ಯರು ದೇವತೆಗಳನ್ನು ಬಿಡಂಗಿಲ್ಲ. ಏನಾಯಿತು, ಕಲಿಯ ಆವೇಶದಿಂದ ಮುಂದೆ ಬಂದ ವಾಯುದೇವರು ತಮಗೆ ಉಪದೇಶ ಮಾಡಿದ ಗುರುಗಳು ಅವರು ಬಂದರು. ದ್ವಾರಂ ನಿರೋಧಯಾಮಾಸ ರುಕ್ಮದಂಡೇನ ಸರ್ಪರಾಟ್. ಬಂಗಾರದ ಬೆತ್ತವನ್ನು ಈಗ ಆಟ ಒಳಗದು ಬಿಟ್ಟ. ಒಳಗೆ ಯಾರೋ ಹೋಗಲಿಕ್ಕಿಲ್ಲ, ನಡೆ ಇಲ್ಲಿ ಒಳಗೆ ಯಾರೂ ಬಿಡಂಗಿಲ್ಲ. ದೇವರು ನನಗೆ ಸ್ಪೆಷಲ್ ಹೇಳಿದ್ದಾನೆ ಇವತ್ತು. ಆಗ ವಾಯುದೇವರಂದರು, ಕಿಮರ್ಥಂ ವೃದ್ಧಸೆ ಮೂರ್ಖ ಕಾರ್ಯಸ್ಯ ಮಹತೀತ್ಪರ. ಹೇ ಮೂರ್ಖ, ನನ್ನನ್ನು ಯಾಕೆ ತಿಳಿಲಿಕ್ಕಿದೆಯೋ? ನಾನು ಹೊರಗಿನವನೇನೋ, ನಾ ಮೇಲಿನ ಮೇಲೆ ಬಂದು ಹೋಗ್ತಕ್ಕಂಥವ, ನನ್ನನ್ನು ಮೂರ್ಖ ಅಂತ ಅನ್ನಬೇಕಾದ್ರೆ ಏನು ಹೇಳಿ? ಮೂರ್ಖ ಅಂದರೆ ಯಾರು ಸಹಜ ಪ್ರಕ್ರಿಯೆಯನ್ನು ಕೂಡ ತಿಳಿಲಾದೆ ಮಾತಾಡ್ತಾರೆ, ಅದು ಮೂರ್ಖ ಅಂತ. ಏನಪ್ಪ, ಎಲ್ಲೂ ಗೊತ್ತಿಲ್ಲದೆ ಇದ್ದ ವಿಷಯವನ್ನು ಅವ್ರು ತಿಳ್ಕೊಳ್ಳೋ ತಪ್ಪು ಮಾಡಿದರು. ನಿರಂತರವಾಗಿ ವಾಯುದೇವರಲ್ಲಿ ಬರೋದು ಹೋಗೋದು ಅದನ್ನೇ ಇದೆ. ರಾಮದೇವರು ಹನುಮಂತ ದೇವರಿಗೆ ವರ ಕೊಟ್ಟಿದ್ರಲ್ಲ, ನೀನು ಇದೇ ರೂಪದಿಂದ ನನ್ನ ವೈಕುಂಠಾದಿ ರೂಪಗಳನ್ನು ಅವಶ್ಯವಾಗಿ ನೋಡಬೇಕು. ಅದಂತೂ ಮೂಲ ರೂಪಕ್ಕೆ ಅದನ್ನೇ ಅದ. ಯದೀಂ ಉಪಹ್ವರತೆ ಸಾಧತೆ ಅಂತ ವೇದ ಹೇಳ್ತಾರೆ. ಆ ಭಗವಂತನ ಸನ್ನಿಧಿಯಲ್ಲಿ ವಾಯುದೇವರು ತಲೆಬಾಗಿ ಕ್ರೀಡಾರೂಪದಲ್ಲಿ ವಿಹಾರ ಮಾಡ್ತಿರ್ತಾರಂತೆ. ವಾಯುದೇವ ನಮಸ್ಕಾರ ಮಾಡ್ತಿರ್ತಾರೆ ಕ್ರೀಡೆಗಾಗಿ. ಅಂದರೆ ಭಗವಂತನನ್ನು ನೋಡಿ ಸೇವಾ ಮಾಡದೆ ಒಂದು ಕ್ರೀಡಾ ಆನಂದವಾಗಿ ಮಾಡ್ತಾರೆ ಅಂತ ಕ್ರೀಡಾ. ಇಂಥ ವಾಯುದೇವರನ್ನು ಅವನು ಲೆಕ್ಕಿಸದೆ ತಡೆದು ಬಿಟ್ಟಲ್ಲ. ಅವನು ಮೊದಲೇ ಬರೋದು ಮೂರ್ಖ. ದೊಡ್ಡವರಿಗೆ ಯಾರು ದೊಡ್ಡವರಂತೂ ಗೊತ್ತಿದ್ದರೂ ಕೂಡ ಆ ಕಾಲಕ್ಕೆ ವಿಸ್ಮೃತಿಯನ್ನು ತಾಳಿ ಇನ್ನು ಅಪಮಾನ ಮಾಡ್ತಾರೆ. ಅದು ಮೂರ್ಖರ ಲಕ್ಷಣ. ಏನ್ರಿ, ಯಾಕೋ ನಮಗೆ ಬೇಗನೆ ಹೋಗಬೇಕಾಗಿದೆ, ನಮಸ್ಕಾರ ಮಾಡಿ ಬಿಡು, ಹಾದಿ ಬಿಡು. ಶ್ರೇಷ್ಠರಂತಾರಂತ ಅಹಮಾಜ್ಞಾಧರೋ ವಿಷ್ಣು. ನೋಡ್ರಿ, ಕಲಿ ಪ್ರವೇಶ ಆದ ಕೂಡಲೇ ಮೊದಲೇದ್ದು ಮಹಾನುಭಾವರ ಒಟ್ಟಿಗೆ ಅಸಡ್ಡೆ ವ್ಯವಹಾರ ಮಾಡೋದು. ಇನ್ನು ಎರಡನೇದ್ದು ತಾವು ಮಾಡಿದ ಅಸಡ್ಡೆ ವ್ಯವಹಾರದ ಒಳ್ಳೆಯದು ಅಂತ ಹೇಳೋದು. ಅದನ್ನು ಡಿಫೆಂಡ್ ಅಂತ ಸಮರ್ಥನೆ ಮಾಡ್ಕೊಳ್ಳೋದು. ನಾನು ವಿಷ್ಣು ಪರಮಾತ್ಮನ ಆಜ್ಞಾಧಾರಕನಾಗಿದ್ದೇನೆ ಮುಖ್ಯವಾಗಿ. ಆದ ಕಾರಣ ನಾನು ಇನ್ನೊಂದು ತಡೆದಿದ್ದೇನೆ. ಮಾಗಚ್ಚ ಅಂತಹ ತತ್ವ, ಅದಕ್ಕೆ ನೀವು ಒಳಗೆ ಹೋಗಬೇಡ. ಅವನ ಮಾತು ಕೇಳಿ ಜಗತ್ಪ್ರಾಣ ಇದಮಬ್ರವಿ. ಜಗತ್ತಿಗೆ ಶೇಷದೇವರಿಗೂ ಶ್ವಾಸೋಚ್ಛ್ವಾಸವನ್ನು ಕೊಡ್ತಕ್ಕಂಥವ್ರು ವಾಯುದೇವರು. ಅವರಂತಾರಂತೆ,
ಜಯಶ್ಚ ವಿಜಯಶ್ಚೈವ ಹಿಂದಕ್ಕೆ ಮಹಾನುಭಾವರ ಬಂದಾಗ ತಡೆದದ್ದಕ್ಕಾಗಿ ಜಯ ವಿಜಯದ ಕಥೆ ಏನಾಯ್ತು ನನಗೆ ಗೊತ್ತದೋ ಇಲ್ಲ. ಇಲ್ಲಿ ಅಹಂಕಾರದ ಒತ್ತಡ ಮಾಡಬಾರ್ದಪ್ಪ. ಕುಂಭಕರ್ಣದ ಶಾನರಾದ್ರ ಮಂದವ ಹಿರಣ್ಯಕಶಿಪು ಹಿರಣ್ಯಾಕ್ಷ 3 ಜನ್ಮ ರಾವಣ ಕುಂಭಕರ್ಣ ವಿಶ್ವದಂತ ವಕ್ರಾದ ಇಂಥ ಉನ್ನತ ಸ್ಥಾನದೊಳಗಿದ್ದ ದೇವರ ಸೇವೆಯನ್ನು ಮಾಡೋ ಕಾಲಕ್ಕೆ ಅವರ ಅಹಂಕಾರದಿಂದ ಭರಿತರಾಗಿ ದೊಡ್ಡವರಿಗೆ ಅಪಮಾನ ಮಾಡೋದಕ್ಕೆ ಆಗಿದ್ದು ಇಷ್ಟಲ್ಲ. ನಿನಗೆ ಯಾಕೋ ಆ ಕಥೆ ಗೊತ್ತಿಲ್ಲ ನಿನಗೆ. ವಿಸ್ಮೃತಂ ತತ್ವಯ ಮೂರ್ಖ ದ್ವಾರಪತ್ಯೆ ನಿಯೋಜಿತೋ ಏನು. ಆದ್ದರಿಂದ ಅದು ಎಚ್ಚರಿಸ್ತಾರಂತ ಈಗ ಮಾಡಬಾರದು. ಈ ತಪ್ಪನ್ನು ಹಿಂದಕ್ಕೆ ಮಾಡಿದವ್ರಿಗೆ ಏನಾಗಿದೆ ತಿಳ್ಕೊ. ಒಮ್ಮೆ ನಾವು ತಪ್ಪು ಮಾಡೋ ಕಾಲಕ್ಕೆ ದೊಡ್ಡವರ ಮೇಲೆ ಆಕ್ರಮಣ ಮಾಡುವಾಗ ಅವ್ರು ತಿಳಿಸ್ತಾರೆ, ಸಂನ್ಯಾಸ ಮಾಡಬೇಡಪ್ಪ, ಹಂಗೆಲ್ಲ ಮಾಡಬಾರ್ದು. ಮತ್ತು ಅವೇನಂದ ಪ್ರಜ್ವಜಾಲ ವಿಷೋಳ್ಬಣ ಮತ್ತು ಶಿಟ್ಟಿ ಬಂದ. ಹೀಗೆ ಆಗೋದಿಲ್ಲ. ದೊಡ್ಡವರ ಹೇಳಿದ ಸ್ವಲ್ಪ ಒಳ್ಳೆ ಕಠಿಣ ಉಪದೇಶವು ಎಚ್ಚರಿಕೆಯು ಅವ್ರ ಅಪಮಾನ ತಿಳ್ಕೊಂಡ್ಬಿಡ್ತಾರೆ. ನನಗೆ ಹೇಳ್ತೀರಿ ಹಿಂಗೆ ನೀವು, ದೊಡ್ಡವ್ರು ಹೇಳ್ಕೊತಾರೆ. ಇಂಥ ಏಕಾದಶಿ ಅದನ್ನು ಊಟ ಮಾಡಿ ನನಗೇನು ಹೇಳ್ತಿದೆ, ಇಂಥ ಎಷ್ಟೋ ಏಕಾದಶಿ ಮಾಡಿನ ಹೋಗಿ ಅವ್ರಿಗೆ ತಿರುಗಿ ಅಂದ್ಬಿಡು ಅನ್ನಬಾರ್ದು. ಗರ್ಹಯನ್ವಚನೈ ಮುಖ್ಯ ಪ್ರಾಣದೇವರಿಗೆ ಬೇರ್ಕತ್ತಾನಂತ ವಾಯುದೇವರಿಗೆ. ಕಿಂ ಗರಿಷ್ಠ ವಚ ಪ್ರೋಕ್ತಂ ಜೀವನೇಚ್ಛಾ ವಿದ್ಯತೆ. ನೋಡಿ, ಯಾರು ಜಗತ್ ಪ್ರಾಣರಾಗ್ಯಾರ, ಜಗತ್ತಿಗೆ ಜೀವದಾನವನ್ನು ಮಾಡಲಿಕ್ಕಂತಾರೆ ಅಂಥವರಿಗೆ ಜೀವನೇಚ್ಛಾ ವಿದ್ಯತೆ. ನಿನಗೆ ಯಾಕೆ ಜೀವಂತಿರೋ ಇಚ್ಛೆ ಇಲ್ಲ ನಿನಗೆ? ಯಾವ ರೀತಿಯಾಗಿ ಯಥಾ ಭಾನುಗತಿ ಅಂದರೆ ಸ್ವಲ್ಪ ಕಣ್ಣ ಶಕ್ತಿ ಇಲ್ಲದೆ ದೃಷ್ಟಿ ಇಲ್ಲದೆ ಇದ್ದವರು ಸೂರ್ಯನ ಬರವನ್ನು ಸೂರ್ಯನ ಗತಿಯನ್ನು ಹೆಂಗೆ ನೋಡಂಗಿಲ್ಲವೋ ಮೋಹಿತರಾಗಿ ತತ್ಕಥಂ ನರವದ್ವಾಯೋ ವೃಥಾ ಗರ್ವಂ ಪ್ರಭಾಷಸೆ. ಅದರಂತೆ ನೀನು ಸಾಮಾನ್ಯ ಜನರಂತೆ ನನಗೆ ಬೈತಾ ಇದ್ದೀಯಾ? ಬೈಬೇಡ, ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ. ನಾವು ಹೇಳಿದ್ರಂತ ಎಂದೂ ಹೊಳ್ಕೊಂಡೇ ಇಲ್ಲ, ನೀನೇ ಎಲ್ಲಿಕತ್ತೀನಿ ಇಷ್ಟೇ. ನೋಡ್ರಿ ವಾಯುದೇವರೇ, ವಾಯೋ ಏಕೋಚಂದಾಗಂತ ಕೇಳೋ, ನಾ ಯಾರೋ ಶೇಷ, ಆದಿಶೇಷ, ಭಗವಂತನ ಪೂರ್ಣ ಹಾಸಿಯಾಗಿದ್ದೇನೆ. ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ ನಮತ್ಸಮ. ನನಗೆ ಸರಿ ಸಮಾನರಾದವರು ಯಾರೂ ಇಲ್ಲ ಅಂದ್ಬಿಟ್ಟು. ಅದು ಯಾರ ಮುಂದೆ ಹೇಳ್ಕೋಬೇಕು? ಅದನ್ನು ದೊಡ್ಡರ ಮುಂದೆ ಹೇಳ್ಬೇಕಾ? ಬಲದಲ್ಲಿ ಭಾಳ ಶ್ರೇಷ್ಠ ಅಂತೀವಿ, ಜ್ಞಾನದಲ್ಲಿ ಭಾಳ ಶ್ರೇಷ್ಠ ಅಂತ ಇಲ್ಲ. ಇಡೀ ಬ್ರಹ್ಮಾಂಡ ಪ್ರಳಯ ಆದಾಗ ಇಡೀ ಜಗತ್ತನ್ನು ಪರಮಾತ್ಮ ನುಗ್ಗಿ ನೀರು ಕುಡಿದಾಗ ಅಂಥ ಪ್ರಳಯ ಕಾಲದೊಳಗೂ ಪ್ರತಿಭಾತ ಪರಾಮರ ಯಾರು? ವಾಯುದೇವರು. ಅವರ ಬಾಲಕನೂ ಕೂಡ ಕುಂದಿಲ್ಲ ಭಗವಂತನ ವಿಚಾರದಿಂದ. ವೈರಾಗ್ಯದೊಳಗಂತರೂ ವಾಯುದೇವರನ್ನು ಮಿನಿಸವರೇ ಯಾರಿಲ್ಲ. ವಿಷ್ಣು ಭಕ್ತಿ ಒಳಗಂತರೂ ಪ್ರಸಿದ್ಧ ವಾಯುದೇವರು. ಇಷ್ಟೆಲ್ಲ ಶ್ರುತಿ ಶಾಸ್ತ್ರ ಪುರಾಣಗಳಿಂದ ಸಮ್ಮತವಾಗಿದ್ದರೂ ಶ್ರೇಷ್ಠತೆ ಸಾಮಾನ್ಯ ಗೊತ್ತಿದ್ದರೂ ಮರ್ತು ಹೋಗ್ತಾರೆ. ಯಾವುದು ವಾಯುದೇವರಲ್ಲಿ ಹಚ್ಚವನೋ ತಮ್ಮಲ್ಲೇ ಅಂತ ಹೇಳ್ಕೊಂಡು ನೋಡಿ. ಇದಕ್ಕೇನೆ ಭೇದ ಅಂತ, ದ್ವೈತ ಅಂತ. ಇದು ಕೆಟ್ಟ ದ್ವೈತ, ಇದು ಕೆಟ್ಟ ಭೇದ. ಅಂದರೆ ಇನ್ನೊಬ್ಬರಲ್ಲಿ ಇದ್ದ ಅತ್ಯುತ್ತಮ ಗುಣ ತಮ್ಮಲ್ಲಿ ಆರೋಪ ಮಾಡ್ಕೊಂಡ್ಬಿಡೋದು, ತಾವರು ಸಮಾನ ಅಥವಾ ಅದಕ್ಕಿಂತ ಉತ್ತಮ ಅಂತ ಅನ್ಕೊಳ್ಳೋದು. ಅದು ಬಿಟ್ಟರು. ಆದ್ದರಿಂದಲೇ ದೇವರ ಯಮಣನ ಸರ್ವದಾ ಅಂತಃಪುರವಾಸ ಪುತ್ರಾಣಾಂ ಅಧಿಕೋ ಹರೇ. ನನ್ನಲ್ಲಿ ಇಷ್ಟು ಒಳ್ಳೆಯ ಗುಣವಂತೆ ದೇವರ ಯಾವ ದೇವತೆಗಳಿಗೂ ಕೊಡದೇ ಇದ್ದಂಥ ಚಾನ್ಸ್ ಅದಲ್ಲ. ಅವನ ಅಂತಃಪುರದ ಬೆಡ್ರೂಮ್ ಒಳಗೆ ನಮಗೆ ಅವಕಾಶ ಕೊಟ್ಟ. ಅವನ ಬೆಡ್ಡೇನೇ ಆಗಿದೆ, ಅವನ ಹಾಸಿಗೆ ಆಗಿದೆ. ಇಷ್ಟು ಸಾಮೀಪ್ಯ ಯಾರು ಕೊಡ್ತಾರೆ? ದೇವರ ಇಷ್ಟು ಸಾಮೀಪ್ಯ, ಅವನ ಸ್ಪರ್ಶ, ಅವನ ದರ್ಶನ ಇಷ್ಟೆಲ್ಲ ಇರಲಿಕ್ಕೆ ಕಾರಣ ನನ್ನ ಬಲ, ನನ್ನ ಜ್ಞಾನ, ನನ್ನ ಐಶ್ವರ್ಯ, ನನ್ನ ವೈರಾಗ್ಯ ಇದೇ ಕಾರಣ. ಯಾಕೆ? ಅವನ ಎಲ್ಲ ಮಕ್ಕಳನ್ನು ನಾನು ಅಧಿಕ ಪುತ್ರಾಣಾಂ ಅಧಿಕೋ ಹರೇ. ಆದ ಕಾರಣ ನನ್ನಲ್ಲಿ ಇಲ್ಲಿ ದೇವರು ಯಾಕೆ ಇಟ್ಟಾನಂದ್ರೆ ಇಷ್ಟು ಒಳ್ಳೆಯ ಗುಣವಂತೆ ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಹಿತಾರ್ಥೇ ಜಗದೀಶಿತು ಸ್ಥಾಪಿತೋ ದ್ವಾರಪಾಲಕ, ನನ್ನನ್ನು ದ್ವಾರಪಾಲಕನಾಗಿ ಒಳಗಿಟ್ಟಿದ್ದ.
ಲಕ್ಷ್ಮೀ ನಾರಾಯಣೇನ ಅವರಿಬ್ಬರು ಇಟ್ಟಿದ್ದಾರೆ ಅಂದ್ಬಿಟ್ಟು ಒಳಗಂದ ನಾ ಯಾವಾಗಲೂ ಅಂತಃಪುರದಲ್ಲೇ ಇರ್ತಾನಂತ. ಈಗ ನಾನು ಹೊರಗೆ ದ್ವಾರಪಾಲಕನಾಗಿದ್ದೀನಿ ಅಂತ ಹೇಳ್ತಾ ಇದ್ದ. ಒಂದು ರೂಪದಿಂದ ಇಲ್ಲಿ, ಒಂದು ರೂಪದಿಂದ ಅಲ್ಲಿ ತಿಳ್ಕೋಬೇಕು. ಅವಾಗ ವಾಯುದೇವ ನಕ್ಕೋತ್ ಹೇಳಿದ್ರು, ಓಹೋ ನೀ ಶ್ರೇಷ್ಠ ಯಾಕ ಅಂತ ಕೇಳಿದರೆ, ದೇವರ ಸಾಮೀಪ್ಯದಲ್ಲಿ ಯಾವಾಗ ಸನ್ನಿಧಾನ ಅಂತಃಪುರದಾಗಿರ್ತಾನೋ ಶ್ರೇಷ್ಠತೆಯ ಹುಚ್ಚ. ಈಗ ದೊಡ್ಡವರ ಮನೆ ಒಳಗೆ ಬೆಕ್ಕು, ನಾಯಿ, ಆನೆ, ಕುದುರೆ, ಒಂಟಿ ಇರ್ತಾವ. ಬಿಡಾಲ ಅಂದೇನು ಬೆಕ್ಕು, ಅದು ಬೆಕ್ಕು ಯಾವಾಗಲೂ ಒಳಗೆ ಇರ್ತದೆ, ಅಡುಗೆ ಮನೆಯಾಗೆ ಇರ್ತದೆ. ಏನ್ರಿ ಬಯಸ್ತೋ ಸಮೋನಹಿ, ಅದರ ಹೊರಗೆ ಆನೆ ಕಟ್ಟಿರ್ತಾರೆ, ಶಿವಗಳು ಅದಕ್ಕಿಂತ ಹೊರಗೆ ಇರ್ತಾವೆ. ಹಾಗಾದರೆ ಬೆಕ್ಕು ಮತ್ತು ಆನೆಗಳಲ್ಲಿ ಶ್ರೇಷ್ಠ ಯಾವುದು? ಒಳಗಿರೋ ಬೆಕ್ಕು ಶ್ರೇಷ್ಠನಾ? ಇಲ್ಲ, ಹೊರಗಿರೋ ಆನೆನೇ ಶ್ರೇಷ್ಠ. ಶಯಾನಂ ರತ್ನ ಪರ್ಯಂಕೆ ರಾಜಾನಮಪಿ ಸೇವತೆ. ಆಮೇಲೆ ಇವರು ಇರ್ತಾರಲ್ಲ ಸೇವಕರು, ಹಾಸಿಗೆ ಸಂಬಂಧ ಅವರು ಕೂಡ ಹಾಸಿಗೆ ಮೇಲೆ ಕೂತಿರ್ತಾರೆ ಹಾಸಬೇಕಾದ್ರೆ. ರಾಜಾನಮಪಿ ಸೇವತೆ, ನೊಣ ಗಿಣ ಇತ್ಯಾದಿ ಅಲ್ಲೇ ಓಡಾಡ್ತಿರ್ತಾರೆ. ಕಶ್ಚಿದ್ಯುತ್ತೋ ನಿಯುಕ್ತಸ್ಥೋ ಪರ್ಯಂಕ ರೂಢವಾನ್ ಸ್ವಯಂ ಕಿಮಾದಿತ್ಯಂ ತಸ್ಯ ಶೇಷ ಪುತ್ರೇಗಾನ್ ನ್ಯೂನತಾವದ. ರಾಜ ಹೇಳ್ತಾನೆ, ನೀನು ನಂದೆಲ್ಲ ಹಾಸಿಗೆ ಸರಿ ಮಾಡಪ್ಪ, ಸರಿಯಾಗಿ ಅಲ್ಲಿ ಮೇಲೆ ಏರಿಯಿಂದ ಸರಿ ಮಾಡ್ತಾನೆ. ಅವಾಗ ರಾಜನಿಂದ ಅಜ್ಞಪ್ತನಾಗಿ ನಮ್ಮ ಹಾಸಿಗೆ ಮೇಲೆ ಏರಿ ಅದನ್ನು ತೊಳೆದು ಬಳದು ಸ್ವಚ್ಛ ಮಾಡಿ ಝಾಡಿಸಿ ಹಾಸೋ ಬೆಳ್ಯಾಕ ರಾಜನ ಪರ್ಯಂಕದಲ್ಲೇ ಇರ್ತಾನೆ. ಹಾಗಾದರೆ ಅವನು ಬಹಳ ಶ್ರೇಷ್ಠ. ಆದ್ದರಿಂದ ದೇವರ ಸಮೀಪದಲ್ಲಿ ಇದ್ದ ಕ್ಷಣವೇನೆ ಅವರು ಎಂದೆಂದು ಅದು ಒಂದೇ ಹೇತು ಅಲ್ಲ. ಮುಖ್ಯವಾಗಿ ಭಗವಂತನಿಗೆ ನಾವು ಅತ್ಯಂತ ಪ್ರಿಯರು ಅಂತ ಅನ್ನಬೇಕಾದರೆ ಏನು ಬೇಕು? ಪ್ರಿಯೋ ಹಿ ಜ್ಞಾನೋತ್ಯರ್ಥಂ ಅಹಂ ಸಜ ಮಮ ಪ್ರಿಯ. ನನಗೆ ಪರಮಾತ್ಮ ಜ್ಞಾನೀ ಪ್ರಿಯತಮೋ ತೋಮಿ. ಜ್ಞಾನಿಗಳು ನನಗೆ ಬಹಳ ಪ್ರಿಯ. ಇಂಥ ಸಜ್ಜನರೊಳಗೆ ಮಹಾಜ್ಞಾನಿಗಳ ಯಾರು? ಸರ್ವಜ್ಞರು ವಾಯುದೇವರು. ಶ್ರೇಷ್ಠರು ಹೇಳ್ಕೊಂಡಾರ, ಅವ್ರು ಹೇಳಬಾರ್ದು. ನಾ ಮಹಾಜ್ಞಾನಿ ಅಂತ ಶೇಷ ಹೇಳ್ಕೊಂಡ ಏನ್ರಿ, ತನ್ನನ್ನು ತಾನೇ ಹೇಳ್ಕೊಂಡ್ಬಿಟ್ಟ. ಅಲ್ಲ, ವೇದಗಳು ಹೇಳಬೇಕು. ಯಶ್ಯತ್ರಿ ನಿವೃತ್ತಾನಿ ವೇದವಚನೆ. ಶ್ರೀಮದಾಚಾರ್ಯರು 3 ಅವತಾರಗಳಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನರು ಅಂತ ವೇದಗಳಲ್ಲಿ ಹೇಳಿದ್ದನ್ನು ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ದೇವಶ್ಯ ವರ್ಗೋ ಹೇಳ್ಕೊಂಡಿದ್ದಾರೆ. ಶ್ರೇಷ್ಠರು ಏನು ಮಾಡಿದರು? ತಮ್ಮನ್ನು ತಾವೇ ಹೇಳ್ಕೊಂಡ್ಬಿಟ್ರು. ತಪ್ಪು. ಅದಕ್ಕಿಂತ ಶಿಕ್ಷಣ ಮಾಡ್ಕೊಂಡು ಜೀವನದಲ್ಲಿ ನಾವು ಎಂದೆಂದೂ ನಮ್ಮ ಮೌಲ್ಯವನ್ನು ನಾವೇ ಅಳೆದುಕೊಳ್ಳಬಾರದು. ನಮ್ಮ ಬಗ್ಗೆ ಇನ್ನೂರು ಉತ್ತಮರು ಹೇಳಬೇಕು. ನೋಡಿ, ವಾಯುದೇವರು ಅವ್ಯಾವ ಹೇಳಲೇ ಇಲ್ಲ. ಅವರು ಎಲ್ಲಿಯಾದರೂ ಹೇಳ್ಕೊಂಡಿದ್ದರೆ ಅದು ವೇದದಲ್ಲಿ ಹೇಳಿದ್ದನ್ನು ಹೇಳ್ತಾರೆ ಇಷ್ಟ. ಅದಕ್ಕೆ ಕಾರಣ ದೈವರು ಇದೆಲ್ಲ ವಿಚಾರ ನಡೆದಾಗ ವಾಯುದೇವರು ಅವನಿಗೆ ಹೇಳಿದರು, ತಮ್ಮ ನೀನು ಒಳಗಿದ್ದ ಕ್ಷಣವೇ ಬಹಳ ಪ್ರಿಯ ಅಂತ ತಿಳ್ಕೋಬೇಡ. ನೊಣ, ಬಿಡಾಲ, ಬೆಕ್ಕು, ಪರ್ಯಂಕದಲ್ಲಿ ಓಡಾಡ್ತಕ್ಕಂಥ ಹಾಸಿಗೆ ಶುದ್ಧ ಮಾಡುವ ಸೇವಕರು ಇರ್ತಾರೆ. ನೀ ಇರಬೇಕು ಒಳಗೆ, ಏನು ದೊಡ್ಡ ಅಂತ. ಇವರಿಬ್ಬರ ವಿವಾದವನ್ನು ಪರಮಾತ್ಮ ಕೇಳಿ ಲಕ್ಷ್ಮ್ಯಾ ನಿಬೋಧಿತ ಶ್ರೀಮಾನ್ ಉತ್ತಸ್ಥೋ ಗರುಡಧ್ವಜ. ಲಕ್ಷ್ಮೀದೇವಿ ನೋಡ್ರಿ ಹೊರಗಿನ ನಡೆದದ ಕೇಳ್ಕೊಂಬರಿ ಅಂತ ಹೇಳಿಬಿಟ್ರು. ಅವ ಲಕ್ಷ್ಮೀದೇವಿಯಿಂದ ಪರಮಾತ್ಮ ಕಸಪಟ್ಟಣ ಬರ್ತಾನಂತೆ. ಕಿಮರ್ಥಂ ಕ್ರೋಶ ಶೇಷ ಅಪಮಾನಕ್ಕೆ ಉತ್ತರ ಆಗುತ್ತೆ. ಶೇಷ, ಇಷ್ಟ್ಯಾಕೆ ಸುದ್ದಿ ಬಂದಿದ್ದೀವಿ, ಇಷ್ಟ್ಯಾಕೆ ಒದರಾಡ್ಲಿಕ್ಕತ್ತೀರಿ? ಒಳಗೆ ನನಗೆ ಕೇಳಿಸ್ಕೊತಾರೆ ಒದರಾಡೋದು ಚೆರಾಡೋದು. ಯಾರು ಬಂದಾರ? ದೇವರಿಗೆಲ್ಲ ಗೊತ್ತು, ಸರ್ವಜ್ಞ ಪರಮಾತ್ಮ, ಅವನಿಗೆಲ್ಲ ಗೊತ್ತಿತ್ತು. ಇತ್ಯುಕ್ತೋ ದೇವದೇವೇನ ಫಣಿರಾಜೋಭ್ಯಭಾಷತ. ನೋಡಿ, ಇಷ್ಟು ಹೇಳಿದಾಕ್ಷಣವೇನೆ ಪರಮಾತ್ಮ ಬಂದು ಕೂಡಲೇ ನಮಸ್ಕಾರ ಮಾಡಬೇಕಲ್ಲ, ಮಾಡಲಿಲ್ಲ. ಏಕ್ದಮ್ ಹೇಳಕತ್ತ. ಶೇಷೋವಾಚ, ಸ್ವಾಮಿ ಮಲಯಾಚಲ ಅಂತೆ, ಅಲ್ಲಿ ಒಬ್ಬತ್ತು ವಾಸ ಮಾಡ್ತಾನಂತೆ. ವಾಯು ಅಂತ ಅವನ ಹೆಸರಂತೆ. ಅತ್ಯಂತ ಗರ್ವಿ ಅವನು. ಅವಾಚ್ಯ ವಚನಂ ಚೌಕ್ತಂ. ಇವು ನನಗೆ ಅವಾಚ್ಯವಾಗಿರ್ತಕ್ಕಂಥ ಮಾತವನ್ನು ಆಡ್ತಾ ಇದ್ದಾನೆ. ಮಹಾ ದುರಭಿಮಾನಿ ಇದ್ದಾನೆ. ತಸ್ಮಿನ್ನೇವ ಹಿ ಕಾಲೇತು ಸಾಷ್ಟಾಂಗಂ. ನೋಡ್ರಿ, ಇಷ್ಟು ದೇವರ ಬಂದ ಕೂಡಲೇ ಸುಮ್ಮನೆ ನಿಂತುಕೊಂಡು ನಮಸ್ಕಾರ ಮಾಡಿ, ಸ್ವಾಮಿ ಏನಿಲ್ಲ ಅಂತಿರ್ತಾರೆ ದೊಡ್ಡವರು. ಇವೇ ಮಾಡ್ಲಿಕತ್ತ, ಅವನ ಬಗ್ಗೆ ತಕ್ಕ ಹೇಳ್ಕತ್ತ. ನಮಸ್ಕಾರ ಮಾಡಲಾರ್ದೆ ದೇವರಿಗೆ. ಪರಮಾತ್ಮಂದ
ಶೇಷದೇವರಿಗೆ ಕಲಿಪ್ರವೇಶ ಆಗಿದೆ ಈಗ ಅಂತ ಹೇಳಿ ನಿಂತುಬಿಟ್ಟದೇನೋ ಕೋತ ವಾಯುದೇವರು ನೋಡಿಬಿಟ್ರು ದೇವರನ್ನು. ತತ್ಕ್ಷಣ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ದೂರ ನಿಂತು ಕೈ ಮುಗಿ ಜೋಡಿಸ್ಕೊಂಡು ನಿಂತುಬಿಟ್ರು. ವಾಯುಸ್ತುಷ್ಟಾವ ಪುರುಷಂ ಪುರಾಣಂ ವೇದ ಗೋಚರಂ ನೋಡು, ವೇದಗಳಿಂದ ಗೋಚರನಾದಂಥ ವೇದವೇದ್ಯನಾದಂಥ ಭಗವಂತನನ್ನು ವಾಯುದೇವರು ಮುಗುಳನ್ನು ನಕ್ಕೋತ ಆ ಪರಮಾತ್ಮನಿಗೆ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಇತ್ಯಾದಿ ಮಂತ್ರಗಳಿಂದಲೋ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ಅಂತ ಅನೇಕ ವೇದಗಳಿಂದ ಪುರಾಣ ಸ್ತೋತ್ರಗಳಿಂದ ವಾಯುದೇವರು ಭಗವಂತನಿಗೆ ಸ್ತೋತ್ರ ಮಾಡ್ತಾ ಇದ್ದಾರಂತ ನೋಡ್ರಿ. ಅದಕ್ಕೆ ವೇದಗೋಚರಂ ಅಂದರು. ಅದೆಲ್ಲ ಅವ್ರೇನು ಸುದ್ದಿ ಹೇಳಿಲ್ಲ ಅವರು. ನಾನು ಹಿಂಗೆ ಬಂದ ಹಿಂಗೆ ಮಾಡ್ದ ಅವ್ರೇನು ಹೇಳಿಲ್ಲ. ಸರ್ವಜ್ಞ ಪರಮಾತ್ಮ ದೇವರ ಬಂದ ಕೂಡಲೇ ನಮಸ್ಕಾರ ಮಾಡೋದು ಮಹತ್ವ. ದೇವರು ಗುರುಗಳ ಬಂದಾಗ ಅದು ನಮ್ಮ ತಕ್ಕ ಹೇಳ್ಕೊಂಡು ನಿಂದಿರಬಾರ್ದು. ಸ್ವಾಮಿಗಳ ಗುರುಗಳ ಎದುರಿಗೆ ಏನೋ ಅವ್ರಿಗೆಲ್ಲ ಗೊತ್ತಿರ್ತದೆ. ದೇವರು ಆ ವಾಯುದೇವರ ವಿನಯ ನಯ ಅವರ ವಿದ್ವತ್ತ ಮುಖ್ಯವಾಗಿ ಅವರ ಮಾಡುವ ಸ್ತೋತ್ರಗಳಿಂದ ವೇದ ಸ್ತೋತ್ರಗಳಿಂದ ಸಂತುಷ್ಟನಾಗಿ ಏನೋ ತುಷ್ಟೋ ಬಭೂವನಪತೆ ವಾಯು ಅತ್ಯಂತ ಭಕ್ತಿಮಾನ್ ಅಹಂ ಸಮರ್ಥೋ ಭಗವನ್ ಬರೇ ಜ್ಞಾನಿ ಸತ್ಪ್ರಿಯೆ. ಆವಾಗ ಮತ್ತೆ ಪುನಃ ಶೇಷ ಇನ್ನು ದೇವರು ಬಂದ ಮೇಲೆ ಆದರೂ ಸುಮ್ ಕೊಡಬೇಕಿಲ್ಲೋ ಏನು ಹೇಳ್ಕೊಂಡ, ಹೇ ಪರಮಾತ್ಮ ನಾರಾಯಣ ನೀನೇ ಹೇಳು, ನಿನ್ನಗೆ ಅತ್ಯಂತ ಪ್ರಿಯರಾದರೂ ನಾನೇ ಶ್ರೇಷ್ಠದಲ್ಲ, ಏನಿಲ್ಲ ನಾನೇ ಮಹಾಸಮರ್ಥ, ಬಲದ ಒಳಗೆ ಜ್ಞಾನದ ಒಳಗೆ ನಿನ್ನ ಪ್ರೀತಿ ಪಾತ್ರತ್ವದಲ್ಲಿ ಮತ್ಸಮೋ ನಾಸ್ತಿ ಬೋರೋಗಿ, ನನ್ನ ಸಮಾನ ಯಾರೂ ಇಲ್ಲ. ಎಲ್ಲಿ ನಾಕೇವ ಬ್ರಹ್ಮಣೋಸ್ಮಹಿ ನೋಡಿ, ಸ್ವರ್ಗದಾಗಲಿ ಚತುರ್ಮುಖ ಬ್ರಹ್ಮಲೋಕ ಆಗಲಿ ಯಾರೂ ನನ್ನ ಸಮಾನ ಇಲ್ಲ. ಏನೋ ಜ್ಞಾನ ಭಕ್ತಿಯ ವೈರಾಗ್ಯ ಆದರೆ ನಿನ್ನ ಭಕ್ತರೊಳಗೆ ದೊಡ್ಡವರ ಎದುರಿಗೂ ಕೂಡ ತಪ್ಪಾಗಿದೆ. ಈಗ ಏನು ಮಾಡಿದ, ಜೀವೋತ್ತಮರಾದಂಥ ವಾಯುದೇವರ ಎದುರಿಗೆ ಸರ್ವೋತ್ತಮನಾದಂಥ ದೇವರ ಎದುರಿಗೆ ಶೇಷದೇವರು ಇಂಥ ಮಾತಾಡಿಬಿಟ್ರು. ಅದಕ್ಕೆ ಅಂದ್ಬಿಟ್ಟು ಸರೀಸೃಪ ಅಂದ್ಬಿಟ್ರು ಅವರು. ಸರೀಸೃಪ ಅಂದ್ರೆ ಹರಿದಾಡುವ ಹಾವ. ಇದು ಯಾವಾಗಲೂ ಪಶುಗಳ ಬುದ್ಧಿ ಇದು. ಪಶುತ್ವ ತೋರಿಸ್ಬಿಟ್ರು ಅವರು. ಶುತ್ವ ಸಂಪೂಜ್ಯ ಫಣಿನಂ ಮರಿಹಿ. ಪರಮಾತ್ಮ ಏನು ಮಾಡಿದ, ಅವನ ಮಾತನ್ನು ಕೂಡ ಸ್ವಲ್ಪ ಮನ್ನಿಸಿದ ಹಾಗೆ ಮಾಡಿ ನಾಟಕ ಮಾಡಿ ಅಂತಾನಂತ, ನೋಡಬಾ ಶೇಷ ನೀನು ಏನು ಹೇಳ್ತಾ ಇದ್ದೀನಿ ಸರಿ ಇರಬಹುದು, ಆದರೆ ಇದು ಕೇವಲ ಮಾತಿನಿಂದ ಯಾಕೆ ಮಾಡಬೇಕು, ಇದೇನಾಗಬೇಕು ಶಕ್ತಿ ಪರೀಕ್ಷಾನೇ ಆಗಬೇಕು. ಅತ್ರೇ ಉತ್ತರ ದಿಗ್ಭಾಗಿ, ಈ ವೈಕುಂಠದ ಉತ್ತರ ಭಾಗದಲ್ಲಿ ಪರಮಾತ್ಮ ಹೇಳ್ತಾನಂತ, ಪರ್ವತಂ ಮೇರುನಂದನಂ, ಆ ಮೇರು ಪರ್ವತ ನಂದನರು ಅಥವಾ ಇಲ್ಲಿ ಇದೇದಲ್ಲ, ನವಾನ್ ಭಗವಾನುವಾಚ ನವಾನ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ. ಏನೋ ಶೇಷ ಬರೇ ಬಾಯಿನೇ ಬಡಾಯಿ ಕಸ್ಕೊಂಡ್ರೆ ಉಪಯೋಗ ಇಲ್ಲ. ಒಂದು ನಿಜವಾದ ಪುರುಷಲ್ಲ. ಬರಾಬರಂ ಪರೀಕ್ಷಂತಿ ದೇವಾಶ್ಚಂದ್ರ ಪುರೋಗಮ. ನೀನು ಮಾಡಿಬಿಟ್ಟು ಈಗ ಇಲ್ಲಿಂತ ಬರೀ ವಾಯುದೇವ್ರಿಗೆ ಅಷ್ಟೇ ಚಾಲೆಂಜ್ ಮಾಡಿಲ್ಲ, ಇಂದ್ರಗ ರುದ್ರಗ ಬ್ರಹ್ಮದೇವರಿಗೂ ಚಾಲೆಂಜ್ ಮಾಡಿಬಿಟ್ಟು ನನ್ನ ಸಮಾನ ಯಾರೂ ಇಲ್ಲ ಅಂತ. ಈ ಬರಾಬರ ಪರೀಕ್ಷೆಯು ಬರೇ ಮಾತಿನಿಂದ ಬೇಡಪ್ಪ, ಕೃತಿಯಿಂದ ಆಗಲಿ ಅಂದಾಕ್ಷಣವೇನೆ ಏನು ಮಾಡಬೇಕು ಕೃತಿ. ನೋಡು, ಇದೇ ನಮ್ಮ ಈ ವೈಕುಂಠದಿಂದ ಉತ್ತರ ಭಾಗದಲ್ಲಿ ಮೇರು ಪರ್ವತ. ಆ ಮೇರು ಪರ್ವತದ ಮಗ ಆನಂದಾದ್ರಿ ಅಂತ. ಆನಂದಾದ್ರಿ ಆನಂದ ಪರ್ವತ ಅಂತ ಅದರ ಹೆಸರು. ಮೊದಲಿದ್ರು ಈ ವೆಂಕಟಗಿರಿ ಹೆಸರು ಆನಂದಗಿರಿ ಅಂತಿತ್ತು. ಅದನ್ನು ಸ್ವಕಾಯ ರಜ್ಜುನ ಬದ್ಧ, ನಿನ್ನ ವಿಶಾಲವಾಗಿರ್ತಕ್ಕಂಥ ಬಲಿಷ್ಠವಾದ ನಿನ್ನ ದೇಹದಿಂದ, ನಿನ್ನ ದೇಹ ಉದ್ದದಲ್ಲ, ಸ್ವಲ್ಪ ದೇಹ ಉದ್ದಿರ್ತದೆ, ಅದನ್ನು ಹಗ್ಗದಂತಿರೋ ನಿನ್ನ ದೇಹವನ್ನು ಚೆನ್ನಾಗಿ ಅದಕ್ಕೇನು ಮಾಡು, ನೀನು ಬಂಧಿಸಿ ಸುತ್ತಿ ನಿನ್ನ ಬಲವನ್ನು ತೋರಿಸು. ಅವ ಏನು ಮಾಡಲಿ, ನಿನ್ನಿಂದ ಸುತ್ತಲ್ಪಟ್ಟ ಪರ್ವತವನ್ನು ವಾಯುದೇವರು ಎತ್ತಬೇಕು ಅಂದರೆ ಅವರು ಶ್ರೇಷ್ಠ. ಎತ್ತಲಿಕ್ಕೆ ಆಗದೇ ಇದ್ದರೆ ನೀ ಶ್ರೇಷ್ಠ. ಈ ಪರೀಕ್ಷೆ ಆಗಿ ಹೋಗಿದೆ. ಋಷಿಕೇಶನ ಮಾತು ಕೇಳಿ ಹೃಷ್ಟಪುಷ್ಟಾಂಗ ವಿಭ್ರಮ, ಇದಕ್ಕೆ ಉತ್ತಮ ಚಾನ್ಸ್ ಅಂದ್ಬಿಟ್ಟು ನಾವು ಶೇಷ. ಇದು ನಾನು ಶ್ರೇಷ್ಠ, ನಾ ಭಾರಿ ಗರಿಷ್ಠ, ನಾನೇ ಬಲಿಷ್ಠ ಅಂತ ತೋರಿಸ್ಕೊಳ್ಳಿಕ್ಕಿದು ಒಳ್ಳೆ ಅವಕಾಶ ಬಂತು ಅಂತ ಹೇಳಿ ಬೇಗನೆ ಆನಂದ ಪರ್ವತಕ್ಕೆ ಹೋಗಿ ತನ್ನ
ಸಾವಿರಾರು ಕಿಲೋಮೀಟರ್ ಉದ್ದಿತ್ತಂತ ಅವನು ದೇಹ ಶೇಷದೇವರು. ಸಾಮಾನ್ಯ ಹಾವುಗಳು ಇರ್ತಾವಂತ ಎಷ್ಟೋ, ಇವನು ದೇವಾದಿದೇವ ತನ್ನ ಆ ವಿಶಾಲವಾದ ದೀರ್ಘ ರಜ್ಜು ಹಗ್ಗನಂತೆ ಇರೋ ತನ್ನ ದೇಹದಿಂದ ಏನು ಮಾಡಿದ, ಆನಂದಾದ್ರಿಯನ್ನು ಚೆನ್ನಾಗಿ ಸುತ್ತಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟು ಆವಾಗ ವಾಯುದೇವನಿಗೆ ಪರಮಾತ್ಮ ಸನ್ನೆ ಮಾಡಿದ. ಮತ್ತೆ ಅವರ ಪರಮಾತ್ಮನ ನಮಸ್ಕಾರವನ್ನು ಮಾಡಿ ಆಜ್ಞೆಯ ವಾಸುದೇವಶ್ಚ ದೇವಾನ ಪಶತಾಮಪಿ, ಆ ಭಗವಂತನ ಆಜ್ಞಾನ ಶಿರಸಾಧಾರಣ ಮಾಡಿ ಎಲ್ಲ ದೇವತೆಗಳು ಕಣ್ಣಿಂದ ನೋಡ್ತಾ ಇರೋ ಕಾಲಕ್ಕೆ ಆಕಾಶದಲ್ಲಿ ಕನಿಷ್ಠಾಂಗುಲಿ ಸಂಸ್ಪರ್ಶಾತ್ ಪರ್ವತೋ ಭೋಗಿ ಸಂಯುತ, ಆ ವಾಯುದೇವರು ವಾಯುದೇವರು ಒಂದು ಕಿರು ಬೆರಳಿನ ಸ್ಪರ್ಶ ಮಾಡಿದ್ರಂತೆ. ಇಷ್ಟೇ ಬಾಳೆನ ಮಾತಾಗಿದೆ, ಸ್ವಲ್ಪ ಮಾಡಿದರು. ವಾಯುದೇವರ ಕಿರು ಬೆರಳಿನ ಸ್ಪರ್ಶದಿಂದ ಪರ್ವತೋ ಭೋಗಿ ಸಂಯುತ, ಭಾರೀ ಇಡೀ ಬ್ರಹ್ಮಾಂಡವನ್ನೇ ಧಾರಣ ಮಾಡಿದವರು ಯಾರು ಹೇಳ್ರಿ? ಶೇಷದೇವರು. ಅದು ಅವರಿಗೆ ಆಧಾರ ವಾಯು ಕುರುಮಿದ್ದ, ಅದಕ್ಕೆ ಅವ್ರು ನಿಂತಾರೆ. ಅದು ಗೊತ್ತಿಲ್ಲ ಅವರಿಗೆ. ನಾನು ನಿಂತದ್ದು ವಾಯುದೇವರು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ರೂಪದಿಂದ ಶೇಷದೇವರು ಏನು ಮಾಡಿದರು, ಗಟ್ಟೆ ನಿಂತುಬಿಟ್ಟಿದ್ರು. ವಾಯುದೇವರ ಒಂದು ಸ್ವಲ್ಪ ಒಂದು ಕನಿಷ್ಠ ಬೆರಳಿನ ಸ್ಪರ್ಶದಿಂದ ಆ ಸರ್ಪ ಪರ್ವತ ಎರಡೂ ಗಾಳಿ ಒಳಗೆ ಹತ್ತಿ ಉಂಡಿರ್ತಲ್ಲ, ಹಳ್ಳಿ ಉಂಡಿ, ಅದು ಹಾರಾಡ್ದಂಗೆ ಪತಂಗ ಹಾರಾಡ್ದಂಗೆ ಹಾರಾಡಿ ದಕ್ಷಿಣ ಭಾಗಕ್ಕೆ ಬಂತು. ಮೇರುಸ್ತುಷ್ಟಾವ, ಅವಾಗ ಮೇರು ಪರ್ವತ ಭಗವಂತನಿಗೆ ಪ್ರಾರ್ಥನೆ ಮಾಡಿದ, ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಸಾಯತಾಂ ಸ್ವಾಮಿ, ಹೇ ಸ್ವಾಮಿ, ನನ್ನ ಬಾಲಕನಾದಂಥ ನನ್ನ ಮಗ ಇವ ಆನಂದ ಪರ್ವತ, ಆನಂದಾದ್ರಿ, ಅದು ರಕ್ಷಣೆ ಮಾಡಿ, ನಿಮ್ಮಿಬ್ಬರು ಜಗಳದಾಗ ನಮ್ಮ ಹುಡುಗ ಸಾಯಬಾರ್ದು, ಇವ ಮುಗಿತು. ಹೀಗಾಗಿ ಮೇರು ಪರ್ವತ ಮತ್ತು ಆ ಸಾಕ್ಷಾತ್ ಶೇಷದೇವ್ರಿಗೆ ಗೊತ್ತಾಯ್ತು. ಶೇಷದೇವರು ಅವ್ರಿಗೆ ಆಶ್ಚರ್ಯ ಆಯಿತು. ಇಡೀ ಬ್ರಹ್ಮಾಂಡವನ್ನೇ ಸಾಸ್ವಿ ಕಾಳ್ದಂಗೆ ಹೊತ್ತಿರ್ತಕ್ಕಂಥ ನನಗೆ ಇದು ಇಷ್ಟು ಹೆಂಗೆ ಹಗುರಾಗಿಬಿಟ್ಟು ನಾನಂತಂದ್ರೆ, ಹಗುರು ಯಾಕಾಯ್ತು ಹೇಳ್ರಿ, ದೊಡ್ಡವರ ಅನುಗ್ರಹವನ್ನು ಕಳ್ಕೊಂಡ್ಬಿಟ್ರೆ ಹೀಗೆ ಆಗೋದಿಲ್ಲ. ತತ್ಕ್ಷಣ ಏನಾಗೋಯ್ತು, ಶೇಷೇಣ ಗಿರಿಪುತ್ರೇಣ ಸ್ವರ್ಣಮುಖ್ಯ ತಟೋತ್ತರೆ, ದಯವಿಟ್ಟು ನಮಗೆ ಮಾಡಬೇಕು ಅಂದಾಕ್ಷಣ ಸ್ವರ್ಣಮುಖ ನದಿಯ ಉತ್ತರ ಭಾಗದೊಳಗೆ ತಟೋತ್ತರೆ ಸ್ಥಾಪಯಾಮಾಸ ರಾಜೇಂದ್ರ ಗಿರಿರಾಜಂ ಸಪನ್ನಗಂ, ಆ ಶೇಷದೇವರು ಸಹಿತವಾಗಿರ್ತಕ್ಕಂಥ ಪರ್ವತವನ್ನು ವಾಯುದೇವರು ಭಗವಂತನ ಆಜ್ಞೆಯಿಂದ ಇಲ್ಲಿ ಸ್ಥಾಪನಾ ಮಾಡಿದರು. ಆ ಸ್ವರ್ಣಮುಖ ನದಿಯ ಉತ್ತರ ಭಾಗದಲ್ಲಿ ಸ್ಥಾಪನಾ ಮಾಡಿದಾಗ ಶೇಷದೇವರು ಗಟ್ಟಿಯಾಗಿ ಅಂದರು, ಓಹೋ ನನಗೆಷ್ಟು ಅಜ್ಞಾನ ಇತ್ತು, ಶೇಷೋ ಗತಮದಹ ಪಶ್ಚಾತ್. ಶೇಷದೇವರಿಗೆಲ್ಲ ಸ್ವಕ್ಕೆ ಅಹಂಕಾರ ಇಳಿದು ಹೋಯ್ತು, ಒಂದು ಕ್ಷಣ ಇಳಿದು ಹೋಯ್ತು. ಉತ್ತಮ ವೈದ್ಯರಿಂದ ಔಷಧ ತೊಗೊಂಡಂಗೆ ಹಂಗೆ ನಮ್ಮದು ಭಾರೀ ಜ್ವರ ಹೆಂಗೆ ಸರ್ವ ತಿಳಿತಾ ನೋಡಿ. ಜ್ವರೋಮೇ ವ್ಯಪಗತಃ ಅಂತ ಸುಭಾಷ್ಕರ ಹೇಳಲ್ಲ. ಯದಾ ಕಿಂಚಿತ್ ಬುಧಜನ ಸಕಾಶಾದ ಅವಗತಂ ತದಾ ಮೂರ್ಖೋ ಸ್ಮೀತಿ ಜ್ವರ ಇವ ಮದೋಮೇ ವ್ಯಪಗತ. ಮಹಾನುಭಾವರ ಸಂಪರ್ಕದಿಂದ ಏನಾಗ್ತದ, ನಮಗೆ ಬಂದ ಗರ್ವೆಲ್ಲ ಹೋಗ್ತದೆ. ಏನು ಶೇಷದೇವ್ರ ಗರ್ವೆಲ್ಲ ಹೋಗ್ಬಿಡ್ತು. ಯಾಕೆ ಈಗ ವಾಯುದೇವರು ಅನುಗ್ರಹ ಮಾಡಿದ್ರು. ಕ್ಷಮಸ್ವ ಮಮದವ್ರು, ಹೇ ವಾಯುದೇವರೇ, ನನ್ನ ದೌರಾತ್ಮ್ಯ ಅಂದರೆ ದುಷ್ಟತನ ಮಾಡಿದ್ದೆ. ನಾನು ಎಷ್ಟು ದುಷ್ಟತನ ಮಾಡಿದ್ದೀನಿ, ಬಂದು ನಮಸ್ಕಾರ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ನನ್ನನ್ನು ನಾನು ಸಾಕಷ್ಟು ಬಣ್ಣಿಸಿಕೊಂಡೆ, ನಿಮಗೆ ಅಪಮಾನ ಮಾಡಿದೆ. ಅದರಿಂದೆಲ್ಲ ಅಜ್ಞಾನೇನಾಗತಂ ವಿಭೋ, ಬಹಳ ಮಹತ್ವದ. ಶೇಷದೇವರಿಗೂ ಇಷ್ಟು ಭಗವಂತನ ಸಮೀಪದಲ್ಲಿ ವಾಯುದೇವರ ಸಾಕ್ಷಾತ್ ಶಿಷ್ಯರಿಗೂ ಇದು ಹೆಂಗಂದ್ರೆ ಅಜ್ಞಾನೇನಾಗತಂ ವಿಭೋ, ಹೇ ಪರಮಾತ್ಮ, ನನಗೆ ಕಲಿಪ್ರವೇಶಿಸಿದಂಗಾಯಿತು. ಇದರಿಂದ ಏನು ಗೊತ್ತಾಗ್ತದೆ ಹೇಳ್ರಿ, ನಾವು ಯಾವಾಗಲೂ ಎಚ್ಚರಿಕೆಯಿಂದಿರಬೇಕು. ಎಷ್ಟೇ ದೊಡ್ಡವರಾಗಿರಲಿ, ಅಧಿಕಾರ ಅಂತಸ್ತುಗಳಿಂದಲೋ ವಿದ್ಯೆಯಿಂದಲೋ ಜ್ಞಾನದಿಂದಲೋ ಎಷ್ಟೇ ನಾವು ದೊಡ್ಡವರಾಗಿದ್ದರೂ ನಮ್ಮಲ್ಲಿ ಕಲಿಪ್ರವೇಶ ಆಗದೇ ಇದ್ದಂತೆ ನೋಡ್ಕೋಬೇಕು. ನಾವೇನು ತಿಳ್ಕೋಬೇಕಿಲ್ಲಿ, ಶೇಷದೇವರು ಇದು ಸಾಮಾನ್ಯ ತಿಳ್ಕೋಬಾರ್ದು. ವಾಯುದೇವರ ಎದುರಿಗೆ ಅವರು ಸಣ್ಣವರು ಹೊರತು ನಮ್ಮ ಎದುರಿಗೆ ಶೇಷದೇವರು ಅನಂತಪಟ್ಟು ಶ್ರೇಷ್ಠಾತಿ ಶ್ರೇಷ್ಠರು, ನಮ್ಯರು, ಯಾವಾಗಲೂ ಮಾನ್ಯರು. ಏನೋ ಒಂದು ಸ್ವಲ್ಪ ಒಂದು 5 ನಿಮಿಷ ಅದು ಬಂದಿತ್ತು, ಜ್ವರ ಬಂದಂಗೆ, ಅದು ಹೋಯಿತು. ನಮಗೆ ನಮ್ಮಂಗೆ ಆಯ್ತು, ಅವ್ರು ನಮ್ಮಂಗೆ ತಲೆ ಆಗ್ತದ.
ನಮಗೊಮ್ಮೆ ಕಲಿ ಪ್ರವೇಶ ಮಾಡಿ ಅಜ್ಞಾನ ಬಂತು ಅಂದರೆ ಹೋಗಂಗೇ ಇಲ್ಲ. ಯಾರು ಬಂದು ಏನು ಹೇಳಿದ್ರು ಹೋಗಂಗಿಲ್ಲ. ಎಂಥೆಂಥ ಜ್ಞಾನಿಗಳ ಬಂದಾಗ ಹೋಗ್ತದೆ, ಅದೊಂದು ಸಾತ್ವಿಕರಾಗಿದ್ದರೆ. ಇಲ್ಲಿ ಶ್ರೇಷ್ಠದೇವರಿಗೆ ಭಾಳ ಬೇಗನೆ ಹೋಯ್ತು. ಇದನ್ನು ಏನು ಪರಮಾತ್ಮ ತೋರಿಸಿಕೊಟ್ಟ, ಭಗವಂತನವನ ಉದ್ದೇಶ ಏನಿತ್ತು ಅಂತಂದ್ರೆ, ತಾರತಮ್ಯದ ಒಳಗೆ ಬಲದಲ್ಲಿ, ಜ್ಞಾನದಲ್ಲಿ, ಭಕ್ತಿಯಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ, ವಿಷ್ಣು ಪ್ರಯತ್ನದಲ್ಲಿ ಎಲ್ಲ ದೇವರಕ್ಕಿಂತಲೂ ಸಾಕ್ಷಾತ್ ಜೀವೋತ್ತಮರಾದ ವಾಯುದೇವರೇ ಶ್ರೇಷ್ಠರು, ಅನಂತರ ಶ್ರೇಷ್ಠದೇವರು ಹೊರತು ಶ್ರೇಷ್ಠದೇವರ ಅಲ್ಲ ಎಂಬ ವಾಯುಜೀವೋತ್ತಮತ್ವ ಸಿದ್ಧಾಂತ ಸ್ಥಾಪನೆ ಆಯಿತು. ಅದಕ್ಕಿಂತ ಅವರೇ ಅಂತ ನೋಡ್ರಿ, ಕ್ಷಮಸ್ವ ಮಮ ದೌರ್ಮಾತ್ಮ್ಯಂ, ನನ್ನ ದುಷ್ಟತನವನ್ನು ಕ್ಷಮಿಸಿರಿ. ನಿರ್ವೈರತ್ವತ್ ಪ್ರಸಾದಂಚ ಚಕಾರ ಮರುತಂಪತಿ. ವಾಯುದೇವರು ಏನು ಮಾಡಿದ್ರು ಅದಕ್ಕೆ? ಆಗಲಪ್ಪ, ಅವ್ರಿಗೇನೋ ಸಣ್ಣ ಹುಡುಗರು ತಪ್ಪು ಮಾಡ್ತಾವ, ದೊಡ್ಡವ್ರು ಏನಂತ ಹೇಳ್ತಾರೆ ಹೇಳ್ತಾರೆ, ಇಲ್ಲ ಆಗಲಿ ಈಗ ಆಗಬಾರ್ದಾಗಿತ್ತು, ಆಯಿತು, ಇನ್ನೊಮ್ಮೆ ಇದು ಮಾಡಬೇಡ ಅಂತ ಹೇಳಿ ಅನುಗ್ರಹ ಮಾಡಿ ಹೋಗಿಬಿಟ್ರು. ರಾಜನ್ ಶೇಷ ನಿಮಿತ್ತೇನ ಶೇಷಾಚಲವಿಮಂ ವಿದುಹು. ಆಗ ಪರಮಾತ್ಮ ವಿಚಾರ ಮಾಡಿದ, ಈ ಪರ್ವತಕ್ಕೆ ಹೆಸರು ಏನಿಡಬೇಕಂತ. ಶೇಷಾಚಲ ಅಂತಿಟ್ರು. ಮತ್ತು ನೀವು ಅನ್ಬೋದು, ಅಲ್ರಿ ಆಚಾರ್ಯ, ಯಾವ ಜಾಗದೊಳಗೆ ಯಾರು ಗೆದ್ದಿರ್ತಾರ ಅವ್ರಿಗೆ ಆ ಹೆಸರು ಬರಬೇಕು. ಈಗ ಶೇಷ ಸೋತಲ್ಲ, ಸೋತವ್ರ ಹೆಸರು ಹೆಂಗಿಡ್ತಾರೆ? ಇಲ್ಲ, ಶ್ರೇಷ್ಠದೇವರು ಸೋತರೂ ಕೂಡ ಅವ್ರು ಗೆದ್ದಂಗೆ ಅಂತ. ಏನು ಗೆದ್ದರು? ಅವರ ಕಲಿಯಿಂದ ಪಾರಾದರು. ಕಲಿ ಪ್ರವೇಶ ಅವರಿಗೆ ಹೋಯಿತು. ಶ್ರೇಷ್ಠದೇವರಿಗೆ ಕಲಿ ಪ್ರವೇಶ ಹೋಗಿ ವಾಯುದೇವರ ಭಕ್ತಿ ಹುಟ್ಟಿತು ಮತ್ತು ಅವರಿಗೆ. ಮತ್ತಿದು ಮೊದಲ ಅಂಜನಾ ಇದೋದಲ್ಲ, ವೃಷಭಾಚಲದೊಳಗೆ ವೃಷಭಾಸುರ ದೇವರ ಮುಂದೆ ಸೋತರೂ ಕೂಡ ಹೇಗೆ ದೇವರ ಭಕ್ತನಾಗಿ ಮೆರೆದ, ಹಾಗೆ ಇಲ್ಲಿಯೂ ಕೂಡ ಜೀವೋತ್ತಮರಾದಂಥ ವಾಯುದೇವರ ಎದುರಿಗೆ ತನ್ನ ಶಕ್ತಿ ಪರೀಕ್ಷೆ ಒಳಗೆ ಅವನು ಸೋತು, ಹೌದು ನಿಜ, ನಾವು ವಾಯುದೇವರಿಗಿಂತಲೂ ಬಹಳ ಚಿಕ್ಕವನು, ನಾವು ಅವರ ಶಿಷ್ಯ, ನಾನು ಜೀವೋತ್ತಮನಲ್ಲ ಅಂತ ಏನಾಯಿತು ಅವರಿಗೆ ತತ್ವಜ್ಞಾನ ಮೂಡಿತು ನೋಡಿ. ಜೀವನದೊಳಗೆ ತತ್ವಜ್ಞಾನದ ಪ್ರಕಾಶ ಶ್ರೇಷ್ಠದೇವರಿಗೆ ಆಯ್ತು. ಆ ಕಾಲ ವಾಯುದೇವರಿಗಂತೂ ಇದ್ದೇ ಇಲ್ಲ, ಪ್ರಶ್ನೆ ಇಲ್ಲ. ಹೋಗಿದ ತತ್ವಜ್ಞಾನ ತಿರುಗಿ ಮರುಕಳಿಸಿ ಬಂತು ಗುರುಪ್ರಸಾದದಿಂದ, ಹರಿಪ್ರಸಾದದಿಂದ. ಅದಕ್ಕೆ ಅವ್ರ ಹೆಸರಿಟ್ಟರು. ಇನ್ನೊಂದು ಕಾರಣ ಕೊಡ್ತಾರೆ ಅದಕ್ಕೆ, ನಾನು ಹಿಂದೆ ಹೇಳಿದ್ದೀನಿ. ಅದಕ್ಕೆ ಶೇಷದೇವರ ಹೆಸರು ಅದಕ್ಕೆ ಯಾಕೆ ಇಟ್ಟರು ಅವರ ಪ್ರಾರ್ಥನೆಯಿಂದ ಅಂತ ಕೇಳಿದರೆ, ಯಾರು ವಾಯುದೇವರ ಒಟ್ಟಿಗೆ ಈ ರೀತಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೋ, ವಾಯುದೇವರ ಸಿದ್ಧಾಂತದ ಬಗ್ಗೆ ಯಾರು ಸ್ಪರ್ಧೆಯನ್ನು ಮಾಡ್ತಾರೋ, ದೊಡ್ಡವರ ಒಟ್ಟಿಗೆ ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ ಯಾರು ವಿನಾಕಾರಣವಾಗಿ ಅಸೂಯ, ದ್ವೇಷ, ಮಾತ್ಸರ್ಯಗಳಿಂದ ವಿರುದ್ಧ ಹೋಗ್ತಾರೋ ಅವರ ಗತಿ ನನ್ನಂಗೆ ಆಗ್ತದೆ. ನಾ ಹೆಂಗೆ ಸೋತೆ, ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾರೆ, ನಾ ಹೆಂಗೆ ಸೋತು ದೊಡ್ಡವ್ರಿಗೆ ನನ್ನ ತಪ್ಪನ್ನು ಒಪ್ಪಿಕೊಂಡೋ ಇಲ್ಲ, ಕ್ಷಮಸ್ವ ಮಮ ದೌರ್ಯಾತ್ಮಂ ಅಂತ. ಹಾಗೆ ನೀವು ಏನು ಮಾಡಿರಿ, ಅಪ್ಪಿತಪ್ಪೇನಾದರೂ ದೊಡ್ಡವರ ಮುಂದೆ ಅಪರಾಧ ಮಾಡಿದ್ದರೆ ಏನು ಮಾಡಬೇಕಪ್ಪ? ತಮ್ಮ ಆ ಒಂದು ತಪ್ಪನ್ನು ಒಪ್ಪಿ ದೀರ್ಘ ದಂಡ ಪ್ರಣಾಮ ಮಾಡಿ ಅವ್ರು ಕ್ಷಮಿಸುವಂತ ಹೇಳ್ಕೋಬೇಕು. ಇತ್ಯಾದಿ ಸಿದ್ಧಾಂತಗಳ ಮಂದಿಗೆ ಗೊತ್ತಾಗದಂತೆ ಶೇಷದೇವರು ಏನು ಮಾಡಿದರು, ಭಗವಂತನಿಗೆ ಪ್ರಾರ್ಥಿಸಿ ಅದಕ್ಕೆ ತಮ್ಮ ಹೆಸರು ಬರಲಿ ಅಂತ ಮಾಡಿ, ಅದಕ್ಕೆ ಶೇಷಾಚಲ ಏನು ಈ ಒಂದೊಂದು ಇದು ಅಚಲ. ನಿನ್ನೆ ಅಚಲ ಅಂದ್ರೇನು? ಶೇಷಾಚಲದ ಸಂದೇಶ ಏನು ಹೇಳ್ರಿ? ಎಲ್ಲ ದೇವತೆಗಳಕ್ಕಿಂತಲೂ ವಾಯುದೇವರು ಭಗವದ್ಭಕ್ತರಲ್ಲಿ ಶ್ರೇಷ್ಠರು, ಲಕ್ಷ್ಮೀನಂತರ. ಈ ಬುದ್ಧಿ ಏನಾಗಬೇಕು, ಅಚಲವಾಗಬೇಕು. ಹೀಗೆ ವೃಷಭಾಚಲದಲ್ಲಿ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನವಾದರೆ, ಶೇಷಾಚಲ ಮತ್ತು ಅಂಜನಾಚಲದಿಂದ ವಾಯುಜೀವೋತ್ತಮತ್ವ ಸ್ಥಾಪನ ಆಯಿತು. ಈ ಎರಡೂ ತತ್ವಗಳು ನಮ್ಮಲ್ಲಿ ಅಚಲವಾಗಿರಬೇಕು ಅಂತ ಈ ಕಥೆಯಿಂದ ಬರತಕ್ಕಂಥ ಒಂದು ವಿಶಿಷ್ಟ ಸಂದೇಶವನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಬರೀ ಕೇವಲ ಕಥೆ ಕೇಳಷ್ಟೇ ಕೇಳಬಾರ್ದು, ಕಥೆಯಿಂದ ನಮಗೆ ಶುದ್ಧ ಜ್ಞಾನ ಬರಬೇಕು. ಏನು ಹೀಗೆ ಕಲಿಯುಗದೊಳಗೆ ಇದಕ್ಕೆ ವೆಂಕಟಾಚಲನ ಹೆಸರು ಯಾಕೆ ಬಂತು ಅಂತ ಹೇಳಲಿಕ್ಕೆ, ಸದಾನಂದೋವಾಚ ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ. ಏನಪ್ಪ, ಕಲಿಯುಗದಲ್ಲಿ ಇದಕ್ಕೆ ಹೆಸರು ಯಾಕೆ ಬಂತು ಅಂದರೆ, ಹಿಂದಕ್ಕೆ ಕಾಳಹಸ್ತಿ ಎಂಬ ನಗರದ ಒಳಗೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದ, ಪುರಂದರ. ಅವ ಸೋಮಯಾಗವನ್ನು ಮಾಡತಕ್ಕಂಥ ಮಹಾನುಭಾವ, ತಾನು ಹಿಡಿದ ವ್ರತವನ್ನು ಗಟ್ಟಿಯಾಗಿ ಮಾಡುವವ. ಏನ್ರಿ, ಅವನು ಭಾರೀ ವೇದಾಂತಾದಿ ಜ್ಞಾನದಲ್ಲಿ ಶುದ್ಧನಾಗಿದ್ದ.
ಅಂಥ ಬ್ರಾಹ್ಮಣನು ಎಷ್ಟೇ ದಿವಸ ಪರ್ಯಂತರ ಪರಮಾತ್ಮನ ಆರಾಧನೆ ಮಾಡಿದರೂ ಅವನಿಗೆ ಮಕ್ಕಳಿದ್ದಿದ್ದಿಲ್ಲ. ಆವಾಗ ದುಃಖವಾಯಿತು. ಭಗವಂತನಿಗೆ ಶರಣಾಗತನಾದಾಗ ದೇವರ ಅನುಗ್ರಹ ಮಾಡಿದ. ಆಗ ಅವನಿಗೆ ಒಬ್ಬ ಶ್ರೇಷ್ಠ ಮಗನೂ ಹುಟ್ಟಿದ. ಅವನಿಗೆ ಜಾತಕರ್ಮ ನಾಮ ಸಂಸ್ಕಾರಗಳನ್ನು ಮಾಡಿ ಮಾಧವ ಅಂತ ಹೆಸರಿಟ್ಟಂತೆ. ಯಾಕೆ? ಆ ಮಾಧವ ಭಗವಂತನ ವಿಶೇಷ ವಿಷ್ಣು ಪರಮಾತ್ಮ ಅನುಗ್ರಹದಿಂದ ಹುಟ್ಟಿದ್ದರಿಂದ ಅವನಿಗೆ ಮಾಧವ ಅಂತ ಹೆಸರಿಟ್ಟಿದ್ದಾನೆ. ಮಾಧವ ಶಬ್ದಕ್ಕೆ ಅರ್ಥ ಮಾಯಾಧವ ಮಾಧವ. ಲಕ್ಷ್ಮೀದೇವಿಗೆ ಪರಮಾತ್ಮ ಪತಿಯಾಗಿದ್ದಾನೆ. ಇವನೇ ಧವ ಅನ್ನಲಿಕ್ಕೆ ಪ್ರಮಾಣವೂ ಅದು. ಅದಗಳ ಮಾಧವ. ಇವನ ಬಿಟ್ಟು ಇನ್ನೊಬ್ಬ ಯಾರು ಧವ ಇಲ್ಲ. ಅದಕ್ಕೆ ಪ್ರಮಾಣದ ಏನು ಧವ. ಇಂಥ ವಿಪ್ರ ಸಂವತ್ಸರದೊಳಗೆ ಮಗನಿಗೆ ಹೆಸರಿಟ್ಟಿದ್ದಾನೆ. ಪುತ್ರನಿಗೆ ಸಕಾಲಕ್ಕೆ ಮದುವೆ ಮಾಡಿದ್ದಾನೆ. ಆ ಬಾಲಕನು ಕೂಡ ಚಂದ್ರನಂತೆ ಬೆಳೆದಿದ್ದಾನೆ. ವೇದಾಂಗ ತತ್ವಜ್ಞನಾಗಿದ್ದಾನೆ. ಸರ್ವಶಾಸ್ತ್ರ ವಿಶಾರದನಾಗಿದ್ದಾನೆ ಮಾಧವ. ಏನು ಭಾರೀ 20-21 ವರ್ಷ ಒಳಗೆ ಚತುಶಾಸ್ತ್ರ ಪಂಡಿತನಾಗಿ ಮೆರೆದ ಬಿಟ್ಟ. ಏನ್ರಿ? ಆಗ ಮಗನಿಗೆ ಸಕಾಲಕ್ಕೆ ವಿವಾಹ ಮಾಡಿದ್ದಾನೆ ತಂದೆ, ಪುರಂದರನೆಂಬುವಂಥ ತಂದೆ. ಚಂದ್ರಲೇಖಯ ರೇವಿ ಬಹುಕಾಲಂ ಸಮಾಧವ. ಚಂದ್ರಲೇಖ ಅಂತ ಅವಳ ಹೆಸರು. ಅವಳ ಒಟ್ಟಿಗೆ ದಾಂಪತ್ಯ ಜೀವನ ಸುಖವಾಗಿ ಮಾಡಿದ್ದಾನೆ. ಏನ್ರಿ? ಎಂಥ ಶುದ್ಧ ಬ್ರಾಹ್ಮಣರಲ್ಲಿ ಹುಟ್ಟಿ ಸಂಸ್ಕಾರಗಳನ್ನು ಪಡೆದು ವೇದಾಂತಾದಿ ಶಾಸ್ತ್ರ ಅಧ್ಯಯನ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ವೃತ ನಿಯಮ ಮಾಡ್ತಾ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಏನು ಮಾಡಿದ ಮಾಧವ? ಸ್ವರ್ಗಲೋಕದೊಳಗ ಪುಣ್ಯ ಜೀವಿಗಳು ಜೀವಿಸುವಂತೆ ಬಹುಕಾಲಂ ಸಮಾಧವ. ತನ್ನ ಮಧ್ಯ ವಯಸ್ಸು ಬರುವ ತನಕ ಭಾರೀ ಭೋಗವನ್ನು ಮಾಡಿದ. ಬರೀ ಭೋಗಲ್ಲ, ಪಂಚಯಜ್ಞ ಬರಹ. ಅವನು ಯಾವಾಗಿದ್ದ? ಪಂಚಯಜ್ಞ ಅಂತ. ಪಂಚಯಜ್ಞ ಅಂದ್ರೇನು? 5 ಯಜ್ಞಗಳು: ಭೂತಯಜ್ಞ, ದೈವಯಜ್ಞ, ಪಿತೃಯಜ್ಞ, ದೇವಯಜ್ಞ ಇತ್ಯಾದಿಗಳೆಲ್ಲ ಪಂಚಯಜ್ಞ ಅಂತಂತಾರೆ. ಅದನ್ನು ಅವ ಮಾಡ್ತಿದ್ದಂತ ಮಾಧವ. ನಿತ್ಯಂ ಪಂಚಾನನ ಸಮದ್ಯುತಿ. ಮಹಾದೇವರಂತೆ ಮುಖದ ಮೇಲೆ ಅದ್ಭುತವಾದಂಥ ತೇಜಸ್ಸು ಅಂತ. ತ್ರಿಸಪ್ತ ವರ್ಷಂ ರಾಜೇಂದ್ರ ದ್ವಿತೀಯ ಭಾಸ್ಕರ ಅಂತ ಹೇಳ್ತಾರಂತೆ. ಅವನು ಈ ಪ್ರಕಾರವಾಗಿ ಅನೇಕ ವರ್ಷಗಳ ಪರ್ಯಂತರವಾಗಿ ರಾಜ್ಯವನ್ನು ಆಳಿದ. ಇಪ್ಪತ್ತೊಂದು ವರ್ಷ ತನಕ ರಾಜ್ಯವನ್ನು ಇದು ಮಾಡಿದಂತೆ. ಏನೋ ತನ್ನ ಬ್ರಾಹ್ಮಣ್ಯ ಜೀವನವನ್ನು ಅತಿ ಸಫಲವಾಗಿ ಅವನ ಕಳೆದ. ಅವನ ಹೆಂಡತಿಯು ಕೂಡ ಪಾಂಡ್ಯ ದೇಶದ ಹೆಣ್ಮಗಳು, ಗಂಡನಿಗೆ ಬಹಳ ಪ್ರಿಯಳು. ಎಂಥ ಪತಿವ್ರತಾ ಸ್ತ್ರೀಗಳಂದವಳು. ಪತವು ಸುಪ್ತೆ ಸ್ವಯಂ ಶೇತೆ. ಶ್ರೇಷ್ಠ ಪತಿವ್ರತಾ ಸ್ತ್ರೀಯ ಲಕ್ಷಣದ ಗಂಡನಿಗಿಂತ ಮೊದಲು ಲಘು ಹೇಳಬೇಕು. ಲಘು ಎದ್ದು ಬರೀ ಖಾಲಿ ಕೂಡಬಾರ್ದು. ಮನೆಗಳನ್ನು ಸ್ವಚ್ಛ ಮಾಡಿ ಇದು ಮಾಡಿ ಪ್ರಾತಃ ಸ್ನಾನಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಪತಿ ಊಟ ಮಾಡಿದ ಮೇಲೆ ಊಟವನ್ನು ಮಾಡಬೇಕು. ಇಷ್ಟು ಪತಿಗೆ ಅನುಗುಣವಾಗಿ ಸತಿ ಇದ್ದಂತೆ. ಪತಿಯ ಮಾಡುವ ಧರ್ಮಕ್ಕೆ ಆಕೆ ಅತ್ಯಂತ ಸಹಾಯಕಳಾಗಿದ್ದಂತೆ. ಇಷ್ಟೆಲ್ಲ ಚಂದ ನಡೆದಿತ್ತ? ಬ್ರಾಹ್ಮಣ್ಯ ಚೆನ್ನಾಗಿ ನಡೆದಿತ್ತ? ಇನ್ನು ಮುಂದಿನ ಕೇಳ್ರಿ ನಾನು. ಅಂದರೆ ಸಾಧಕರಾದವರು ಎಷ್ಟು ಎಚ್ಚರಿಕೆಯಿಂದಿರಬೇಕು. ಇನ್ನೇನು ಅದೆಲ್ಲ ಪಾರಾಗಿಬಿಟ್ಟಿರೋ ಅಂತ ಅನ್ಬೇಡ್ರಿ. ಸಾಯೋ ತನಕ ಯಾರೂ ಪಾರಾಗಂಗಿಲ್ಲ. ನಮ್ಮ ದುಷ್ಟ ಕರ್ಮವಶಾತ್, ಪ್ರಾರಬ್ಧ ಕರ್ಮವಶಾತ್ ಎಂತೆಂಥ ಅನಾಹುತಗಳಾಗ್ತಾವೋ ಗೊತ್ತಿಲ್ಲ. ನಾವೇನು ಮಾಡಬೇಕು? ಎಚ್ಚರಿಕೆಯಿಂದಿರಬೇಕು. ಈತ ಒಂದು ಸಲ ಬ್ರಾಹ್ಮಣ ತಾನು ತನ್ನ ಹೆಂಡತಿಯ ಒಟ್ಟಿಗೆ ಕಾಮದಿಂದ ಮಧ್ಯಾಹ್ನದಲ್ಲೇ ಅವಳ ಒಟ್ಟಿಗೆ ರತಿಯನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿದ. ರಾಜಪುತ್ರೀಂ ಸಮಾಸಾಧ್ಯ ರಾಜನ್ ಕಾಮಾತುರೋದ್ವಿಜ. ಆವಾಗ ಅವಳು ಹೋಗಿ ಹೇಳ್ಕೊಂಡಂತ, ನನಗೆ ಮಧ್ಯಾಹ್ನ ಸೋದಿದ್ದರೂ ಕೂಡ ನಿನ್ನ ಒಟ್ಟಿಗೆ ಸಂಗ ಮಾಡ್ಕೊಂತ ಇಚ್ಛಾ ಇದೆ. ಆವಾಗ ಪತಿಯ ವಾಕ್ಯವನ್ನು ಕೇಳಿ ಅಂತಾಳಂತ, ಇಲ್ಲ, ಇದು ನೀವು ಮಹಾಬ್ರಾಹ್ಮಣರು, ನಿಮ್ಮನ್ನ ಏನು ಹೇಳಬೇಕು? ಅಸ್ಥಿ ಮಾಂಸ ಮಜ್ಜ ಮಲಮೂತ್ರಗಳಿಂದ ಕೂಡಿದ ಈ ದೇಹ ಇದು ಅನಿತ್ಯ, ಶಾಶ್ವತ. ಇದು ಕೇವಲ ಸಾಧನಕ್ಕೆ ಉಪಯೋಗ ಬೀಳಬೇಕು. ಪತಿಪತ್ನಿಯ ಸಮಾಗಮ ಸತ್ಪುತ್ರ ಉತ್ಪತ್ತಿಗೆ ಮಾತ್ರ ಹೊರತು
ನಿಷಿದ್ಧವಾದಂಥ ಭೋಗಕ್ಕೆ ಅಲ್ಲ. ತತ್ರಾಪಿ ದಿವಸ ಕ್ರೀಡಾಯಾಮ್, ಅದರೊಳಗೂ ಕೂಡ ಹಗಲಿನಲ್ಲಿ ಸತಿಪತಿಯರ ಕ್ರೀಡೆಗಳು ಶಾಸ್ತ್ರ ನಿಷಿದ್ಧವೇ ಆಗಿವೆ. ನಿಕೇತನೇ ಪಿತಾಮಾತ, ಅಲ್ಲ ಈ ದೊಡ್ಡ ಮನೆಯೊಳಗೆ ನೋಡ್ರಿ ಅಂಥ ಶ್ರೇಷ್ಠ ಇದು, ಅಗ್ನಿ ಉರಿತಾ ಇದೆ, ವೃದ್ಧ ತಂದೆ ತಾಯಿಗಳಿದ್ದಾರೆ, ಶ್ರೇಷ್ಠ ಯೋಗ್ಯ ಸ್ಥಿತಿ ಅಭ್ಯಾಗತರು ಬಂದಿರ್ತಾರೆ, ಭಗವಂತನ ಮಂದಿರವಿದೆ ಇದೆ. ಇಷ್ಟೆಲ್ಲ ಇದ್ದಾಗ ನಾವು ನಿಷಿದ್ಧವಾದಂತಹ ಕರ್ಮವನ್ನು ಮಾಡಬೇಕೇ ಮಾಡಬಾರ್ದು. ಪ್ರಭಾಕರ ಪ್ರಭಾಂ ಪಶ್ಯ, ಇನ್ನು ಹೊರಗೆ ಆ ಸೂರ್ಯನ ಕಿರಣಗಳನ್ನು ನೋಡಿ ಇದೆಲ್ಲ ನೋಡಿದರೂ ವಧೂವಚನಮಾಕರ್ಣ್ಯ ಮಾಧವೋ ವಾಕ್ಯಮಬ್ರವೀತ್. ತನ್ನ ಹೆಂಡತಿಯ ಮಾತನ್ನು ಕೇಳಿ ಮಾಧವ ಅಂತಾನಂತೆ, ಹೇ ಭಾಮಿನಿ, ಮಹಾಪಂಡಿತನಾಗಿರ್ತಕ್ಕಂಥ ನನಗೂ ಉಪದೇಶ ಮಾಡ್ಕೊತೀಯ ನೀನು? ಅಷ್ಟಿಗೆ ಧೈರ್ಯ ನಿನಗೆ? ಇಲ್ಲ. ಪತಿಗೆ ಬೇಕಾಗಿದೆ ಇಚ್ಛೆ ಪೂರ್ಣ ಮಾಡೇಬೇಕು, ನೀನು ಅವಶ್ಯವಾಗಿ ಬರಬೇಕು, ಹೊರಗೆ ಬಾ, ಒಂದು ಇದಕ್ಕೆ ಹೋಗೋಣಂತೆ, ವನಕ್ಕೆ ಹೋಗೋಣಂತೆ, ಆ ವನದಲ್ಲಿ ನಮ್ಮ ಇಚ್ಛಾ ಪೂರ್ಣ ಮಾಡೋಣಂತೆ, ನಡಿ ಅಂದಾಕ್ಷಣ ಆಗಲಿ ಅಂಥೇಳಿ ಭರ್ತಾರಂ ವಾಕ್ಯಮಬ್ರವೀತ್ ಗಚ್ಚಾಮಿ ಜಲಹೇತೋಸ್ತು, ನಾನು ನೀರು ತರ್ತಕ್ಕಂಥ ನೆವದಿಂದ ನಾನು ಹೊರಗೆ ಹೋಗ್ತೇನೆ, ನನ್ನ ಒಟ್ಟಿಗೆ ನೀನು ಬರಬಹುದು ಹಿಂದೆ ಅಂತ ಹೇಳಿದ್ಲು. ಆವಾಗ ಏನು ಮಾಡಿದ, ಆ ಹೆಂಡತಿಯ ಒಂದು ಹಿಂದೆ ಹೋಗಿದ್ದಾನಂತೆ. ಕುಶಾರ್ಥಂ, ಅಪ್ಪ ಅಮ್ಮ ಕೇಳಿದ್ರೆ ಯಾಕೆ ಹೊಟ್ಟು ನೀರು ತರಲಿಕ್ಕೆ ಅಂತ ಹೇಳ್ದ. ಇವ ದರ್ಭಾಗಿರ್ಭಾ ಬೇಕಲ್ಲ, ನಾನು ತರಲಿಕ್ಕೆ ಹೋಗ್ತೀನಿ, ಅರಣ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಅವರಿಬ್ಬರೂ ಕೂಡ ಅವ್ರು ಹೋದ್ರಂತೆ. ತಾಂ ಅನ್ಮಗಾತ್ ಮಾಧವೋಪಿ ವನಕೂಟಂ ಅಭಿದ್ರುತಂ, ಏನು ಸುಂದರವಾದಂಥ ಅರಣ್ಯ ವನ, ಅಲ್ಲಿ ಭಾರಿ ಭಾರಿ ಉತ್ತಮ ಗಿಡಗಳಿತ್ತು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಅಲ್ಲಿ ಕುಂಜಗಳಿತ್ತು. ಅಲ್ಲಿ ತನ್ನ ಹೆಂಡತಿಯ ಒಟ್ಟಿಗೆ ಹೋಗಿದ್ದಾನೆ. ಆವಾಗ ಸ್ವಲ್ಪ ಹೆಂಡತಿಗೆ ಹೇಳ್ದ, ಇಲ್ಲೇ ಸ್ವಲ್ಪ ನನ್ನನ್ನು ಕಾಯ್ತಾ ಇರು ಅಂತ ಹೇಳ್ದ. ಮುಂದೆ 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 ಹೋಗ್ತಾ ಇದ್ದಾನೆ. ಆ ಮುಂದೆ ಮುಂದೆ ಹೋದಾಗ ಒಬ್ಬ ಹೆಣ್ಮಗಳು ನೋಡಿಬಿಟ್ಟ. ಆ ಸುಂದರವಾದಂಥ ಉದ್ಯಾನದಲ್ಲಿ ಧವಲಾಂಬರ ಸಂಬದ್ಧ, ಅತೀ ಬೆಳ್ಳಗವಾಗತಕ್ಕಂಥ ಬಟ್ಟೆಯನ್ನು ಉಟ್ಟುಕೊಂಡ, ಬಂಗಾರದ ಮೇಖಲವನ್ನು ಹಾಕಿಕೊಂಡ, ಉತ್ತಮವಾದಂಥ ಕಣ್ಣು, ಮೂಗು, ಹುಬ್ಬು, ಹಣೆ ಇವತ್ತು ಕೂಡಿರ್ತಕ್ಕಂಥ ಅಂಥ ಅತಿ ಸುಂದರ ಒಂದು ಕನ್ಯೆಯನ್ನು ನೋಡಿಬಿಟ್ಟ. ಏನು ವಿಪ್ರಹ ಕುಂತಳ, ನೀಲಕುಂತಳ, ನೀಳವಾಗಿರ್ತಕ್ಕಂತಹ ಅತಿ ಮೃದುವಾದಂತಹ ಕೂದಲಗಳು. ಅವಳ ಹೆಸರು ಕುಂತಳ ಅಂತ ಹೆಸರು. ಸ್ನಿಗ್ಧ ಕಂಚುಕ ಉತ್ತಮವಾದಂತಹ ಕುಪ್ಪುಸವನ್ನು ತೊಟ್ಟಿರ್ತಕ್ಕಂಥವಳು, ಕೋಗಿಲದಂತೆ ಧ್ವನಿಯುಳ್ಳವಳು. ಅಂಜನಾಲಿಪ್ತನಯನಾಂ, ಕಾಡಿಗೆ ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ರು, ಮಂಜುಳವಾದಂತಹ ಸ್ವರವುಳ್ಳವಳು. ತನ್ನ ಕಾಲಿನಿಂದ ಏನೋ ಭೂಮಿಯನ್ನು ಬರಿತಾ ಇದ್ದಾಳೆ. ಆವಾಗ ಗಾಂ ಜಾನುಸ್ಥಿತ ಶಿರೋರುಹಾಂ, ತನ್ನ ಮೊಳಕಾಲ ಮೇಲೆ ಗದ್ದವನ್ನು ಇಟ್ಟು ಅವಳು ಏನೋ ವಿಚಾರ ಮಾಡ್ತಾ ಇದ್ದಾಳೆ. ಇಂಥ ಒಬ್ಬ ಹೆಣ್ಣು ಮಗಳನ್ನು ನೋಡಿದ ಯಾರೋ ಮಾಧವ ನೋಡಿಬಿಟ್ಟ. ಮೊದಲೇವ ಕಾಮಾತುರನಾಗಿದ್ದ. ಸ್ವಭಾರ್ಯ ಪ್ರತ್ಯವಾಚೇದಂ ಗಚ್ಚ ಪ್ರಾಣಪ್ರೇಗ್ರಹಂ. ಅವನಂದ, ಏನು ಸೌಂದರ್ಯ, ಇಂಥ ಸುಂದರ ಸ್ತ್ರೀ ಒಟ್ಟಿಗೆ ಸಮಾಗಮ ಮಾಡಬೇಕು ನಾನು. ಅದಕ್ಕೆ ತನ್ನ ಹೆಂಡತಿ ಕಡೆ ಬಂದು ಹೇಳ್ತಾನೆ, ನೋಡು ಪತ್ನಿಯೇ, ನೀ ಹೇಳಿದ್ದ ನಿಜ. ಅಲ್ಲ, ಮಧ್ಯಾಹ್ನ ಕಾಲದಲ್ಲಿ ರತಿ ಕ್ರೀಡೆ ನಿಷಿದ್ಧ ಮಾಡಿದ್ದಾರೆ. ಇಂಥ ಕಾಲಕ್ಕೆ ನಾನು ನಿನ್ನ ಕರೆದೇನಂತಂದ್ರೆ ಸುಮ್ಮನೆ ನಿನ್ನನ್ನು ಪರೀಕ್ಷಾ ಮಾಡಲಿಕ್ಕೆ ನಾ ಕರೆದೇ ಹೊರತು, ನನಗೆ ಗೊತ್ತುಂಟು ಈ ಸಂದರ್ಭದಲ್ಲಿ ಸತಿಪತಿಯರು ಪತ್ನಿಯರು ಕೂಡ ಏನು ಮಾಡಬಾರದು, ಯಾವರೇ ಸಮಾಗಮ ಮಾಡಬಾರದು. ನಿನ್ನ ಪರೀಕ್ಷಾ ಮಾಡಲಿಕ್ಕೆ ಕರೆದೈತೆ, ನೀ ಮನೆಗೆ ಹೋಗ್ಬಿಡಂದ್ಬಿಟ್ಟು. ಇಚ್ಛಾಮಿ ಪೂರ್ಣತಾಮ್ಯಾತ ತದ್ಭಕ್ತ್ಯ ಪರಿತೋಷಿತ. ಆವಾಗ ಅಂತೂ ನನ್ನ ಗಂಡಗೆ ಒಳ್ಳೆಯ ಬುದ್ಧಿ ಬಂತಲ್ಲ ಅಂತ ಪಾಪಕ್ಕೆ ಅಮಾಯಕಳಿದ್ದಳು. ಇನ್ನೊಂದು ಸ್ತ್ರೀ ಮೇಲೆ ಮೋಹಿತನಾಗಿದ್ದ ಇವಳಿಗೆ ಗೊತ್ತ, ಇವಳು ಮನೆಗೆ ಹೋಗ್ಬಿಟ್ಟು. ಆವಾಗ ಚಂದ್ರಲೇಖೋವಾಚ ಅಲಮುಕ್ತಂ ತಯಾ ಭದ್ರ ಗಚ್ಚಾಮಿ. ಆವಾಗ ಅವಳು ಹೋಗಿದ್ದಾಳೆ. ಯಾವಾಗ ಹೆಂಡತಿ ಹೋದದ್ದು ಪೂರ್ಣ ಖಾತ್ರಿ ಮಾಡಿಕೊಂಡು ಗತಾಯಾಂ ಸಪ್ಯ, ತನ್ನ ಹೆಂಡತಿ ಹೋದ ಮೇಲೆ ಅಲ್ಲಿ ಬಂದು ನೋಡು, ಆ ಒಬ್ಬ ಪರಸ್ತ್ರೀ ಕೂತಿದ್ದಲ್ಲ ಅಲ್ಲಿ ಬರ್ತಾನೆ. ಶನೈ ಜಗಾಮ ರಾಜೇಂದ್ರ, ಭಾಳ ಬೇಗನೆ ಹೋಗ್ತಾನೆ. ಸಾವಕಾಶವಾಗಿ ಹೋಗಿ ಸಮೀಪದಲ್ಲೇ ಹೋಗಿಬಿಟ್ಟ. ಏನು ಅವಳ ಮುಗ್ಧವಾಗಿರ್ತಕ್ಕಂಥ ರೂಪವನ್ನು ಕಂಡು ಏನು ವಾಕ್ಯಮೂಚೇತ ಮಾಧವಂ, ಆ ಕಾಲಕ್ಕೆ ಕುಂತಳಾದೇವಿ ಅಂತಾಳಂತ. ಹೇ ಮುನಿಶಾರ್ದೂಲ, ಮುನಿಶ್ರೇಷ್ಠ, ಸಮೀಪಕ್ಕೆ ಬರಬೇಡೋ. ಅವಳ ಮಾತನ್ನು ಕೇಳಿ ಮಾಧವ, ಕಾತ್ವಂ ಕಲ್ಯಾಣಿ, ಹೇ ಕಲ್ಯಾಣಿ, ನೀ ಯಾರು, ಯಾವ ಕುಲದಾಗ ಹುಟ್ಟಿದ್ದಿ ನೀನು, ಇಲ್ಲಿ ಯಾಕಿದ್ದೀರಿ, ನಿನ್ನ ರಾಷ್ಟ್ರ ಯಾವುದು, ನಿನ್ನ ದೇಶ ಯಾವುದು, ಇದೆಲ್ಲ ಕೇಳಿಕತ್ತ. ಕುಂತಲೋವಾಚ
ಕಿಮ್ಮಾಂ ಪೃಚ್ಛಸಿ ಪಾಪಿಷ್ಟಾಂ ಅಂತ್ಯಜಾತಿ ಕ್ರೋದ್ಭವಾಂ. ಹೇ ಪವಿತ್ರವಾದಂಥ ಬ್ರಾಹ್ಮಣನೇ, ನನ್ನ ಬಗ್ಗೆ ತಿಳ್ಕೊಂಡು ಏನು ಮಾಡ್ತಿದೆಯೋ, ನಾ ಅಂತ್ಯಜಲ ಕುಲದಲ್ಲಿ ಹುಟ್ಟಿದ್ದೇನೆ, ಅಂತ್ಯ ಜಾತಿಯಲ್ಲಿ ಇರತಕ್ಕಂಥ ಆಹಾರ ಸ್ವೀಕಾರ ಮಾಡ್ತೇನೆ. ನನ್ನ ಪ್ರತಿನಿತ್ಯ ಆಹಾರ ಮದ್ಯ ಮಾಂಸಾದಿಗಳು, ಮಧ್ಯ ದೇಶದಲ್ಲಿ ಹುಟ್ಟಿದ್ದೇನೆ. ಮತ್ತೆ ಕೇಳ್ತೀನಿ, ಹೋಗು, ನೀನು ವೇದಾಂತ ಜ್ಞಾನಿ ಕಾಣಿಸ್ತಿದೆ, ನಿನ್ನ ಮುಖ ನೋಡಿದರೆ ಅಗ್ನಿ ಕಣ್ಣಂಗೆ ಕಾಣಿಸ್ತದೆ. ಅಂಥ ಶುದ್ಧವಾದಂಥ ವ್ರತಾಚರಣೆಗಳನ್ನು ಮಾಡಿ ಎಂದೂ ಕೆಟ್ಟ ಕೆಲಸವನ್ನೇ ಮಾಡದೇ ಇದ್ದಂಥ ನೀನು ಇಲ್ಲಿ ಯಾಕೆ ಬಂದಿಯೋ? ನಾನು ನೋಡಬಾರ್ದ ನೀನು? ಮಾಂ ಸ್ಪಷ್ಟಂ ಕ್ರೀಡನಾರ್ಥವ, ನಮ್ಮಂಥ ಪತಿತ ಹೆಣ್ಮಕ್ಕಳನ್ನು ನೀವು ನೋಡೇಬಾರದು. ನಾನು ಹುಟ್ಟುವುದಕ್ಕೆ ದೊರೆ ಹೊಡಿತು. ಜ್ವಲಂತೀಂ ತಾಂ ಸಮಾಲೋಕ್ಯ, ಅವಳು ಸೃಷ್ಟಿಗೆ ಬಂದಂತೆ ಇದ್ದದ್ದನ್ನು ನೋಡಿ ಮಾಧವ ಅಂತಾನಂತ. ಮಾಧವೋವಾಚ ಪೃಥಾ ನಾರಾಯಣ ಜಾತೋ ಬ್ರಹ್ಮಾಲೋಕ ಪಿತಾಮಹ. ನೋಡ್ರಿ, ಮನುಷ್ಯರಿಗೆ ಸಂಘ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಪಿ ಜಾಯತೆ. ಅವನಿಗೇನಾಯಿತು? ಮೊದಲು ಕೆಟ್ಟ ಕಾಮ ಹುಡ್ತು, ಕಾಮದಿಂದ ಸಿಟ್ಟು ಹುಡ್ತದ. ಅವನು ಸಿಟ್ಟು ಯಾರ ಮೇಲೆ ಹುಡ್ತು ಅಂತ ಕೇಳಿದರೆ ಬ್ರಹ್ಮದೇವನ ಸಿಟ್ಟು ಬಂತಂತ. ಈ ಬ್ರಹ್ಮದೇವರು ನಾರಾಯಣ ದೇವರಿಂದ ಹುಟ್ಟಾರಂತ ವೇದನಾಗ ಹೇಳ್ತಾರೆ, ವ್ಯರ್ಥ ಹುಟ್ಟಿದಾಗ. ಯಾಕೆ? 4 ತಲೆ ಇಟ್ಕೊಂಡು ಅವ್ರಿಗೆ ಬುದ್ಧಿನೇ ಇಲ್ಲ. ಅವ್ರು 4 ತಲೆಯಿಂದ 8 ಕಣ್ಣು ಬೇಕಲ್ಲ. 8 ಕಣ್ಣುಗಳಿದ್ದರೂ ಕೂಡ ಬ್ರಹ್ಮದೇವರಿಗೆ ಸರಿಯಾದ ದೃಷ್ಟಿನೇ ಇಲ್ಲ. ಯಾಕಿಲ್ರಿ? ಏನಾಗಿದೆ ಅಂತ ಕೇಳಿದ್ರೆ, ವೃಥಾ ಸಂಜನಯಾಮಾಸ ವನಿತಾಂ ಮನಹೇತವೇ. ಅಯ್ಯೋ, ಇಂಥ ಸುಂದರ ಸ್ತ್ರೀಗಳನ್ನು ನಾವೇನು ಮಾಡಿದ? ಅವನು ಉತ್ತಮ ಜಾತಿಯಲ್ಲಿ ಹುಟ್ಟಿಸೋದು ಬಿಟ್ಟು ಅತ್ಯಂತ ಕೀಳು ಜಾತಿಯಲ್ಲಿ ಹುಟ್ಟಿಸಿದ್ದಾನೆ. ತಥಾಪಿ ಮಮೋದ್ದಿಸ್ತಂ. ಅವನಿಗೆ ಯಾರನ್ನೇನು ಹುಟ್ಟಿಸ್ಬೇಕು ಗೊತ್ತಿಲ್ಲಲ್ಲ. ನೋಡಿ ಏನಾಯ್ತು ಈಗ? ಒಂದೊಂದೇ ನೋಡ್ಕೊಡ್ರಿ, ಮನುಷ್ಯನ ಅಧಪ್ಪತನೆ ಹೆಂಗಾಗ್ತಿರ್ತದೆ. ಯಾವುದೋ ಕೆಟ್ಟ ಕರ್ಮವಶಾತ್ ಕೆಟ್ಟ ಬುದ್ಧಿ ಹುಡ್ತದೆ, ಕಾಮ ಹುಡ್ತದೆ. ಆ ಕಾಮ ತೀರಿಸಿಕೊಳ್ಳಲು ಯಾರಾದರೂ ಅಡ್ಡಿ ಬಂದರೆ, ಜಾತಿ ಕುಲ ಅಡ್ಡಿಗಳು ಬಂದು ಅಂದರೆ ಅದನ್ನೇ ಬೈದು ಬಿಡ್ತಾನೆ. ಆ ದೊಡ್ಡ ವ್ಯಕ್ತಿಗಳನ್ನೇ ಬೈತಾನೆ, ದೇವತೆಗಳನ್ನೇ ಬೈದು ಬಿಡ್ತಾನಂತೆ. ಹಾಗೆ ಬೈದು ಬಿಟ್ಟ. ಆದರೆ ಅವೇನಂದ? ಬ್ರಹ್ಮ ನಿನ್ನನ್ನು ಹೀನ ಜಾತಿಯಲ್ಲಿ ಹುಟ್ಟಿಸಿ ತಪ್ಪಾಡ್ಯಾನಂತ, ನಾ ತಪ್ಪಾಡಂಗಿಲ್ಲ ಅಂದ್ಬಿಟ್ಟು ಹುಟ್ಟಿಸ್ಕೊಳ್ಳ. ಯಾಕೆ ಹೇಳ್ರಿ? ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ. ಈಗ ಉತ್ತಮವಾದಂಥ ಭಾರೀ ಹೊಳಪು ಬೆಳಕವನ್ನು ಕೊಡ್ತಾರೆ ರತ್ನಗಳಿರ್ತಾವೆ, ವಜ್ರ ಮಾಣಿಕ್ಯ ಒಳ್ಳೆ ರತ್ನಗಳಿರ್ತಾವೆ. ರತ್ನ ಎಲ್ಲಿ ಹುಡ್ತಾವೆ ಹೇಳ್ರಿ? ಲವಣೋದಕ್ಕೆ, ಉಪ್ಪಿನ ಸಮುದ್ರೊಳಗೆ ಹುಡ್ತಾವೆ. ಸಮುದ್ರ ಉಪ್ಪದ ಅಂತ ತಿಳ್ಕೊಂಡು ಏನ್ರಿ ಆ ರತ್ನಗಳನ್ನು ಯಾರು ತಗೊಂಡು ಬಿಡ್ತಾರೆ ಅಂದೆ? ತಗೋತಾರೋ ಇಲ್ಲ. ಹಾಗೆ ಇವಳ ಕುಲ ಉಪ್ಪು ಇದ್ದರು ಅಂದರೆ ಅತ್ಯಂತ ಹೀನವಾಗಿದ್ದರೂ ಕೂಡ ರತ್ನದಂತೆ ಇರತಕ್ಕಂಥ ಶ್ರೀರತ್ನಂ ರತ್ನಮೇವಶ. ಅದಕ್ಕೆ ತಸ್ಮಾದಹಂ ಸ್ವರೂಪತ್ವ. ಆದ ಕಾರಣ ನಾನು ಈ ತಿಳುವಳಿಕೆಯನ್ನು ಮಾಡಿಕೊಂಡೇ ನಿನ್ನಲ್ಲಿ ಭೋಗವನ್ನು ಮಾಡಿಬಿಡ್ತೇನೆ. ಇಲ್ಲದೇ ಇದ್ದರೆ ನರಕಕ್ಕೆ ಹೋದರೂ ಅಡ್ಡಿ ಇಲ್ಲ, ನಿನ್ನನ್ನು ನಾನು ಭೋಗ ಮಾಡಲಾರದೆ ಬಿಡಂಗಿಲ್ಲ. ಅವಳಂತಾಳಂತೆ. ಇಷ್ಟೆಲ್ಲ ನೋಡಿ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ. ದೊಡ್ಡವರನ್ನು ಬೈದು ಬಿಟ್ಟ ಅವ, ಬ್ರಹ್ಮದೇವರನ್ನು ಬೈದು ಬಿಟ್ಟ. ಸಮೋಹವಂತವನಿಗೆ. ನಾನು ಬ್ರಾಹ್ಮಣ, ಯೋಗ್ಯ, ಪಂಡಿತರ ಮಗ, ಪ್ರತಿ ಸಂಧ್ಯಾನ ಮಾಡವ, ಯಜ್ಞವನ್ನು ಮಾಡುವ, ಶಾಸ್ತ್ರ ಪಾಠ ಹೇಳವ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡವ, ಇನ್ನೊಬ್ಬರಿಗೆ ಹೀಗೆ ಮಾಡಬಾರದು ಅಂತ ಉಪದೇಶ ಮಾಡುವ. ಇದೆಲ್ಲ ಸಮೂಹ ಮರ್ತೋಗಿ. ಆದ ಕಾರಣ ಅವನೇನು ಮಾಡಿಬಿಟ್ಲು? ಸ್ತ್ರೀಯಳು ದಿಗ್ದೇವತಾಯಷ್ಟ ಗಣಾಧಿನಾಥೋ, ಆಕೆ ಹತ್ತು ಬಿಟ್ಲಂತೆ. ಅಯ್ಯೋ, ಯಾವ ಸಲವಾಗಿ ಹತ್ತು? ಅಯ್ಯೋ, ಈ ಬ್ರಾಹ್ಮಣ ಹಾಳಾಗ್ತಾನಂತ ಅಳಿಗತ್ತಾಳೆ. ನಾನು ಪರಸ್ತ್ರೀ, ನಾನು ವೇಶ್ಯನೇ ಇದ್ದೇನೆ, ನಾನು ಯಾರ ಮುಟ್ಟು ನನಗೇನಾಗಬೇಕಾಗಿದೆ? ಅಯ್ಯೋ, ನನ್ನಂಥ ಪಾಪಿಷ್ಟಳನ್ನು ಮುಟ್ಟಿ ಇಷ್ಟು ದಿವಸ ಸಾಧನವನ್ನು ಮಾಡಿರತಕ್ಕಂಥ ಈ ಮಹಾನುಭಾವ ಒಂದೇ ಕ್ಷಣದಲ್ಲಿ ಇವ ಅಧಪ್ಪತನ ಆಗ್ತಾ ಇದ್ದಾನಲ್ಲ ಅಂತಕ್ಕೆ ಅಂತಾಳಂತೆ. ಎಲೆ ಬ್ರಾಹ್ಮಣೋತ್ತಮರೇ, ದೇವತೆಗಳಿರ, ಇವನ ದೋಷದಿಂದ ಪಾರು ಮಾಡಿರಿ, ಇವನ ಕೆಟ್ಟ ಬುದ್ಧಿಯನ್ನು ತೆಗೆರಿ. ಹೇ ದಿಗ್ದೇವತೆಗಳಿರ, ಹೇ ಎಲ್ಲ ದೇವತೆ ಗಣದವರೇ, ಇಂದು ಪೂರ್ವಾಹ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕ ಮತ್ತು ಕೋಣ ದಿಕ್ಕಗಳಿಗೆ ಅಷ್ಟ ದಿಕ್ಪಾಲಕರೇ, ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರೋ ವೃಥಾ ಮೃತಿಂ ಹಶ್ಯತಿ ಪಾಪ ಸಂಗಾತ್. ನನ್ನ ಮಾತು ಕೇಳಿ, ಈ ಶ್ರೇಷ್ಠ ಬ್ರಾಹ್ಮಣನ ಮಗನಾದ ಮಾಧವ ನನ್ನ ಸಂಘವನ್ನು ಮಾಡಿ ನೀವು ವ್ಯರ್ಥವಾಗಿ ಸಾಯ್ತಾ ಇದ್ದಾನೆ ಅಂತ. ಸತ್ತಾದಲ್ಲಿ ಅಂತ ಕೇಳಿದ್ರೆ ಸಾಯೋದಕ್ಕಿಂತ ಲೇಸ್ ಇದು ಕೆಟ್ಟದ್ದು. ಯಾಕೆ? ಬ್ರಾಹ್ಮಣ್ಯದಿಂದ ಪತಿತನಾಗ್ತಾ ಇದ್ದಾನೆ ನೋಡಿ.
ವಿಲಲಾಪ ಆಕೆ ಹತ್ತು ಬಿಟ್ಲಂತೆ ಜೀವನ. ಎದ್ರ ಸಲುವಾಗಿ ಹತ್ಲು? ನನಗೆ ಸಿಗ್ತಿಲ್ಲ ಅಂತಲ್ಲ, ಬ್ರಾಹ್ಮಣಾರ್ಥಂ ಸುಮಧ್ಯಮ. ಇಷ್ಟು ದಿವಸ ಕಷ್ಟಪಟ್ಟು ಎಷ್ಟೋ ಜನ್ಮಗಳಲ್ಲಿ ಪುಣ್ಯ ಮಾಡಿದರೆ ಅತ್ಯುತ್ತಮ ಬ್ರಾಹ್ಮಣರ ಮನೆ ಒಳಗೆ ಕೊಡ್ತಾರೆ. ಅದರೊಳಗೂ ಯೋಗ್ಯ ಕುಲೀನ ಬ್ರಾಹ್ಮಣರ ಮನೆ ಒಳಗೆ, ಅದರೊಳಗೂ ಇಂಥ ವಿದ್ಯಾ ತಪಸ್ಸು ಮಾಡುವ ಮನೆ, ಸ್ವಯಂ ತಾನು ವಿದ್ಯಾವಂತನಾಗಿದ್ದಾನೆ. ಇಂಥವನ ಬ್ರಾಹ್ಮಣ್ಯ ಹಾಳಾಗ್ತದಲ್ಲ ಅಂತ ಕೇಳಲಿಕ್ಕೆ ಮಾಸ್ಪೃಶಾದ್ಯ ಮಹೀದೇವ, ಹೇ ಬ್ರಾಹ್ಮಣೋತ್ತಮ, ನಾನು ಬಿಟ್ಟು ಬಿಡಪ್ಪ, ನಾನು ಪಾಪಿಣಿ, ನಾ ದಿನಾರೂ ಪರಪುರುಷ ಸಂಪರ್ಕ ಮಾಡುವವಳು. ಕಸ್ಪಚೇತ್ ಅಗ್ನಿಮಾತ್ತಸ್ತಂ ಸರ್ಪಂ ವ್ಯಾಘ್ರಂ, ಉರಿಯುವ ಅಗ್ನಿಯನ್ನು, ಸರ್ಪವನ್ನು, ಹುಲಿಯನ್ನು, ಮೊದಲು ಆನೆಯನ್ನು ಯಾವ ಮುಟ್ತಾನೆ ಹೇಳು? ಪರಪತ್ಯ ಅಗ್ನಿತುಲ್ಯ. ಇನ್ನೊಬ್ಬ ಸ್ತ್ರೀ ಪರಸ್ತ್ರೀ ಅಗ್ನಿಯಂತೆ. ನಾನು ಚಂಡಾಲ ಕನ್ನಿಕೆ, ನೀನು ಉತ್ತಮನಾದಂಥ ಯೋಗ್ಯ ಬ್ರಾಹ್ಮಣ, ನಾನು ನೀಚ ಜಾತಿಯಗಳು. ಜ್ಞಾನಿನೋ ಅನವೃತ ವಿಪ್ರ ತವ ಬುದ್ಧಿಸ್ತಾನ. ನೀ ಶ್ರೇಷ್ಠರಾಗಿರ್ತಕ್ಕಂಥ ಜ್ಞಾನಿಗಳ ಕುಲ್ಲಾಗಿದ್ದವಪ್ಪ. ನಿನ್ನ ಬುದ್ಧಿಗೆ ಇಂಥ ಮಂಕು ಹೇಗೆ ಬಂತು? ಹಿಂದಕ್ಕೆ ಪರಮಾತ್ಮ ಎರಡು ಜಾತಿ ನಿರ್ಮಾಣ ಮಾಡ. ಪೂರ್ವಂ ವಿಷ್ಣುನಾ ದ್ವಿಸತ್ತಮ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಅದರ ಒಳಗೂ ಕೂಡ ನೋಡಿ, ಇದೆಲ್ಲ ಹೇಳವಳು ಯಾರು? ಒಬ್ಬ ಅಂತ್ಯಜ ಸ್ತ್ರೀ ಹೇಳಿಕತ್ತಾಳೆ. ಆ ಇಬ್ಬರೂ ಕೂಡ ಚಾತುರ್ವರ್ಣ ವ್ಯವಸ್ಥೆಯಲ್ಲೇ ಇರಬೇಕು. ಬ್ರಾಹ್ಮಣಸ್ಯ ಬ್ರಹ್ಮಯೋನಿಂ ಪರೇಶಾಂತು ಪರಸ್ಪರಂ. ಅದೇ ಭಗವಂತ ನೇಮನ ಮಾಡ್ಯಾನ. ಬ್ರಾಹ್ಮಣರು ಬ್ರಾಹ್ಮಣ ಸ್ತ್ರೀಯರ ಒಳಗೇನೆ ವಿವಾಹ ಮಾಡಿಕೊಳ್ಳಬೇಕು. ಅವರ ಕ್ಷತ್ರಿಯರು ಕ್ಷತ್ರಿಯರಲ್ಲಿ, ವೈಶ್ಯರು ವೈಶ್ಯರಲ್ಲಿ, ಶೂದ್ರರಂತ ಈ ಚಾತುರ್ವರ್ಣ ವಿಭಾಗ ನಾ ಮಾಡಿಕೊಂಡದ್ದಲ್ಲಿದು ಅನಾದಿ ಕಾಲದ ಪರಮಾತ್ಮ ಮಾಡಿದ್ದು. ಅದನ್ನು ಆ ಕಾಲಕ್ಕೆ ಚಂಡಾಲ ಸ್ತ್ರೀಯರೂ ಕೂಡ, ವ್ಯಭಿಚಾರ ಮಾಡುವ ಸ್ತ್ರೀಯರೂ ಕೂಡ ಚೆನ್ನಾಗಿ ಅರ್ತಿದ್ರು ಅಂತ ಗೊತ್ತಾಗ್ತಾರೆ. ವಿಪರೀತಮಹಂ ಪಶ್ಚಾಯೋ, ನನ್ನ ಕಣ್ಣಿದ್ದರಿಗೆ ವಿಪರೀತ ಆಗ್ತದಲ್ಲ. ನೀ ಧರ್ಮ ತ್ಯಾಗವನ್ನು ಮಾಡ್ತಾ ಇದ್ದೀಯಲ್ಲ, ಬ್ರಾಹ್ಮಣನಾಗಿ ಬ್ರಾಹ್ಮಣತ್ವ ಬೀಳಲಿಕ್ಕತ್ತೆಯಲ್ಲ. ಏ ವಿಪ್ರೇಂದ್ರ, ನಿನ್ನ ಈ ಸುಂದರವಾದಂಥ ದೇಹದಲ್ಲಿ ಯಜ್ಞೋಪವೀತ ನೋಡು. ನೀ ಹಾಕೊಂಡಿರ್ತಕ್ಕಂಥ ಪವಿತ್ರವಾದಂಥ ತುಳಸಿ ಮಾಲ ನೋಡು, ಎಷ್ಟು ಪವಿತ್ರವಾಗಿದೆ ಇದು. ಯೋಗ್ಯಳಾದಂಥ ಕಾಲದಲ್ಲಿ ನಿಮ್ಮ ತಂದೆ ತಾಯಿಗಳು ನಿನಗೆ ಉತ್ತಮ ಈ ಜನ್ಮವನ್ನು ಕೊಟ್ಟಿದ್ದಾರೋ, ಜನ್ಮ ಕೊಟ್ಟು ಜಾತಕನ ಮಾಡಿದ್ದಾರೋ ನಿಮ್ಮ ತಂದೆ ತಾಯಿಗಳು. ಆಮೇಲೆ ಸೀಮಂತವನ ನಿನ್ನ ತಾಯಿ ಗರ್ಭಿಣಿಯಾದಾಗ ಸೀಮಂತ ಸಂಸ್ಕಾರ ಆಗಿದೆ. 10 ತಿಂಗಳಲ್ಲಿ ನಿನಗೆ ಬಂದಾಗ ಜನ್ಮ ಕೊಟ್ಟಿದ್ದಾಳು. ಜಾತಕರ್ಮಾದಿಗಳನ್ನು ಮಾಡಿ ಅನ್ನಪ್ರಾಶನ ಮಾಡಿದ್ದಾರೆ. ಆಮೇಲೆ ಸಕಾಲಕ್ಕೆ 5 ವರ್ಷ ಆದ ಕೂಡಲೇ ನಿನ್ನ ಈ ದೇಹ ಪವಿತ್ರ ಆಗುವ ಸಲುವಾಗಿ ಬ್ರಹ್ಮಪುತ್ರೋತ್ಸವಾದಿಕಂ, ನಿಮಗೆ ಶ್ರೇಷ್ಠವಾಗಿರತಕ್ಕಂಥ ಉಪನಯನ ಸಂಸ್ಕಾರ ಮಾಡಿದ್ದಾರೆ. ನಿಮ್ಮ ತಂದೆ ತಾಯಿಗಳು ನಿನ್ನನ್ನು ಮಹಾಪಂಡಿತನನ್ನಾಗಿ ಮಾಡಿದ್ದಾರೆ. ನೀ ಅತ್ಯಂತ ಉತ್ತಮ ಶಾಸ್ತ್ರಜ್ಞಾನಿ ಅಂತ ಕಾಣ್ತಾ ಇದ್ದೀರಿ. ನಿನ್ನಂಥವ್ರಿಗೆ ಅಗ್ನಿಸಾಕ್ಷಿಯಾಗಿ ಉತ್ತಮಳಾದಂಥ ಶ್ರೇಷ್ಠ ಬ್ರಾಹ್ಮಣ ಸ್ತ್ರೀಯಳ ಒಟ್ಟಿಗೆ ವಿವಾಹವನ್ನು ಮಾಡಿಸಿದ್ದಾರೆ. ಅಧೀತ ವೇದಾಂಗ, ಹೇ ಬ್ರಾಹ್ಮಣೋತ್ತಮ, ನೀ ವೇದಾಂಗವನ್ನೇ ಅಧ್ಯಯನ ಮಾಡಿದ್ದೀಯ. ಅಗ್ನಿವ್ರತವನ್ನು ಇಟ್ಕೊಂಡಿದ್ದ, ಅಗ್ನಿಹೋತ್ರವನ್ನು ಇಟ್ಟಿದ್ದೀಯ. ಇಂಥ ಇಷ್ಟು ಪವಿತ್ರವಾಗಿರತಕ್ಕಂಥ ಶಾಸ್ತ್ರೋಕ್ತವಾಗಿರತಕ್ಕಂಥ ಪವಿತ್ರ ದೇಹಕ್ಕೆ ನನ್ನಂಥ ಪಾಪಿಯ ಸಂಘ ಇದು ಯೋಗ್ಯವಲ್ಲವೋ? ಇದನ್ನ ಅಧಪತನ ಆಗ್ತಾ ಇದೆ ನೋಡು. ಈಗೋ ನನ್ನ ಗತಿ ಹೇಳ್ಬೇಕು ಕೇಳು. ನಿಂದೆಷ್ಟು ಪವಿತ್ರ ಅಂತ ನಾ ಹೇಳಿದೆ, ನನ್ನ ಮಾತು ಕೇಳು. ನಾ ಎಂಥವಳು ಅಂತ ಕೇಳಿದ್ರೆ ಕರ್ಣೋ ಎಲ್ಲ ಸರಿ. ಇನ್ನೂ ಆ ಬ್ರಾಹ್ಮಣನ ವರ್ಣನ ಮಾಡ್ತಾ ಇದ್ದಾಳೆ ನೋಡೋ. ಬ್ರಾಹ್ಮಣೋತ್ತಮ, ನಿನ್ನ ಮುಖದಲ್ಲಿರೋ ತೇಜಸ್ಸನ್ನು ಕಂಡರೆ ನೀ ಪ್ರಾಯ ಇನ್ನೂ ತನಕ ಯಾವಿಂಥ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ನನಗನ್ನಿಸ್ತದೆ. ಯಾಕೆ ಅಂತ ಕೇಳಿದರೆ, ಇಷ್ಟು ಪವಿತ್ರವಾದಂಥ ವ್ಯಕ್ತಿಗೆ ಈ ತೇಜಸ್ಸು ಹಿಂಗಿರಲಿಕ್ಕೆ ಉಳಿದ ಶಕ್ಕಿಲ್ಲ. ನಿನ್ನ ಕಣ್ಣುಗಳು ಭಗವಂತನ ಕಥಾಲಾಪದಿಂದ ಪವಿತ್ರವಾಗಿವೆ. ನಿನ್ನ ಪವಿತ್ರವಾಗಿರತಕ್ಕಂಥ ಮೂಗು ಆ ಭಗವಂತಿಗೆ ಅರ್ಪಣೆ ಮಾಡಿರ್ತಕ್ಕಂಥ ನಿರ್ಮಾಲ್ಯ ತುಳಸಿ ಗಂಧಗಳಿಂದ ಪವಿತ್ರವಾಗಿದೆ. ಹೇ ಮುನಿಯೇ, ನಿನ್ನ ಈ ಶ್ರೇಷ್ಠವಾದಂಥ ಹೊಟ್ಟೆ ಏನಾಗಿದೆ? ವಾಸುದೇವಾರ್ಪಿತಾನ್ನೇನ ಪೂರಿತಂ ಪುರುಷರಠಭ, ಭಗವಂತನಿಗೆ ಭಗವದ್ಭಕ್ತರಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಪವಿತ್ರ ಅನ್ನದಿಂದ ನಿನ್ನ ಹೊಟ್ಟೆ ಅದು ಪವಿತ್ರವಾಗಿದೆ. ಭಗವಂತನ ಅರ್ಚನಾ ಪ್ರಸಂಗದಿಂದ ದೇವರ ಪೂಜೆ ಸಾಲಿಗ್ರಾಮ ಮೂರ್ತಿಗಳೆಲ್ಲ ಪೂಜೆ ಮಾಡಿ ಅಭಿಷೇಕ ಮಾಡಿ ಗಂಧವನ್ನು ಹಚ್ಚೋದರಿಂದ ನಿನ್ನ ಕೈಯ ಪವಿತ್ರವಾಗಿದೆ. ಹರಿನಾಮಗಳನ್ನೇ ನಿರಂತರವಾಗಿ ಆಲಾಪನ ಸ್ಮರಣ ಮಾಡೋದರಿಂದ ನಿನ್ನ ನಾಲಿಗೆ ಎಷ್ಟು ಪವಿತ್ರ ಆಗಿದೆ. ಪುಣ್ಯಕ್ಷೇತ್ರಗಳಿಗೆ ಗಂಗಾ, ಗೋದಾ, ಯಮುನಾ ಮತ್ತು ಇತ್ಯಾದಿ ತೀರ್ಥಗಳು, ಕಾಶಿ, ಗಯಾ, ವಾರಾಣಸಿ ಇತ್ಯಾದಿ ಪವಿತ್ರ ಕ್ಷೇತ್ರಗಳು,
ಆ ಕ್ಷೇತ್ರಕ್ಕೆ ತಿರುಗಾಡಿ ದಿನಾಲೂ ದೇವರ ಗುಡಿಗೆ ಹೋಗಿ ಹೋಗಿ ನಿನ್ನ ಕಾಲುಗಳು ಎಷ್ಟು ಪವಿತ್ರವಾಗಿವೆ, ಇಷ್ಟು ನೀ ಅತ್ಯಂತ ಪವಿತ್ರ. ನೀ ಇಂಥ ಪವಿತ್ರವಾದ ದೇಹಕ್ಕೆ ನನ್ನಂಥ ಅಪವಿತ್ರಳ ಸಮಾಗಮ ಇದು ಎಷ್ಟರ ಮಟ್ಟಿಗೆ ಯೋಗ್ಯನೇ ವಿಚಾರ ನೋಡಿ. ದೇವರು ಯಾವ ರೀತಿಯಾಗಿ ಇನ್ನೊಬ್ಬರಿಂದ ಉಪದೇಶವನ್ನು ಕೊಡಿಸ್ತಾನೆ. ಯದ್ಯಪಿ ದುಷ್ಟ ಸ್ತ್ರೀಯರಿದ್ರಂದರೆ ಹೀಗೆಲ್ಲ ಹೇಳಂಗೇ ಇಲ್ಲ, ಆದಷ್ಟು ಕೆಟ್ಟ ಹೋಗ್ತಾನೆ ಕೆಟ್ಟೇ ಹೋಗ್ಲಿಂತ. ಇವಳು ಹಾಗೆ ಸಾತ್ವಿಕಳಿದ್ರು. ಇನ್ನು ಹಾಗಾದ್ರೆ ನಾ ಹೇಗಿದ್ದೇನೆ ಕೇಳ್ತೀನಿ, ನಾ ಹೇಗಿದ್ದೇನೆ ಹೇಳ್ತೀನಿ. ಶೃಣು ಮಾಹಾತ್ಮ್ಯಂ ದೇಹಶ್ಚ ಮಮ ಭೋದ್ವಿಜ. ನನ್ನ ಬಾಯಿ ಯಾವಾಗಲೂ ಹೊಲಸ ಅಶ್ಲೀಲವಾಗಿರತಕ್ಕಂಥ ಮಾತು ಆಡಿ ನನ್ನ ನಾಲಿಗೆ ಕೆಟ್ಟು ಹೋಗಿಬಿಟ್ಟಿದೆ. ಸುರ ಶರಿ ಕುಡಿದು ಮಾಂಸವನ್ನು ತಿನ್ನೋದು, ಅಭಕ್ಷ ಭೋಜ್ಯ ಅಪೇಯಪಾನ ಮಾಡಿ ನನ್ನ ಹೊಟ್ಟಿ ಎಲ್ಲ ಅಪವಿತ್ರ ಆಗಿಬಿಟ್ಟಿದೆ. ವ್ಯಭಿಚಾರದ ಮಾತುಗಳನ್ನು ಆಡಿ ಕೇಳಿ ನನ್ನ ಕಿವಿ ಅದೆಲ್ಲ ಕೆಟ್ಟು ಹೋಗಿಬಿಟ್ಟಿದೆ. ನನ್ನ ಕಾಲುಗಳು ಜಾರರ ಮನೆಗೆ ಹೋಗಿ ವಿಟಪುರುಷರ ಮನೆಗೆ ಹೋಗಿ ನನ್ನ ಕಾಲಗಳೆಲ್ಲ ಕೆಟ್ಟು ಹೋಗಿಬಿಟ್ಟಿವೆ. ಈ ಕೈಗಳು ಗೋಹತ್ಯೆಯನ್ನು ಪ್ರತಿನಿತ್ಯವಾಗಿ ಗೋಹತ್ಯೆಯನ್ನು ಮಾಡಿ ಕೈಗಳು ನಮ್ಮದೆಲ್ಲ ಹಾಳಾಗೋಗ್ಬಿಟ್ಟಿದೆ. ಏತಾದೃಶ್ಯ ದೇಹ ಇಷ್ಟು ಭಾರೀ ಅಪವಿತ್ರವಾದ ಅಸಂಗತವಾಗಿರ್ತಕ್ಕಂಥ ನನ್ನ ಒಟ್ಟಿಗೆ ಅತಿ ನೀಚವಾದಂಥ ನನ್ನ ಈ ದೇಹದ ಒಟ್ಟಿಗೆ ನಿನ್ನ ದೇಹದ ಸಮಾಗಮ ಆಗಬೇಕೆ? ಛೇ, ಪರಸ್ತ್ರೀ ಸಂಘ ದೋಷೇಣ ಬಹು ಮರಣಾನ್ವಿತ. ಹೇ ಬ್ರಾಹ್ಮಣೋತ್ತಮ, ಹಿಂದಕ್ಕೆ ನೀ ಎಲ್ಲ ಕೇಳಿದ್ರು, ಪರಸ್ತ್ರೀಯ ಸಂಪರ್ಕದಿಂದ ಎಂಥೆಂಥ ಮಹಾನುಭಾವರು ಕೂಡ ನಷ್ಟಾಗಿ ಹೋಗಿಬಿಟ್ಟರು. ತಸ್ಮಾತ್ ಉತ್ತಿಷ್ಟ ಭದ್ರಂತೆ. ಅದರಿಂದ ಹೇ ಭದ್ರ, ಬೇಗನೆ ಮಂಗಳಕರನಾದಂತಹ ಬ್ರಾಹ್ಮಣನೇ ಎದ್ದೇಳು. ತ್ವದೀಯ ಸಂಘೋ ಬಹುಕಾಲ ಇಷ್ಟೆಲ್ಲ ಆಗಬೇಕು. ನೋಡಲಿ, ಇದೆಲ್ಲ ನಾವು ಇದನ್ನು ವೆಂಕಟೇಶ್ ಕಲ್ಯಾಣ ಒಂದು ಕಡೆ ಕೇಳಿ ಇವತ್ತು ಎಂಥ ಈ ನಮಗೆ ಸಂದೇಶ ಕೊಡ್ತದೆ ಈ ಘಟನೆ ಅಂದರೆ, ಒಬ್ಬ ಪವಿತ್ರ ಬ್ರಾಹ್ಮಣ ಒಂದು ಅಪವಿತ್ರ ಸ್ತ್ರೀಗಳ ಒಟ್ಟಿಗೆ ಸಮಾಗಮವನ್ನು ಮಾಡುವ ಕಾಲಕ್ಕೆ ಅವಳು ಅಪವಿತ್ರ ಅಂತ ಇಲ್ಲಿ ಕಾಣಿಸ್ತದೆ. ಖರೆ ನಿಜವಾಗಿ ಆಕೆ ಮಾನಸಿಕವಾಗಿ ಪವಿತ್ರ ಅಂತ ಅನ್ನಿಸ್ತದೆ. ಯಾವುದೋ ಜನ್ಮಾಂತರದ ಕೆಟ್ಟದಿಂದ ಹಿಂಗಿದ್ಲು, ಆದರೆ ಅವಳ ಮನಸ್ಸು ಇನ್ನೂ ಕೆಟ್ಟಿಲ್ಲ. ಯಾಕೆ ಅಂದರೆ ಅವಳೇನು ನಾಗ ಕೆಟ್ಟು ಹೋಗ್ಯಾನೆ, ಇನ್ನೊಬ್ಬನೇ ಕೆಡಿಸಲ್ಲ. ಅದರಿಂದ ಇವತ್ತು ನಾವು ಎಷ್ಟೋ ಇಂಟರ್ಕಾಸ್ಟ್ ಮ್ಯಾರೇಜ್ಗಳನ್ನು ನೋಡ್ತಿರ್ತೇವೆ. ಅವಾಗ ಗಂಡಾಗಲಿ ಹೆಣ್ಣಾಗಲಿ ಪರಸ್ಪರ ತಿಳ್ಕೋಬೇಕು. ಏನು ಒಮ್ಮೊಮ್ಮೆ ಹೆಣ್ಣು ಗಂಡನಕ್ಕಿಂತಲೂ ಹೆಚ್ಚು ಬುದ್ಧಿವಂತಾಗಿದ್ದು ತಿಳಿಸಿ ಹೇಳಬೇಕು, ನೀನು ಈ ನಮ್ಮ ಜಾತಿ ವ್ಯವಹಾರ ಮಾಡ್ಕೊಳ್ಳಬಾರದಪ್ಪ ಅಂತ ಹೇಳಬೇಕು. ಕಡೆಗೆ ದೊಡ್ಡವರು ಹೇಳುವಾಗಲೇ ಕೇಳಬೇಕು. ಇದು ಎಷ್ಟು ವಿಚಿತ್ರ ಅಂತಂದ್ರೆ, ಒಬ್ಬ ಅಂತ್ಯಜ ಸ್ತ್ರೀಯಳೇ ಅವಳಿಗೆ ಬ್ರಾಹ್ಮಣ್ಯ ಉಳಿಬೇಕು ಅಂತ ಇಚ್ಛಾ ಲೆಕ್ಕಾಚಾರ. ಇವತ್ತು ನಮ್ಮ ಬ್ರಾಹ್ಮಣರೇ ನಿರ್ಲಜ್ಜರಾಗಿ ಯಾರನ್ನೋ ಲಗ್ನಾಗಿ ಬ್ರಾಹ್ಮಣ್ಯ ಹಾಳ ಮಾಡ್ಕೋತಾರೆ. ಅಷ್ಟೇ ಅಲ್ಲ, ತಾವು ಹಾಳಾಗಿದ್ದು ಅವರಿಗೆ ಹರಳೇನೂ ಇಲ್ಲ. ಇಂಥವರ ವಿವಾಹಗಳನ್ನು ಮಾತಾಪಿತೃಗಳೇ ನಿಂತು ವೈಭವದಿಂದ ಮಾಡ್ತಾರೆ, ಯಾರಿಗೂ ಆಮಂತ್ರಣ ಕೊಡ್ತಾರೆ, ಬರದೇ ಇದ್ದವರನ್ನು ಶಿಟ್ಟಿಗೆದ್ದು ನೋಡ್ತಾರೆ. ಇವತ್ತಿನ ಕಲಿಕಾಲ ನಡೆದು ಬಿಟ್ಟರು. ಆದರೆ ವೆಂಕಟೇಶ ಕಲ್ಯಾಣದ ಈ ಕಥಾ ನಮ್ಮ ಕಣ್ ತರಿಸ್ತದೆ. ಅಂದರೆ ಒಬ್ಬ ಸ್ತ್ರೀಯಳು ಎಷ್ಟೇ ಪತಿತಳಾಗಿದ್ದರೂ ಕೂಡ, ನೈತಿಕವಾಗಿ ಪತಿತಳಾಗಿದ್ದರೂ ಕೂಡ, ಧಾರ್ಮಿಕವಾಗಿ ಅವಳಿಗೆ ನಿಯಮಗಳು ಗೊತ್ತವೆ. ನಾವೇನು ಮಾಡಬೇಕು ಎಂದು ಇನ್ನೊಬ್ಬರ ಧರ್ಮವನ್ನು ಹಾಳು ಮಾಡಬಾರದು, ಇನ್ನೊಬ್ಬರ ನೀತಿಯಿಂದ ಅವರಿಗೆ ದೂರ ಸರಿಸಬಾರದು. ಸಂದೇಶ ಗೊತ್ತಾಗ್ತದೆ. ಅವಾಗ ನೋಡಿ ಅವೇನಂತಾನ, ತದೀಯ ಸಂಗೋ ಬಹುಕಾಲ ಪುಣ್ಯ. ಹೇ ಕುಂತಳ, ನಿನ್ನ ಸಹವಾಸ ನನಗೆ ಸಿಕ್ಕದಂದ್ರೆ ನಾನು ಅನೇಕ ಜನ್ಮಗಳಲ್ಲಿ ಪುಣ್ಯ ಮಾಡಿದಂತೆ ಇವತ್ತು ನನಗೆ ನೀನು ಭೇಟಿಯಾಗಿದ್ದೀನಿ. ದೈವ ಯೋಗದಿಂದ, ಹರಿಯ ಪ್ರಸಾದದಿಂದ, ನಾನು ಮಾಡಿರತಕ್ಕಂಥ ಪುಣ್ಯದ ಪ್ರಭಾವದಿಂದ ನಿನ್ನಂಥ ಸುಂದರ ಸ್ತ್ರೀ ನನಗೆ ಸಿಕ್ಕಾಳೆ. ನೋಡಿ, ಒಮ್ಮೆ ಮನುಷ್ಯಗೆ ಅಂತಾರಲ್ಲ, ಸಮೂಹ ಸ್ಮೃತಿ ಭ್ರಮಶಾತ್ ಬುದ್ಧಿನಾಶ ಅಂದ್ರೆ ಇದೆ. ಅಂದ್ರೆ ತಾನು ಮಾಡಿದ ಎಲ್ಲ ಸಾಧನಗಳಿಂದ ಇಂಥ ಸಿಕ್ಕದಂತ. ಎಂಥ ಇದಕ್ಕೆ ಇಂಥ ನನಗೆ ಸುರಾಪಾನ ಮಾಡಲಿಕ್ಕೆ ಅಂದ್ರೆ ಎಂಥ ಪುಣ್ಯ ಮಾಡಿನೋ ಅಂತ ಕೇಳೋದು ತಿಳ್ಕೊತಿರ್ತಾರೆ. ಏನು ಹೇಳಬೇಕು, ಅಮಂಗಳ ಪದಾರ್ಥೇ ಮಂಗಳಾಧ್ಯಾಸ. ಹಂಗೆ ತಿಳ್ಕೊಬಾರ್ದು. ಅಟ್ಲೀಸ್ಟ್ ಹೋಗಲೇ ಕೆಟ್ಟದ್ದನ್ನು ಕೆಟ್ಟದ್ದಾದರೂ ತಿಳ್ಕೊಬೇಕಲ್ಲ. ತಸ್ಮಾತ್ ಆದ ಕಾರಣ ಇವತ್ತು ನನಗೆ ಸಿಕ್ಕದ್ದು ಪುಣ್ಯ ಅಂತ ತಿಳ್ಕೊಂಡು ಅವಳ ಒಟ್ಟಿಗೆ ಹೋಗಿ ಸೇರಿದ್ದಾನಂತೆ. ಗಚ್ಚಂತ್ಯದ್ದ ಮಮ ಪ್ರಾಣ. ಇವತ್ತು ನೀನು ನನಗೆ ಸಿಗದೇ ಇದ್ದರೆ ನನ್ನ ಸತ್ತು ಹೋಗಿಬಿಡ್ತೇನೆ ನೋಡು. ಇಷ್ಟೊಂದು ದ್ವಿಜೇಂದ್ರ ಪ್ರತುಷೋಣಿ ಸಮೋಚಿತ ನಿಂತು ಎದ್ದಕ್ಕೆ ಓಳ್ಗೆತಾಳಂತ. ಬ್ರಾಹ್ಮಣ ಹಾಳಾಗಬಾರ್ದು ಅಂತ ತಿಳ್ಕೊಂಡು. ಆದರೆ ಅವಳು ಬಲಾತ್ಕಾರೇಣ ಸಂಗ್ರಹ ಬಭುಜೆ ಬ್ರಾಹ್ಮಣ ಸಮಃ. ಹೇಗೋ ಮಾಡಿ ಅವಳನ್ನು ಹೋಗಿ ಬಲಾತ್ಕರಿಸಿ ಭೋಗ ಮಾಡಿಬಿಟ್ಟಿದ್ದಾನಂತೆ. ಆ ಕಾಲಕ್ಕೆ ಆ ನೀಚ ಸ್ತ್ರೀಗಳ ಒಟ್ಟಿಗೆ ಭೋಗವನ್ನು ಮಾಡಿದಾಗ ಕುಂತ್ರ ಅಂತ ಹೇಳೋದು.
ಹೇ ಬ್ರಾಹ್ಮಣ, ನಾನು ನಿನಗೆ ಎಷ್ಟು ಎಚ್ಚರಿಕೆ ಕೊಟ್ಟರೂ ನಾನು ಸಂಪರ್ಕ ಮಾಡಿಬಿಟ್ಟಿನಿ. ಇಂದಿನಿಂದ ನೀ ಬ್ರಾಹ್ಮಣತ್ವ ಕಳ್ಕೊಂಡು ಅಧಪತಿತನಾದಿ. ತ್ಯಜ ಯಜ್ಞೋಪವೀತ, ಈ ಯಜ್ಞೋಪವೀತ ಪವಿತ್ರವಾದಂಥ ಯಜ್ಞೋಪವೀತ ಜನವಾರವನ್ನು ಬಿಟ್ಬಿಡು. ಅವಂದ ಅವಶ್ಯ ನೀ ಸಿಕ್ಕುದು ನೀ ಎತ್ತೋ ಜನವಾರ ಎತ್ತೋ ಜನವಾರ ಅಥವಾ ಹರಿ ಜನವಾರ ಅಂತ ನಾಟಕ ಬಂದ ಅಂದರೆ ಮುಂಡಯುತ್ವ ಶಿಖಾವನ್ನು ತೆಗೆಸಿಬಿಟ್ರು. ಅಬ್ರಾಹ್ಮಣ್ಯ ಉಪಾಗಮ್ಯ ಭಕ್ಷ ಭೂಮಾಂಸ ಉತ್ತಮ. ನೋಡಿ, ಇದು ಒಂದು ದೃಷ್ಟಿಯಿಂದ ಇಲ್ಲಿ ಹೇಳ್ತಾರಂತೆ. ಅದು ಇಂಥ ಪಾಪಿಷ್ಟ ಸಂಗಮವಾದ ಮೇಲೆ ಬ್ರಾಹ್ಮಣ್ಯ ಹೋಗಿಬಿಡ್ತದೆ. ಇವ್ರು ಏನು ಮಾಡ್ತಾರೆ, ನಿರ್ಲಜ್ಜರು ಇಂಥ ಸಮಾಗಮ ಮಾಡಿಯೂ ಅಧಿಕೃತವಾಗಿ ಹೆಂಡತಿ ಸ್ವೀಕಾರ ಮಾಡಿ ಉತ್ತಮ ಬ್ರಾಹ್ಮಣಗಳು ಬರಲಿಕ್ಕೆ ಇಚ್ಛಾ ಮಾಡ್ತಾರೆ. ಅಂದರೆ ಅವರನ್ನು ಕೂಡ ಕೆಲಸಕ್ಕೆ ಪ್ರಯತ್ನ ಮಾಡ್ತಾರೆ. ಅವಳು ಕುಂತಲ ನೋಡಿ ಎರಡನೇ ಕೆಲಸ ಮಾಡಿದ್ದಂತೆ, ಇನ್ನು ಮೇಲೆ ನೀನು ಬ್ರಾಹ್ಮಣ ಜಾತಿ ಒಳಗೆ ಹೋಗಬೇಡ, ಯಾಕಂದರೆ ಅದರ ಕೆಟ್ಟ ಬ್ರಾಹ್ಮಣ ನೀನು ನನ್ನ ಭೋಗವನ್ನು ಮಾಡಿ ಪುನಃ ಉತ್ತಮ ಬ್ರಾಹ್ಮಣ ಹೇಗಾಗ್ತೀನಿ, ಅಲ್ಲಿ ಹೋಗಿ ಆ ಪವಿತ್ರನ್ನು ಕೆಡಿಸಬೇಡ. ನೋಡಿರಿ ಅವಳ ಎಂಥ ಮನಸ್ಸದು. ಈಗ ನಾವು ಕೂಡ ಮಾಡಬೇಕು, ಯಾವುದೋ ಹಣೆಬಾರದಿಂದ ಇಂಥ ಇಂಟರ್ಕಾಸ್ಟ್ ಮ್ಯಾರೇಜ್ಗಳು ಆಗ್ತಿರ್ತಾವೆ ಏನ್ರಿ. ಆವಾಗ ಅವ್ರು ಏನು ಮಾಡಬೇಕು, ಆಯ್ತು ನಮ್ಮ ಹಣೆಬಾರ ಅಂತ ದೂರನೇ ಇರಬೇಕು ಹೊರತು ಶುದ್ಧರಾದಂತಹ ಬ್ರಾಹ್ಮಣ ಮನೆಗೆ ಹೋಗ್ಬೋದು, ಮತ್ತೆ ಪುನಃ ತಮ್ಮ ಮಕ್ಕಳನ್ನು ಅಲ್ಲಿ ಹೋಗಿ ಸಂಪರ್ಕ ಮಾಡಿಸ್ಬೋದು, ಸ್ವಾಮಿಗಳಿದ್ದ ಜಾಗದಾಗ ಹೋಗಿ ಮುದ್ರಾ ತೊಗೊಂಡ್ಬರೋದು, ದೊಡ್ಡ ದೊಡ್ಡ ಮಠ ಮಂದಿರಗಳಲ್ಲಿ ದೊಡ್ಡ ಪಂಕ್ತಿಗಳನ್ನು ತಾವು ಕೂತ್ಕೊಂಡು ಬಳಸಲಿಕ್ಕೂ ಪ್ರಯತ್ನ ಮಾಡೋದು. ಇವೆಲ್ಲ ಏನು ಗೊತ್ತಂದರೆ ಇದು ಎರಡನೇ ಅಪರಾಧ. ಈ ಅಪರಾಧ ಆಗಬಾರ್ದಂತೆ ಆಕೇನು ಮಾಡಿದ್ಲು, ನೀಲಕುಂತಲ ಅವನ ಬ್ರಾಹ್ಮಣ್ಯ ಚಿಹ್ನೆಗಳೆಲ್ಲ ತೆಗೆಸಿಬಿಟ್ರು. ಒಂದು ದೃಷ್ಟಿಯಿಂದ ಏನಾಯಿತು, ನಿನ್ನಂಥವ ಉತ್ತಮ ಬ್ರಾಹ್ಮಣರ ಗುಂಪಿನಲ್ಲಿ ಹೋಗಿ ಅವರ ಬ್ರಾಹ್ಮಣ್ಯ ಕೆಡಿಸಬಾರದು ಎಂಬ ಸಂದೇಶ ನಮಗೆ ಗೊತ್ತಾಗ್ತಾ ಇದೆ. ಚಂಡಾಲ ಚರಿತ ಇವತ್ತು ನಾವೆಲ್ಲ ಅದು ಕಣ್ಣಿಂದ ನೋಡ್ತಾ ಇದ್ದೇವೆ. ಭ್ರಷ್ಟರಾಗೋದು ಒಂದು ಕಡೆಗಿರಲಿ, ತಾವು ಭ್ರಷ್ಟರಾಗಿ ಸ್ವಲ್ಪ ಏನೋ ಈ ದೃಷ್ಟಿಯಿಂದ ಶುದ್ಧರಾಗಿರ್ತಕ್ಕಂಥವ್ರಮ್ಮ ಸಂಪರ್ಕ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಿಟ್ಟಿಗೆ ಬರ್ತಾರೆ, ಮನೆಗೆ ಬರದೇ ಇರ್ತಾರೆ. ಈ ರೀತಿಯಾಗಿ ಮಾಧವ ಹಾಳಾಗಿ ಹೋಗಿಬಿಟ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಮನಸ್ಸು ಎಷ್ಟು ಚಂಚಲವಿರ್ತದೆ ಅಥವಾ ಸಂಘ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ವಿಜಯ, ಆ ಎಲ್ಲ ಒಂದೊಂದು ಆ ಭಾವನೆಗಳ ಒಂದು ಸ್ಟೆಪ್ಪದಿಂದ ದೃಷ್ಟಾಂತ ಅಂದರೆ ಮಾಧವನೇ. ಅವನು ಕೆಟ್ಟ ಬುದ್ಧಿ ಹುಟ್ಟಿತು, ಅದರಿಂದ ಕೆಟ್ಟ ವಿಚಾರಗಳ ಬಂದು ಕೆಟ್ಟ ಸಂಘವನ್ನು ಮಾಡಿದ. ಆ ಕಾಲಕ್ಕೆ ಬುದ್ಧಿಭ್ರಷ್ಟನಾಗಿ ತನ್ನ ದಾರಿಯನ್ನೇ ಬೈಕೊಂಡು ಬಿಟ್ಟ. ದೇವತೆಗಳನ್ನು ಬೈದ, ಗುರುಗಳನ್ನು ಬೈದ, ಅವಳು ಸಮಾಗಮ ಮಾಡಿದ, ಹಾಳಾಗಿ ಹೋಗಿಬಿಟ್ಟ. ಬುದ್ಧಿನಾಶಾತ್ ಪ್ರಣಶ್ಯತಿ, ಇದು ಡೌನ್ಫಾಲ್. ನಾವು ಹೀಗೆ ಆಗಬಾರದು ಅಂತ ಕಥೆ. ಮತ್ತು ಪ್ರಾಣದಾಗ ಹೇಳ್ಯಾರಿ ಹಿಂಗಲ್ಲ, ಪ್ರಾಣದಾಗ ಹೀಗೆ ಆಗಬಾರ್ದು. ಹೀಗೆ ಅವಳ ಮಟ್ಟಿಗೆ 12 ವರ್ಷ ತನಕ ಇದ್ದು ಅನಿತ್ಯತ್ವ ಶರೀರಸ್ಯ, ಅವಳ ಭೋಗವನ್ನು ಮಾಡಿ 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 ಅವನ ಆ ಶರೀರ, ಅವಳ ಶರೀರವೂ ಕೂಡ ಬಹಳ ಶಿಥಿಲ ಆಗಿತ್ತು, ಸತ್ತು ಹೋಗಿಬಿಟ್ಟಿದ್ದಾಳೆ. ಜಗಾಮ ಮರಣಂ ರಾಜನ್ ಕುಂತಲ ನೀಲಕುಂತಲ ಇಷ್ಟೆಲ್ಲ ಆಗಿ ಅವನು ಕಳ್ಕೊಂಡ್ಬಿಟ್ಟ. ಅವಳಿಂದ ವಿರಹಿತನಾಗಿ ಮಾಧವ ದುಃಖಿತನಾಗಿಬಿಟ್ಟ. ಅಚರದ್ ಭುವನಂ ಸರ್ವಂ ಉನ್ಮಾದಿ ಅನ್ನುವುದು ಇಡೀ ಸಂಚಾರಮಗತ್ತ ಭೂಮಿ ಒಳಗೆ ಅವನಿಗೆಲ್ಲೂ ಏನೇನೋ ಎಲ್ಲೂ ಆಸೆ ಸಿಗಬಾರ್ದು. ಅಯ್ಯೋ ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು, ಸೃಷ್ಟಿ ಶನಿ ಪಶ್ಚಾತ್ತಾಪ ಹೀಗೆ ಬಂತು ನೋಡ್ರಿ, ಎಲ್ಲ ಕೆಟ್ಟ ಕೆಲಸ ಮಾಡಿ ಆಮೇಲೆ ಅಯ್ಯೋ ಹಿಂಗಾಯ್ತು ಅಂತ ಕೊಟ್ಬಿಟ್ಟ. ಅವಾಗ ಅವನು ಮನೆಗೆ ಹೋಗಲಿಕ್ಕೆ ಅವನಿಗೆ ಇಚ್ಛಾ ಬರಲೇ ಇಲ್ಲ. ಅವಾಪು ಸತ್ತು ಹೋಗ್ಬಿಟ್ಟಿದ್ರು ಶಾಸ್ತ್ರ. ನೋಡಿ, ಕಾಮಾತುರನಾದಂಥ ವ್ಯಕ್ತಿಗೆ ತಂದೆ ತಾಯಿಗಳ ಪರಿವೇ ಇಲ್ಲ, ಧಾರ್ಮಿಕವಾಗಿ ವಿವಾಹವನ್ನು ಮಾಡಿಕೊಂಡ ಹೆಂಡತಿಯ ಪರಿವೇ ಇಲ್ಲ, ತನ್ನ ಜಾತಿಯ ಪರಿವೆಗೂ ಮೊದಲೇ ಬಿಟ್ಟು ಬಿಟ್ಟಿದ್ದ. ಆದ ಕಾರಣ ಅವನು ಏನು ಮಾಡಿದ, ಹುಚ್ಚಾಗಿ ಅಲ್ಲೇ ತಿರುಗಾಡಿಗತ್ತ. ಒಮ್ಮೆ ಸಂಚಾರ ಮಾಡೋ ಕಾಲಕ್ಕೆ ಹಾದಿ ಒಳಗೆ ತಿರುಪತಿ ಯಾತ್ರಾ ಕೊಟ್ಟಿದ್ರು ಎಷ್ಟೋ ಮಂದಿ, ಅಂದರೆ ಶೇಷಾಚಲ ಯಾತ್ರಾ ಕೊಟ್ಟಿದ್ರು. ಭ್ರಮಣ್ಯವಾತ ಪ್ರಾಪ್ತ ಸಪ್ತಗಿರಿಂ ರಾಜನ್ ದೈವಯೋಗೇನ ಭೂಸುರಃ. ಆ ಪರ್ವತಕ್ಕೆ ಶೇಷಗಿರಿಗೆ ಹೊಂಟಿದ್ರು. ಎಷ್ಟೋ ರಾಜರು ಇದ್ರು, ಅದ್ರ ಸಣ್ಣ ಪುಟ್ಟ ರಾಜರು. ಅವರೆಲ್ಲರೂ ಅವರೊಳಗಿನ್ನೂ ಸೇರ್ಕೊಂಡ. ಆ ಗುಂಪಿನ ಗೋವಿಂದ ಅಂತಾರಲ್ಲ ಸ್ನಾತ್ವ, ಅವರೆಲ್ಲ ಕಪಿಲ ತೀರ್ಥ ಸ್ನಾನ ಮಾಡಿದರು. ಇವನು ಸ್ನಾನವನ್ನು ಮಾಡಿದ. ಅವರ ಭಕ್ತಿಯಿಂದ ಏನೋ ಮಾಡಿದರು, ಅವರು ಬ್ರಾಹ್ಮಣನ ಆಜ್ಞಾ ತಗೊಂಡು ಒಪ್ಪನೆ ಮಾಡಿಸ್ಕೊಂಡ್ರು, ಕ್ಷೌರ ಮಾಡಿಸ್ಕೊಂಡ್ರು. ಇವನು ಕ್ಷೌರ ಮಾಡಿಸ್ಕೊಂಡ್ಬಿಟ್ಟು ಆವಾಗ ಮಾಧವೋಪಿ ಶುಭೇ ತೀರ್ಥೆ ಮಾಡಿ ಪರಮಣಾನಿ ಮೃದುಕೃತ್ವ ಅವರೆಲ್ಲರೂ ಪಿಂಡ ಶ್ರಾದ್ದ ಮಾಡಲಿಕ್ಕೆ. ಇವನೂ ಕೂಡ ಪಿಂಡ ಶ್ರಾದ್ದ ಮಾಡಬೇಕು ಅಂತ ವಿಚಾರ. ಅವಾಗ ವಿಚಾರ ಮಾಡಿದ, ನಮ್ಮ ತಂತಾಯಿಗಳು ಹೋಗಿದ್ದಾರೆ ಸ್ವಲ್ಪ ಗೊತ್ತಾಗಿದೆ, ನಾವು ಪಿಂಡ ಪ್ರದಾನ ಮಾಡಬೇಕು. ಪಿಂಡ ಪ್ರದಾನ ಮಾಡಬೇಕಾದ್ರೆ ಸ್ವಲ್ಪ ರೊಕ್ಕ ಬೇಕಾಗ್ತದೆ, ಹಣ ಬೇಕಾಗ್ತದೆ, ಹಣ ಇಲ್ಲ. ಅವನಿಗೆ ಜ್ಞಾನ ಆಯಿತು. ಅವನಿಗೆ ಹಿಂದಕ್ಕೆ ಧರ್ಮಶಾಸ್ತ್ರಗಳು ಹೇಳಿದರು,
ಏನೂ ನಮ್ಮಲ್ಲಿ ಶ್ರಾದ್ದ ಮಾಡಲಿಕ್ಕೆ ಅದಕ್ಕೆ ಯೋಗ್ಯವಾದ ದ್ರವ್ಯಗಳು ಇಲ್ಲದೇ ಇದ್ದರೆ ಮಣ್ಣಿನ ಪಿಂಡದಿಂದ ಶ್ರಾದ್ದವನ್ನು ಮಾಡಬಹುದು. ಇಲ್ಲದೇ ಇದ್ದಾಗ ಮತ್ತು ಇದ್ದಾಗ ಮಾತ್ರ, ಇದ್ದಾಗೂ ಮಾಡಿದ್ರೆ ನಮ್ಮ ಬಾಯ ಮಣ್ಣಾಗ್ತದೆ. ಆದ್ದರಿಂದ ಏನು ಮಾಡಿದ, ಮೃದಾ ಮಣ್ಣಿನಿಂದ ಕೃತ್ವಾ ಪಿತೃಭ್ಯ ಶ್ರದ್ಧೆಯಾದರು ದೈವಾದ್ವಾ ಕರ್ಮಯೋಗೇನ ಮಾಧವ ಗತಕಲ್ಮಷಃ. ಏನೋ ತಾರದ ಕರ್ಮೆಲ್ಲ ಹೋಗಿಬಿಟ್ಟಿತ್ತು, ಪವಿತ್ರನಾಗಿದ್ದ, ಶ್ರಾದ್ದವನ್ನು ಮಾಡಿ ಗತಕಲ್ಮಷನಾದ. ತಸ್ಮಾದ್ಯೋ ಮಾನವೋ ಭಕ್ತಿ. ಆದ್ದರಿಂದ ಯಾರೋ ಇಂಥ ಪತಿತರಾದವರು ಪುನಃ ತಮ್ಮಷ್ಟಾವತ ಅವ್ರು ಇನ್ನೊಬ್ಬರೇ ಸೇರಬಾರದು, ತಮ್ಮಷ್ಟಕ್ಕೆ ತಾವು ಏನೋ ಪಶ್ಚಾತ್ತಾಪ ತಪ್ತರಾಗಿ ಅವರಿಂಥ ಶ್ರಾದ್ದಾದಿ ಕರ್ಮ ಮಾಡಿದ್ದಾರೆ. ಪಿತುಶ್ರಾದ್ದಂ ಪಿಂಡದಾನಂ. ಕಪಿಲ ತೀರ್ಥದಲ್ಲಿ ಜೀವನಕ್ಕೆ ಒಮ್ಮೆ ಆದರೂ ಹೋದಾಗ ಸ್ನಾನವನ್ನು ಮಾಡಿ ಒಪನ ಮಾಡಿಸಿಕೊಂಡು ಪುನಃಸ್ನಾನವನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡಬೇಕು, ಪಿಂಡ ಪ್ರದಾನವನ್ನು ಮಾಡಬೇಕು. ಮೃತ್ಪಿಂಡ ಕೃತವಾನ್ ವಿಪ್ರ ಪುಣ್ಯಕ್ಷೇತ್ರೇ ಪರಾತನೆ. ಹಾಗಾದರೆ ಮೃತ್ಪಿಂಡವನ್ನು ಮಾಡಿದ್ದಕ್ಕೆ ಅವನು ಉದ್ಧಾರ ಆಗಿ ಹೋಗ್ಬಿಟ್ಟ ಅಂತೆ. ನೀವು ಉತ್ತಮ ಪಿಂಡದಾನ ಮಾಡಿದರೆ ಏನಾಗಲಿಕ್ಕಿಲ್ಲ. ಪ್ರಭಾತೆ ವಿಮರಿ ಇಷ್ಟೆಲ್ಲ ಆಗೋಯ್ತು. ಅಲ್ಲಿ ಅವತ್ತು ಚೆನ್ನಾಗಿ ಇದ್ದುಕೊಂಡು ಮರುದಿವಸ ಪ್ರಾತಃ ಕಾಲ ಆಯಿತು. ಅವನ ಜೊತೆಗಿರ್ತಕ್ಕಂಥ ಎಲ್ಲ ಯಾತ್ರಿಕರು ಪರ್ವತವನ್ನು ಏರಬೇಕು, ಸಪ್ತಗಿರಿ ಅಂದರೆ ಆ ಶೇಷಾಚಲವನ್ನು ಏರಿ ಬೆಟ್ಟ ಹತ್ತಬೇಕು ಅಂತ ಹೊರಟು. ಇವನು ನಾನು ಹೊರಡಬೇಕು ಅಂತ ಅದು ಹೊಂಟ. ಸಮಾರುಹ್ಯ ಗಿರಿಂ ಶ್ರೇಷ್ಠಂ ಸುಪುತ್ರಶ್ಚ ಸುಬಂಧವ ತೇಷಾಂ ಅನು ಮಹಾರಾಜ್ಞಾಂ ಆಪಶೇಷಗಿರಿಂ ದ್ವಿಜ. ಎಲ್ಲ ಬ್ರಾಹ್ಮಣರ ಇವರ ಒಟ್ಟಿಗೆ, ರಾಜರ ಒಟ್ಟಿಗೆ ಇವನು ಪರ್ವತ ಏರ್ತಾ ಇದ್ದಾನೆ. ಅವಾಗ ಮಾಧವಶ್ಚ ಸೋಪಿ ತತ್ತೋ ದ್ವಿಜಶ್ರೇಷ್ಠೋ ಮಾಧವೋ ಗಿರಿಮಸ್ತಕೆ. ಇವನು ಯಾವಾಗ ಸಪ್ತಗಿರಿ ಅದಲ್ಲ ಶೇಷಾಚಲ ಕಾಲ ಇಟ್ಟಾಕ್ಷಣವೇನೆ ಭೂಧರ ಸ್ಪರ್ಶ ಮಾತ್ರೇಣ ತದಗಂ ಪರಿತಪ್ಯತ ಹೇಳಿದಲ್ಲ. ಈ ಪರ್ವತದ ಮೇಲೆ ಅವ ಯಾವಾಗ ಕಾಲ ಇಟ್ಟ ತತ್ಕ್ಷಣ ಅವನ ಒಳಗಿದ್ದಂಥ ಎಲ್ಲ ಪಾಪಗಳು ಅವು ಖಳ ಕುದಿಲಿಕ್ಕತ್ತಂತೆ. ಹೆಂಗೆ ಊಟ ಭಾಳ ಮಾಡಿ ನೊಣ ತಿಂದ್ರಾಗ್ತದೆ ನೋಡಿ, ನೊಣದಿಂದ ಹೆಂಗೆ ಹೊರಗೆ ಬರ್ತದಲ್ಲ ವಾಂತಿ, ಹಾಗೆ ವಮಂತಮೇನ ತಂ ಪಾಪಂ ಸಮಂತತಃ ಒಳಗಿದ್ದ ಎಷ್ಟು ದಿವಸ ಭೋಗ ಮಾಡಿದ ಎಲ್ಲ ಸುರಾಪಾನ ಕೆಟ್ಟ ಮಾಂಸ ಅದರ ಹೊರಗೆ ಬೀಳಲಿಕ್ಕತ್ತಂತೆ. ಬಿದ್ದು ತದಂಗಜಾತಃ ಕೋಪ. ಅವಾಗ ಕೋಪಿ ಅಗ್ನಿ, ಆ ಒಳಗಿದ್ದ ಕೆಟ್ಟ ಅಗ್ನಿಯು ಅದು ಉರ್ಲಿಕ್ಕತ್ತು. ಅವನ ಪಾಪೆಲ್ಲ ಸುಡ್ತಾ ಇದೆ. ಅಗ್ನಿಯಿಂದ ಏನಾಯಿತು, ಆ ದುರ್ಗಂಧ ಪಾಪಂ ಸುರಾಮಾಂಸ ಶನೋದ್ಭವಂ. ಸುರಾಮಾಂಸ ತಿಂದಿರ್ತಕ್ಕಂಥ ಏನೋ ಪಾಪದಿಂದ ಬಂದಿರತಕ್ಕಂಥ ದಿನದಲ್ಲಿ ಅಗ್ನಿ, ಆ ಅಗ್ನಿಯಿಂದ ಬಂದ ಧೂಮ ತದ್ದುರ್ಗಂಧ ಧೂಮೇನ ತ್ರಾಸಿತ ಸರ್ವ ದೇವತೆಗಳಿಗೆ ತ್ರಾಸಾಯ್ತಂತೆ. ಅವಾಗ ಅವರೇನು ಆಕಾಶವನ್ನು ನಿಂತರು ಬ್ರಹ್ಮ ರುದ್ರಾದಿಗಳು ವಿಮಾನಾನಿ ಚಿತ್ರಾಣಿ ಅಲ್ಲಿ ಖಮಾರ್ಗೆ ಸಂಸ್ಥಿತೆ ಸರ್ವೇ ಆಕಾಶ ಮಾರ್ಗದೊಳಗೆ ಬ್ರಹ್ಮದೇವರು ಬಂದು ನಿಂತು ಬಿಟ್ಟರು. ಆವಾಗ ಮಾಧವನ ಮೇಲೆ ಪುಷ್ಪವೃಷ್ಟಿ ಆಗ್ತಾದಂತ. ಅವಾಗ ಪಿತಾಮಹರು ಮಾಧವಂ ಗತಾತ್ಮಾನಂ ಅಜಾಮಿಳಂ. ಹಿಂದಕ್ಕೆ ಅಜಾಮಿಳ ಆ ಭಗವಂತನ ನಾಮಸ್ಮರಣದಿಂದ ಹ್ಯಾಂಗೆ ಉದ್ಧಾರ ಆಗಿ ಹೋಗ್ಬಿಟ್ಟ, ಇವನು ಉದ್ಧಾರ ಆಗಿಬಿಟ್ಟ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರೇ ಅಲ್ಲಿ ಬಂದು ಹೇಳ್ತಾರಂತೆ, ಭೋ ಮಾಧವ ವಿಪ್ರೇಂದ್ರ ಗತಪಾಪೋಷಿಕೆ. ಹೇ ಬ್ರಾಹ್ಮಣ ಮಾಧವ, ಇವತ್ತು ನೀನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಬಿಟ್ಟೀಯ. ನೀನೇನು ಮಾಡಬೇಕು, ಈ ಪರ್ವತವನ್ನು ಹತ್ತಿ ಸ್ವಾಮಿ ಪುಷ್ಕರಣಿಗೆ ಹೋಗಿ ಸ್ನಾನವನ್ನು ಮಾಡಿ ವರಾಹದೇವರ ಗುಡಿಗೆ ಹೋಗಿ ಅಲ್ಲಿ ವರಾಹಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಮಹೀಪಾಲೋತ ಭೂತ್ವಾತು ಕುರುರಾಜ್ಯ ಮಕಂಡು ನೀ ಮುಂದೇನು ಮಾಡು, ಈ ದೇಹವನ್ನು ಪರಿತ್ಯಾಗ ಮಾಡು. ಈ ದೇಹ ಪರಿತ್ಯಾಗ ಮಾಡಿ ನೀ ಮುಂದೆ ಇದೇ ಪ್ರಾಂತಕ್ಕೆ ದೊಡ್ಡ ರಾಜ ಆಗ್ತೀರಿ, ಆಕಾಶ ರಾಜ ಅಂತ ರಾಜ್ಯವನ್ನು ಆಳ್ತೀರಿ. ಏನು ಹುಡ್ತೀವಿ ಅಂದರೆ ಪಾಂಡವಾನಂಚ ದೌಹಿತ್ರ ಕುಲೇ ಜಾತೋ. ಪಾಂಡವರ ದೌಹಿತ್ರ ಕುಲ ಬಂದಿರ್ತದಂತೆ. ಆ ದೌಹಿತ್ರ ಕುಲದಲ್ಲಿ ನೀ ಆಕಾಶ ರಾಜ ಅಂತ ಕೀರ್ತಿವಂತನಾಗಿ ಸುಧರ್ಮರಾಜನ ಮಗನಾಗಿ ಆಕಾಶರಾಜನಾಗಿ ನಾರಾಯಣಪುರದಲ್ಲಿ ಇದ್ದುಕೊಂಡು ತೋಂಡ ದೇಶಾಧಿಪನಾಗ್ತಾ ಇದ್ದೀವಿ. ನಿನಗೆ ಮಗಳು ಸಾಕ್ಷಾತ್ ಜಗನ್ಮಾತಾ ಚ ಜಾಮಾತ ಜಗತ್ಪತಿ. ನಿನ್ನ ಮಗಳು ಜಗನ್ಮಾತೆ, ನಿನ್ನ ಹಳೆಯ ಜಗತ್ಪತಿ, ಭವಿಷ್ಯತಿ ಮಹಾರಾಜ. ಆಮೇಲೆ ನೀನು ಅವರ ಆರಾಧನಾ ಮಾಡಿ ವೈಕುಂಠಕ್ಕೆ ಬರ್ತೀಯ. ಈ ಪ್ರಕಾರ ವರವನ್ನು ಕೊಟ್ಟು ಬ್ರಹ್ಮದೇವರು ಅದು ಹೇಳ್ತಾರಂತ, ಇಂದಿನಿಂದ ಈ ಪರ್ವತಕ್ಕೆ ವೆಂಕಟಾಚಲ ಅಂದ್ಬಿಟ್ರು. ಯಾಕ ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ವೆಂಕಟಾಚಲ ಇತ್ತೇವ ನಾಮದೇವ ಸದಾ ಜಗುಹೋ. ವೇಮ್ ಅಂದರೆ ಪಾಪ, ಕಟ ಅಂದರೆ ಕಟ್ ಅಂತಾರಲ್ಲ ಇಂಗ್ಲೀಷ್ನಾಗ, ಅದು ಸಂಸ್ಕೃತ ಶಬ್ದ. ಅದು ಕಟ ಅಂತ ಮುಂದೆ ಬಂದಿರಬೇಕದು. ಪಾಪವು ಎದರಿಂದ ನಾಶವಾಗುತ್ತದೆ, ಅದು ವೆಂಕಟ.
ಇದು ಅಚಲ ಅಂತ. ಈ ನಿಯಮ ಇದು ಸ್ಥಿರ, ಎಲ್ಲರಿಗೂ ಮಾಧವ ಒಂದೇ ನಮಗೂ ಆಗ್ತದಂತೆ. ಅದ ಕಾರಣ ಶಕ್ತಿತಃ ವೆಂಕಟಾಚಲ ಇತ್ತೇವ ನಾಮದೇವ ಕೊಟ್ಟರಂತೆ. ಅಂದಿನಿಂದ ಇದು ವೆಂಕಟಾಚಲ ಅಂತಾಯಿತು. ತಸ್ಮಾತ್ ವೆಂಕಟಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್, ಅಂದಿನಿಂದ ವೆಂಕಟಾಚಲ ಅಂತಾಯ್ತಂತೆ. ಈ ವೆಂಕಟಾಚಲ ಮಹಾತ್ಮ್ಯದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಯಾರು ಕೇಳ್ತಾರೋ ಹೇಳ್ತಾರೋ, ಈ ಪುಣ್ಯಂ ವಕ್ಷೇ ಶೃಣುರಾಜನ್ ಯಥಾಸ್ಥಿತಂ ಫಲಂ ಭವೇತ್ ಭವಂ ಗಂಗಾ ಸೇತು. ಈ ವೆಂಕಟಾಚಲ ಮಹಾತ್ಮ್ಯ ಕೇಳಿದರೆ ಗಂಗಾಯಾತ್ರಾ ಮಾಡಿ ಬಂದ ಪುಣ್ಯ ಬರ್ತದಂತೆ. ಇದನ್ನು ಕೇಳಿದರೆ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾದ್ಭುತಂ ಅದ್ಭುತಂ ಅಂತ ಹೇಳಿದ್ದಾರೆ. ಈ ಪ್ರಕಾರವಾಗಿ ಇಲ್ಲಿ ಕೊನೆಗೆ ಬರ್ತಕ್ಕಂಥ ಸಂದೇಶವನ್ನಿಷ್ಟೇ. ಇಷ್ಟು ಪಾಪಿಷ್ಠನಾದ ವ್ಯಕ್ತಿಯು ಉದ್ಧಾರ ಹೆಂಗಾದ? ಬ್ರಹ್ಮದೇವರು ಬಂದು ಉದ್ಧಾರ ಮಾಡುವಷ್ಟು ಅವನು ಏನು ಮಾಡಿದ್ದ? ಅವನು ಮಾಡಿದ ಪಾಪೇ ಹೆಚ್ಚದಲ್ಲ ಅಂತಂದರೆ ಹೌದು, ನಿಜ. ಇದು ನಿಜವಾಗಿ ಸಾತ್ವಿಕ ಬ್ರಾಹ್ಮಣನೇ. ಅನೇಕ ಬಹುಜನ್ಮಗಳಲ್ಲಿ ಸಾಧನ ಮಾಡಿದ್ದವ. ಈ ಜನ್ಮದಲ್ಲಿಯೂ ಮಹಾಬ್ರಾಹ್ಮಣನಾಗಿ ಹುಟ್ಟಿದ್ದ. ಇಲ್ಲಿಯೂ ಶಾಸ್ತ್ರ ಅಧ್ಯಯನ ಮಾಡಿದ್ದ, ಯಜ್ಞಾಗಾದಿಗಳನ್ನು ಮಾಡಿದ್ದ. ಮಧ್ಯೆ ಅವನಿಗೇನಾಯ್ತು ಹೇಳ್ರಿ, ತರಬ್ಧ ಕರ್ಮವಶಾತ್ ಅವನಿಗೇನಾಯಿತು, ಪರಸ್ತ್ರೀ ಸಹವಾಸ, ದುಷ್ಟ ಸ್ತ್ರೀ ಸಹವಾಸವಾಯಿತು. ಅದರ ದುಷ್ಟ ಭೋಗವೂ ಆಯಿತು. ಮುಂದೆ ಪಶ್ಚಾತ್ತಾಪ ತಪ್ತನಾಗಿ ಸಜ್ಜನರ ಸಮಾಗಮದಿಂದ ಆ ವೆಂಕಟಾಚಲ ಅಥವಾ ಶೇಷಾಚಲ ಪರ್ವತಕ್ಕೆ ಹೋಗೋ ಭಾಗ್ಯ ಬಂತು. ಅದರ ಸ್ಪರ್ಶದಿಂದ ಪಾಪವನ್ನು ಕಳ್ಕೊಂಡ. ಅಂದರೆ ಬ್ರಹ್ಮದೇವರು ಏನು ಮಾಡಿದರು? ಅವನ ಯಾವ ಗುಣಕ್ಕೆ ಇಷ್ಟು ಬೆಲೆ ಕೊಟ್ಟರು ಅಂದ್ರೆ, ಅವನು ಈಗ ಮಾಡಿದ ಪಾಪವನ್ನು ಕ್ಷಮಾ ಮಾಡಿಬಿಟ್ರು. ಯಾಕೆ? ಪಶ್ಚಾತ್ತಾಪ ಆಗಿತ್ತು ಅವನಿಗೆ. ಪಶ್ಚಾತ್ತಾಪ ಅಂದ್ರೇನು? ಒಮ್ಮೆ ಸಂತಪ್ತನಾಗಿ ಅಯ್ಯೋ ನಾ ಮಾಡಿದ್ದೆಲ್ಲವೂ ತಪ್ಪು ಅಂತ ದೊಡ್ಡವರ ಎದುರಿಗೆ ಒಪ್ಪಿಕೊಂಡು ಇನ್ನೊಮ್ಮೆ ಆ ಪಾಪ ಮಾಡಬೇಕು. ಎರಡನೇದ್ದು ತೀರ್ಥಯಾತ್ರಾಗಳನ್ನು ಮಾಡಿ ಶುದ್ಧವನ್ನು ಮಾಡಿಕೊಳ್ಳುವ. ಮೂರನೇದ್ದೇನು ಹೇಳಿ ಎಲ್ಲಕ್ಕಿಂತಲೂ ಹೆಚ್ಚು ಅದು ಕೇಳಿದರೆ ಅವನು ಭಗವಂತನಿಗೆ ಅನನ್ಯವಾಗಿ ಶರಣನಾಗಿ ಭಗವಂತ ನಾಮಸ್ಮರಣ ಮಾಡುವ. ಇದೆಲ್ಲ ಮಾಡಿದ್ದಕ್ಕಾಗಿ ಈ ಪವಿತ್ರವಾದಂಥ ಪರ್ವತದಲ್ಲಿ ಕಾಲಿಟ್ಟದ್ದಕ್ಕಾಗಿ, ಬರೀ ಕಾಲಿಡೋದಲ್ಲ ಇಲ್ಲ, ಆ ವೃಷಭಾಚಲ ಮಹಾತ್ಮ್ಯ, ಅಂಜನಾಚಲ ಮಹಾತ್ಮ್ಯ, ಶೇಷಾಚಲ ಮಹಾತ್ಮ್ಯ ಕೇಳಿದ್ದವ ಏನೇ. ಆ ಜ್ಞಾನದಿಂದ ಅವನ ಎಲ್ಲ ಪಾಪಗಳು ದಗ್ಧವಾಗಿ ಚತುರ್ಮುಖ ಬ್ರಹ್ಮದೇವರು ಬಂದು ಅವನಿಗೆ ವರ ಕೊಟ್ಟರು. ಅವ ಆಕಾಶರಾಜ ಆಗಿದ್ದು, ಪದ್ಮಾವತಿಗೆ ತಂದೆ ಆಗಿದ್ದು, ಭಗವಂತಗೆ ಮಾವಾಗಿದ್ದು, ಬರೇ ಕೇವಲ ಒಂದೇ ಜನ್ಮದ ಪುಣ್ಯ ಅಲ್ಲ, ತಿಳ್ಕೊಡ್ರಿ. ಅನೇಕ ಜನ್ಮಗಳಲ್ಲಿರ್ತಕ್ಕಂಥ ಪುಣ್ಯದಿಂದ ಅವನಿಗೆ ಈ ಲಾಭವಾಗಿದೆ ಇತ್ಯಾದಿ ವಿಚಾರಗಳನ್ನು ಹೇಳಿ ಈ ಜನ್ಮದಲ್ಲಿ ಮಾತ್ರ ಅವನಿಗೇನಾಯಿತು, ಪಾಪವನ್ನು ಮಾಡಿ ಪಾಪ ಕಳ್ಕೊಂಡದ್ದನ್ನು ಕಥೆ ಕೇಳಿದ್ದೇವೆ. ಹೀಗೆ ನಾವು ಕೂಡ ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಆ ವೆಂಕಟಾಚಲ ಪರ್ವತಕ್ಕೆ ನಾವು ಪಾದಯಾತ್ರೆ ಮಾಡಬೇಕು. ಅದಷ್ಟರ ಒಂದೇ ಅಲ್ಲ, ನಾವು ಮಾಡಿದ ತಪ್ಪುಗಳನ್ನು ಚೆನ್ನಾಗಿ ಒಪ್ಪಿಕೊಂಡು ಇನ್ನೊಮ್ಮೆ ಆ ತಪ್ಪುಗಳನ್ನು ಮಾಡಬಾರದು ಇತ್ಯಾದಿ ಅನೇಕ ಸಂದೇಶ ಕೊಟ್ಟಿದ್ದಾರೆ. ಪರಸ್ತ್ರೀ ಸಹವಾಸ ಮಾಡಬಾರದು, ಅನ್ಯ ಜಾತಿಯ ವಿವಾಹವನ್ನು ಮಾಡಿಕೊಳ್ಳಬಾರದು, ಮತ್ತು ವಿವಾಹ ಮಾಡಿಕೊಂಡ ಮೇಲೆಯೂ ಕೂಡ ಅದನ್ನು ಸಮರ್ಥನ ಮಾಡಿಕೊಳ್ಳಬಾರದು. ಸಮರ್ಥನ ಮಾಡಿಕೊಂಡು ಇನ್ನೊಂದು ಶುದ್ಧ ಜಾತಿಯಲ್ಲಿ ಹೋಗಿ ಮತ್ತೆ ಮಿಕ್ಸ್ ಆಗಬಾರದು. ಏನು, ತನ್ನ ಪಾಡಿಗೆ ತಾನು ಎಲ್ಲೋ ಒಂದು ಕಡೆಗೆ ಪಶ್ಚಾತ್ತಾಪದಿಂದ ಇದ್ದವ ಹಂಗೆ ಮಾಧವ ಏಕಾಂತೊಳಗೆ ತನ್ನ ಪಾಡಿಗೆ ಇದ್ದು ಸಾಧನ ಮಾಡಿಕೊಂಡು ದೇಹ ಪರಿತ್ಯಾಗ ಮಾಡಿದನೋ ಹಂಗೆ ಮಾಡೋರಿದ್ರು ಮಾಡಿ ಒಂದು ಮಾಡಿದ್ರೆ ಇಂಥ ಲಗ್ನಕ್ಕೆ ನಾವು ಸಮ್ಮತಿ ಕೊಡೋಂಗಿಲ್ಲ. ಆದರೆ ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯುವ ಪ್ರಾಣಿ ಎಂಬುವಂತಹ ದಾಸರ ಒಂದು ಮಾತಿಗೆ ಈ ಒಂದು ಕಥೆ ಇದು ಸಾಕ್ಷಿಯಾಗಿದೆ, ದೃಷ್ಟಾಂತವಾಗಿದೆ ಅಂತ ಹೇಳ್ತಾ ಇಂದಿನ ಕಥಾಭಾಷೆ ಕೃಷ್ಣಾರ್ಪಣ ಮಸ್ತು. ಹರೇ ನಮಃ.